ಯಾರು ಉಳಿದ್ರ? ನಕ್ಷತ್ರಗಳನ್ನು ಯಾರು ಫಾಲೋ ಮಾಡ್ತೀರಿ ಬಿತ್ತನೆ ಟೈಮ್ನೊಳಗೆ? ಅಲ್ಲಲ್ಲ, ಅಂದ್ರೆ ಕೆಲವೊಬ್ರು ನಕ್ಷತ್ರಗಳನ್ನು ಫಾಲೋ ಮಾಡ್ತಾರೆ. ಸತ್ಯ ಸರ್, ನಕ್ಷತ್ರಗಳನ್ನು ಫಾಲೋ ಮಾಡ್ತಾರೆ. ಎಷ್ಟೋ ಜನ ಇದ್ರು ಹಳೆಯ ರೈತರು. ಅಲ್ಲಲ್ಲ, ಈಗಿಂದ್ರಾಗ ನಾ ಕೇಳೋದೀಗ ಈಗ ಸದ್ಯದ್ರೊಳಗೆ ನೀವು ಯಾರ ಹಾಂ ಈಗ ಸದ್ಯದ್ರೊಳಗೆ ಯಾರ ನಕ್ಷತ್ರಗಳನ್ನು ಅನಿಲ್ ಚಂದ್ರಗೊಂದು ಫೋನ್ ಮಾಡಿ ಒಂದು ರೈಸ್ ಪ್ಯಾಕೆಟ್ ತೊಗೊಂಬಾನ. ಈಗ ಒಂದು ರೈಸ್ ಪ್ಯಾಕೆಟ್ ಇಂಟ್ರೊಡಕ್ಷನ್ ಮಾಡ್ತೇನೆ ನಾನು. 10ನೇ ತಾರೀಕಿಗೆ ಬೀಜ ಹಾಕಿ 10ನೇ ತಾರೀಕಿಗೆ ನಾಟಿ ಮಾಡಿ 10ನೇ ತಾರೀಕಿಗೆ ಕೊಯ್ಲಾಗಿರ್ತಕ್ಕಂಥದ್ದು. ಸ್ವಾತಿ ನಕ್ಷತ್ರದೊಳಗೆ ಸೂರ್ಯ ಯೋಗದೊಳಗೆ ನಾಟಿ ಮಾಡಿರ್ತಕ್ಕಂಥದ್ದು. ಈ ರೈಸಿನ ಕೆಪಾಸಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾರ್ಕೆಟ್ನೊಳಗೆ ಯುರೋಪ್ನವರು ಇದನ್ನು ಖರೀದಿ ಮಾಡತ್ತಾರ. 240 ರೂಪಾಯಿ kg ಮಾರಾಟ ಮಾಡ್ತಾರೆ ರೈಸನ್ನು. ಹಂಗೂ ರೈತ ನಮ್ಮರು ಅದನ್ನು ಊಟ ಮಾಡಲಿ ಅಂತ 82 ರೂಪಾಯಿ kg ಕೂಡ ಆತಾನೆ. ಹೆಂಗೆ 82 ರೂಪಾಯಿ? ಹೊರಗಿನವ್ರಿಗೆ ಆ ಆಸಕ್ತಿಗಳು ಭಾಳ. ಆಮೇಲೆ ಏನೀಗ ರೈಸ್ ಐತಿ, ಬರೀ ಆ ರೈಸನ್ನು ಒಬ್ಬ ಪ್ರೆಗ್ನೆನ್ಸಿ ಲೇಡಿ ಊಟ ಮಾಡಿದರೆ ಹುಡ್ತಕ್ಕಂಥ ಮಗು ಸಹಿತಕ್ಕೆ ಬುದ್ಧಿವಂತ ಹುಟ್ಟತ್ತಂದು. ಅಷ್ಟು ಅದ್ರೊಳಗೆ ಜಿಂಕ್ ಎಡಿಷನ್ ಇರುತ್ತೆ ಅಂಥದ್ದು. ಸತತ 4 ವರ್ಷದಿಂದ ಅವ ಬೆಳೀತಾ ಇದ್ದಾನೆ. ಆ ರೈಸನ್ನು ಮಾರ್ಕೆಟಿಗೆ ಪೂರ್ತಿ ಹಂಗನ ಆ್ಯಸ್ ಯೂಸ್ವಲ್ ಅವನು ಈ ಮೇನ್ ಮಾರ್ಕೆಟಿಗೆ ಹಾಕಲ್ಲ, ತಾನೇ ರೈಸನ್ನು ಮಾಡಿಸಿ ಏನು ಮಾಡ್ತಾನೆ, ಜನರಿಗೆ ಮಾರಾಟ ಮಾಡ್ತಾನೆ. ಅಂಥ ರೈಸಿನ ಪ್ಯಾಕೇಜ್ಗಳನ್ನು ಅವು ಏನದಾವು ರೈತರು ಬೆಳೆದಿರ್ತಾರೆ ಅವೆಲ್ಲ ಯುರೋಪ್ನವರು ಕಂಡೀಷ್ನಲ್ ಅಲ್ಲ, ಅನ್ಕಂಡೀಷ್ನಲ್ ಒಳಗೆ ಪರ್ಚೇಸ್ ಮಾಡ್ತಾರೆ. ಅವ್ರೊಂದು ಸ್ವಲ್ಪ ಪ್ರೀಮಿಯಮ್ ಚಾರ್ಜನ್ನು ಕೊಟ್ಟು ಖರೀದಿ ಮಾಡಿ ಅವರಲ್ಲಿ ಅದನ್ನು ಮಾರೋದು ಎಷ್ಟಕ್ಕೆ? 240 ರೂಪಾಯಿ ಕಿಲೋ. ಹಿಂದೆ ಇವೆಲ್ಲ ಫಾಲೋ ಅಪ್ಗಳು ಏನಿದ್ವು ಅವು ಹೆಂಗೆ ಅಂದರೆ ನೀವು ಒಂದೊಂದೇ ಎಂಟ್ರಿ ಮಾಡ್ಬೇಕು. ಡೈರೆಕ್ಟ್ ಒಂದೇ ಸಿಲಿಗೆ ಎಲ್ಲನೂ ಫಾಲೋ ಮಾಡೋಕ್ಕಾಗಲ್ಲ. ಒಂದೊಂದನ್ನು ನೀವು ಫಾಲೋ ಮಾಡಿದರೆ, ಈಗ ನಿಮ್ಮ ಭಾಗದೊಳಗೆ ನೀವೆಲ್ಲ ಮೆಣಸಿನ್ಕಾಯಿ ಮಾಡ್ತೀರಲ್ಲ, ಮೆಣಸಿನ್ಕಾಯಿಗಳು ಏನದಾವು ಖಾರದ ನಕ್ಷತ್ರ. ಅದು ಏನದ ಖಾರ ಅಲ್ಲ, ಅದು ಶ್ರವಣ, ಧನಿಷ್ಠ, ಶತತಾರ 3 ನಕ್ಷತ್ರ ಇರ್ತಾವೆ. ಆ ನಕ್ಷತ್ರದೊಳಗೆ ಮೆಣಸಿನ ಗಿಡ ಮಾಡಿದರೆ ಮೆಣಸಿನ ಗಿಡ ಎಷ್ಟು ಮಿರಾಕಲ್ ಬರುತ್ತೆ ಅಂದರೆ 2015 ನಂದು ಸಂಯುಕ್ತ ಕರ್ನಾಟಕದೊಳಗೆ ಕೃಷಿ ಪುರವಣಿ ಒಳಗೆ ಐತಿ. ನಾವು 1 ಎಕರೆಗೆ 12 ಲಕ್ಷ ಹಸಿ ಮೆಣಸಿನ್ಕಾಯಿ ಬೆಳೆದಿರು. ಶತತಾರ ನಕ್ಷತ್ರದೊಳಗೆ ನಾನು ಹಾಕಿರೋದು ಅವಾಗ ಲಾಭ ಯೋಗದೊಳಗೆ. ನಾ ಹೇಳಿದ್ದೆಲ್ಲ ಆ ಆಸ್ಪೆಕ್ಟ್ನಾಗ ಬರಬಾಡ್ರಿಗೆ. ಈ ಆಸ್ಪೆಕ್ಟ್ನೊಳಗಿಲ್ಲ ನಾನು. ಯಾವುದು ಭೂಮಿ ಆಸ್ಪೆಕ್ಟ್ನಾಗಿಲ್ಲ, ಎದ್ರಾಗಿಲ್ಲ, ಗೊಬ್ಬರದ ಆಸ್ಪೆಕ್ಟ್ನಾಗಿಲ್ಲ, ಇವ್ಯಾವ ಆಸ್ಪೆಕ್ಟ್ನೊಳಗಿಲ್ಲ. ನಾ ಹೊರಗೆ ಬಂದು ಎದ್ರ ಮಾತಾಡತ್ತೀನಿ, ಈಗ ಬರೇ ನಕ್ಷತ್ರ. ಇನ್ನೂ ಜನ ಬಂದು ಸೇರೋದೈತಿ, ಅದ್ರಾಗ ನಾನು ಮಾತಾಡತ್ತೀನಿ. ನೀವು ಇನ್ನೂ ಗ್ಯಾಪ್ನಾಗ ಅದಾರ. ಒಂದು ಆ ಕಡೆ ಇಟ್ಬಿಡು ರೈಸ್ ಪ್ಯಾಕೆಟ್, ಅದು ಒಂದು ಚೇರ್ ಇಟ್ಟುಬಿಟ್ಟು. 4ನೇ ವರ್ಷ ಅವನು ಸತತ ಬೆಳೀತಾ ಇರೋದು. ನೀವು ಬಂದಿದ್ರಲ್ಲ ವಿಸಿಟಿಗೆ? ಮೊನ್ನೆ ಇಲ್ಲೇ ಇದಕ್ಕೆ ಬಂದಿದ್ರಲ್ಲ, ಪೇರು ಇದ್ದಲ್ಲಿ ಬಂದಿದ್ರಲ್ಲ ಹಾಂ. ಇವರು ಇದು ಅವನದು ಊರು ಯಾವುದು? ನವಲಿಯಾಳ, ದಾವಣಗೆರೆ ಹತ್ರ ನವಲಿಯಾಳ. ಧನಿಷ್ಠ, ಶತತಾರ, ಶ್ರವಣ ಖಾರಕ್ಕೆ ಸಂಬಂಧಪಟ್ಟ ನಕ್ಷತ್ರಗಳು. ಎದಕ್ಕೆ ಸಂಬಂಧಪಟ್ಟಿರೋ? ಕಾಳು ಮೆಣಸು, ಮೆಣಸಿನ ಗಿಡ ಅಥವಾ ಖಾರ ಇರ್ತಕ್ಕಂಥ ವಸ್ತುಗಳನ್ನು ಬೆಳೀತಕ್ಕಂಥ ನಕ್ಷತ್ರ. ಹೇಳ್ತೇನೆ ನಾನು, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಇನ್ನೂ ಅವ್ರು ಯಾರೋ ಮಿಡಲ್ ಒಂದಿಷ್ಟು ಜನ ಇನ್ನೂ ಬಂದಿಲ್ಲ ಅನ್ನೋ ಕಾರಣಕ್ಕೆ. ಹೌದೌದು, ಒಂದೇ ಐತೆ ಅದು. ಹಾಂ, ಆಗಲಿ ಹೋಗಿ ಬರಲಿ, ಏನು ತೊಂದರೆ. ಧನಿಷ್ಠ, ಶತತಾರ ಅಂದ್ರೆ ಏನು? ಈಗ ನೋಡ್ರಿಪ್ಪ, ಅವರು ಲೇಟಾಗಿ ಬರೋದ್ರಾಗ 1-2 ವಿಚಾರಗಳು ನಿಮಗೆ ಸಿಕ್ಕಿರಲಿ ಅಂತ. ಅವ್ನು ಆಮೇಲೆ ಆದರೂ ಮಾತಾಡ್ತೇನೆ ನಾನು, ಅದೇನು ತೊಂದರೆ ಇಲ್ಲ. ನಿಮಗೆ ಅದೊಂದು ಟ್ರೇಲರ್ ಅಂತ ತಿಳ್ಕೊಡ್ರಿ. ಈಗ ಸದ್ಯ ಏನದು ಮುಂದೆ ಸಿಗ್ತತಿ ಇದು ನಿಮಗೆ. ಸದ್ಯ ಏನದು ಟ್ರೇಲರ್. ಅಂದ್ರೆ ನಿಮ್ಗೆ ಹಿಂಗೆ ನೆನಪಿದ್ರೆ ಕೇಳ್ತಿರಲ್ಲ. ಈಗ ಅದೇನೋ ನಕ್ಷತ್ರ ಹೇಳತ್ತಿದ್ರಿ, ನೆನಪು ಹಾರ್ಬಿಟ್ರಲ್ಲ ಸರ ಅಂದ್ರೆ ಆ ಸಿಲೆಬಸ್ ನಿಮ್ಗೆ ವಾಪಸ್ ಬರ್ತೈತಿ ಅಂತ. ಓಕೆ ಅಲ್ಲ? ಹಂಗೆ ವಾರಗಳು ಏನು ಮುಂದೆ ಹೇಳ್ತೇನೆ ನಾನು. ಆದರೂ ಹಂಗೆ ಅವ್ರು ಬರೋವರೆಗೂ ನಿಮಗೆ ಇದಕ್ಕಷ್ಟೇ
ವಾರಗಳ ಒಳಗೆ 4 ವಾರ ಶ್ರೇಷ್ಠ. ಅಂದ್ರೆ ನಾವು ಯಾವುದೇ ಈಗ ಹಂಗೂ ಹದವರ್ತಿ ನಾವು ಕೆಲಸ ಮಾಡೋ ಹೊತ್ತಿನಾಗ ಕಂಟಿನ್ಯೂ ಆಗಿ ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ ಪ್ರಾರಂಭ ಅಂತ ಮಾಡುವಾಗ ಮಾತ್ರ ವಿಶೇಷತೆಗಳನ್ನು ಮಾಡ್ತೀವಿ ನಾವು. ಸೋಮವಾರ, ಗುರುವಾರ, ಶುಕ್ರವಾರ, ನಂತರ ಬಿತ್ತನೆಗೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಇವೇನಿವು ವಾರಗಳು, ಶ್ರೇಷ್ಠ ವಾರಗಳಿವು. ಬಿತ್ತನೆಗೆ, ರಂಟಿ ಹೊಡೆಯೋಕ್ಕಾಗಿರ್ಬೋದು, ಎಲ್ಲ ವಾರದ ಶ್ರೇಷ್ಠತೆ ಮೆರೀತೈತೆ ಇದು. ಹಾಂ, ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ. ಹಾಗೂ ರವಿವಾರಗಳನ್ನು ಕೆಲವೊಬ್ಬರು ನಡೆಸ್ತಾರೆ. ಮಂಗಳೂರು ಭಾಗದಲ್ಲಿ ರವಿವಾರದಲ್ಲಿ ಬಿತ್ತನೆ ಆದರೆ ದನಗಳು ತಿಂತಾವು ಅಂತೇಳಿ ಅವರು ವಿರೋಧ ಮಾಡ್ತಾರೆ. ನಮ್ಮಲ್ಲಿ ರವಿವಾರನೂ ನಡೆಸ್ತೇವೆ ನಾವು. ಮಂಗಳೂರು ಸೈಡ್ನ ರವಿವಾರ ಮಾಡಲ್ಲ. ಆಕಳುಗಳು ಬಂದು ಭತ್ತಕ್ಕೆ ಬಾಯಿ ಹಾಕುತ್ತೆ ಅಂತೇಳಿ ಅವರು ಭಾನುವಾರನೂ ಅವ್ರು ಏನು ಮಾಡಲ್ಲ, ನಾಟಿಗಳನ್ನು ಮಾಡಲ್ಲ. ಆದರೆ ಕೆಲವೊಂದು ಪುಸ್ತಕದೊಳಗೆ ಭಾನುವಾರ ಸೂರ್ಯಯೋಗ ಇದ್ದಾಗ, ಸೂರ್ಯಯೋಗ ಇದ್ದಾಗ, ಭಾನುವಾರ ಸ್ವಾತಿ ನಕ್ಷತ್ರ ಇದ್ದು ಸೂರ್ಯಯೋಗಕ್ಕೆ ನಾವು ಏನಾರ ಭತ್ತ ಬಿತ್ತನೆ ಮಾಡಿದರೆ ಆ ಭತ್ತ ಬಂಗಾರದಕ್ಕಿಂತನೂ ಹೆಚ್ಚಿನ ಹೊಳಪನ್ನು ಪಡಿತೈತಿ, ಒಳ್ಳೆ ತೂಕ ಇರುತ್ತೆ, ಕ್ವಾಲಿಟಿ ನಿಮಗೆ ಅಕ್ಕಿ ಬರುತ್ತೆ. ಅಂಥದ್ದೇ ಕಾನ್ಸೆಪ್ಟ್ನೊಳಗೆ ಬೆಳೆದಿರ್ತಕ್ಕಂಥದ್ದು ಯಾವುದು ಈ ರೈಸ್. 4 ವರ್ಷದಿಂದ ಬೆಳೀತಾ ಇದ್ದಾನೆ ರೈತ. ಮುಗ್ದಂಗತ್ತ ಎಲ್ಲರೂ. ಮತ್ತು ನಿಮ್ಮ ಅಕ್ಕಪಕ್ಕ ಯಾರು ಉಳ್ದಾರ ನೋಡ್ರಿ, ಇನ್ನೊಬ್ರು ಅದಾರ. ವಿನಾಯಕ್ ಯಾರೋ ಒಬ್ರು ಉಳಿದ್ರಂತೆ, ಇನ್ನೊಬ್ರು ಯಾರೋ ಉಳಿದ್ರು ಅಂತ. ಹಾಂ, ಒಂದು ಸ್ವಲ್ಪ ಮತ್ತು ನಾ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ನಡುವರು ಕ್ವಶನ್ ಕೇಳಲ್ಲ ಅಂದ್ರೆ ನಾ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ಅಲ್ಲ, ಟೈಮ್ ಹೋಗಬಾರ್ದು. ಪ್ಲಸ್ ನಾವೀಗ ಪ್ಲೇನ್ ಹೋಗಬೇಕಾದ್ರೆ ಲಾಸ್ಟ್ ಒಬ್ಬ ವ್ಯಕ್ತಿನೂ ನಾವು ಲೆಕ್ಕಕ್ಕೆ ಹಿಡಿಬೇಕಾಗುತ್ತೆ. ಪಾಪ ಪೇಮೆಂಟ್ ಮಾಡಿರ್ತಾನಲ್ಲ ಪ್ಲೇನಿಗೆ. ಹಾಂ, ಅದು ನಿಜಾನ. ಅದು ಒಂದು ಸಣ್ಣ ಕನ್ಸರ್ನ್ ಅಂತ ಇರ್ತೈತಲ್ಲ. ಮುಗಿದಲ್ಲ. ಈಗ ನಾವು ಎಲ್ಲಿಗೆ ಬಂದ್ವಿ? ಪಂಚಗವ್ಯ ಬಂದ್ವಿ, ದಶಗವ್ಯ ಬಂದ್ವಿ. ಈಗ ಎಲ್ಲಿಗೆ ಬಂದಿದ್ವಿ ನಾವು? ಪೋಷಕಾಂಶ ದ್ರವ್ಯ. ಪೋಷಕಾಂಶ ಅಂದ್ರೇನು? ನ್ಯೂಟ್ರಿಯೆಂಟ್ಸ್. ನಾವೇನು ಇವತ್ತು ಬಯಸ್ತೀವಿ, ನ್ಯೂಟ್ರಿಯೆಂಟದು ಕೊರತೆ ಐತಿ ಅಂತ. ಬೆಳೆಗಳಿಗೆ ಏನೈತಿ? ನೀವು ಮೆಕ್ಕೆಜೋಳ ಏನದಾವಲ್ಲ, ತೆನೆ ಬರೋ ಟೈಮ್ನಾಗ ಬಂದು ಹಳದಿ ಆಗ್ತಾವೆ. ನೋಡತ್ತಿರಲ್ಲ ನೀವೆಲ್ಲ. ನಂತರ ನೀವು ತರಕಾರಿ ಒಳಗೆ ಮೆಣಸಿನ್ಕಾಯಿ ಮಾಡಿರ್ತೀರಿ ಅಥವಾ ಟೊಮೆಟೊ ಮಾಡಿರ್ತೀರಿ, ಕರೆಕ್ಟ್ ಹೂ ಬಿಡೋ ಸಮಯದೊಳಗೆ ಬಂದು ಏನಾಗುತ್ತೆ? ಹಳದಿ ಆಗುತ್ತೆ. ಇಲಿ ಕಿವಿ ರೋಗಗಳು ಬರತ್ತವು. ಇಂಥವನ್ನೆಲ್ಲ ಬೆಳೆ ಒಳಗೆ ನೀವು ಗರ್ಭದ ಹಂತಕ್ಕೆ ಬಂದ ತಕ್ಷಣ ಅದಕ್ಕೆ ಭಾಳಷ್ಟು ತೊಂದರೆಗಳು ಕಾಣಿಸ್ಕೊಳತ್ತವು. ಆದ್ರೆ ನಮ್ಮಲ್ಲಿ ಏನೈತಿ, ಭಾಳ ಜನ ನಾವೇನು ಮಾಡ್ತೀವಿ, ಅವನ್ನೆಲ್ಲವನ್ನು ರೋಗ ರೂಪದೊಳಗೆ ನೋಡತ್ತೀವಿ. ನಾವು ಯಾವ ರೂಪದಾಗ ನೋಡತ್ತೀವಿ? ರೋಗದ ರೂಪದಾಗ. ಆದರೆ ರೋಗ ಅನ್ನೋಕ್ಕಿಂತ ಮೊದಲು ಅದೇನಿರ್ತೈತಿ? ಕೊರತೆ ಅನ್ನೋದನ್ನು ತಿಳ್ಕೊಬೇಕು ನಾವು. ಏನದು? ಕೊರತೆ. ಅದು ಈಗ ನಮಗೆ ಶುಗರ್ ಬರ್ತೈತಿ ಅನ್ನೋದ್ರದ್ದು ಯಾವುದರ ಕೊರತೆ? ಅದು ಇನ್ಸುಲಿನ್ನ ಕೊರತೆ. ಅದು ಇನ್ಸುಲಿನ್ನ ಕೊರತೆ ಆದಮೇಲೆ ಏನು ಬರುತ್ತೆ? ಶುಗರನ್ನು ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಹಂಗಾರೆ ಇನ್ಸುಲಿನ್ನ ಕೊರತೆನ ಬರಬಾರ್ದು ಅನ್ನೋ ವ್ಯಕ್ತಿ ಮಿನಿಮಮ್ 5 ಕಿಲೋಮೀಟರ್ ಅವ ಓಡಾಡಿದರೆ, ಅವನ ಅಂಗೈ ಬೆವರು ಬರೋ ಲೆವೆಲ್ಲಿಗೆ ಅವನು ದುಡಿದ್ರೆ ಅವನಿಗೆ ಶುಗರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅವ್ಗೇನಾದರೂ ಬಂದರೆ ಇದರಿಂದ ಬರ್ಬೋದಷ್ಟೆ. ಯಾವುದು? ಅನುವಂಶತೆಯಿಂದ ಬರ್ಬೋದಷ್ಟೆ. ಯಾವುದರಿಂದ? ಅನುವಂಶತೆಯಿಂದ. ಯಾರಿಂದ? ಅದು ಶ್ರೀಮಂತ ರೋಗ ಅಂತ ಹೇಳ್ತಾರೆ ಅದಕ್ಕೆ. ಹಿರಿಯರಿಂದ ಬಂದಿರ್ಬೋದು. ಆದರೆ ಯಾರು ಕರೆಕ್ಟಾಗಿ 5 ಕಿಲೋಮೀಟ್ರ್ ಓಡಾಟ ಮಾಡ್ತಾರೆ, ಅಂಗೈ ಬೆವರಷ್ಟು ಡೈಲಿ ಕೆಲಸ ಮಾಡ್ತಾರೆ, ಅವ್ರಿಗೇನು ಬರಲ್ಲ? ಶುಗರ್ ಬರಲ್ಲ. ಸಾಧ್ಯದಷ್ಟು ಶುಗರ್ ಯಾರಿಗೆ ನೋಡ್ತೀರಿ ನೀವು? ಕುಂತ ಜಾಗದಾಗ ಕೂತ್ಕೊಂಡು ಡೈಜೆಷನ್ ಆಗದೆ ಅಂಥದ್ದೇನು ಘಟನೆಗಳು. ಅದಕ್ಕಾಗಿ ಎಲ್ಲರಿಗೂ ಹೇಳೋದೇನು ವಾಕಿಂಗ್. ನೀವು ವಾಕಿಂಗ್ ಮಾಡಿರಿ ಅಂತಲೇ ಶುಗರ್ನೊಳಗೆ ಹೇಳೋದನ್ನು ನೀವೆಲ್ಲರೂ ಕೇಳ್ಕೊಂಡ್ರಿ. ಹಂಗೆ ನಮಗೇನು ಪೋಷಕಾಂಶ ಕೊರತೆ ಎಲ್ಲಿ ಕಾಡಾಗತೈತಿ? ಬೆಳೆಗಳ ಒಳಗೆ ಕಾಡಾಗತೈತಿ. ಬೆಳೆಗಳ ಒಳಗೆ ನಾವು ಪೋಷಕಾಂಶ ತುಂಬತಕ್ಕಂಥ ಕೆಲಸಗಳನ್ನು ಮೊದಲ ಹಿರಿಯರು ಹೆಂಗೆ ಮಾಡ್ತಿದ್ರು ನೀವು ನೋಡ್ರಿ. ಹರಗ್ತಕ್ಕಂಥ ಕೆಲಸಗಳಿದ್ವು. ನಮ್ಮಲ್ಲಿ ಏನಿತ್ತು? ಕುಂಟಿ ಹೊಡೆಯೋದು, ಹರಗೋದು. ಈಗ ನೀವು ಏನೇ ಬಿತ್ತನೆ ಮಾಡೋಕ್ಕಿಂತ ಮೊದಲು ಒಂದು ಮಳೆ ಹಾಕಿತ್ತು. ಮಳೆ ಆದಮೇಲೆ ಅಲ್ಲಿ ಏನು ಹುಡ್ತಾ ಇತ್ತು? ಕಳೆ ಹುಡ್ತಾ ಇತ್ತು. ಏನಂತೀರಿ ನೀವು ಇದಕ್ಕೆ? ಈ ಕಳೆ ಅನ್ನೋ ಶಬ್ದ ಇಲ್ಲಿ ಒಂದ ಬಳಸ್ತೀರಾ ಮತ್ತು ಬೇರೆ ಕಡೆನೂ ಬಳಸ್ತೀರಾ? ಕಳೆ ಅನ್ನೋ ಶಬ್ದದ ಅರ್ಥ ಹೇಳ್ರಿ. ಕಳೆ ಅಂದ್ರೇನು? ಕಳೆ ಅಂದ್ರೆ ಹುಲ್ಲು ಹುಡ್ದತ್ತಲ್ಲ ಅದು ಕಳೆ. ಮತ್ತು ಕಳೆ ಅನ್ನೋ ಶಬ್ದದ ಅರ್ಥ ಮತ್ತ ಕಳೆ ಅನ್ನೋದಕ್ಕೆ ಮತ್ತೊಂದು ಅರ್ಥ
ಮಳೆ ಆದ ತಕ್ಷಣ ಅವತ್ತು ಫಂಗಸ್ ಬರ್ತದೆ. ಹಾಂ ಹಾಂ ಇವ್ರಿಗೊಂದು ಚಪ್ಪಾಳೆ ಕೊಡ್ರಿ. ನಿಮ್ಮ ತಲೆಯಾಗ ಎಷ್ಟು ಕಳೆ ಐತಿ ಅಂತ ಗೊತ್ತಾಗೈತಿ. ಕಳೆ ಅಂದ್ರೆ ಏನು? ಹೊಳಪು. ಏನು ಕಳೆ ಅಂದ್ರೆ ಏನು? ಹಂಗಾರೆ ನಿಮ್ಮ ಹೊಲದಾಗ ಏನು ಬೆಳೆದೈತಿ? ಹೊಳಪು ಬೆಳೆದೈತಿ. ಈ ಕಳೆನ ನೀವು ಹರಗದಾಗ 2 ಲಕ್ಷದ ಗೊಬ್ಬರ ಸಿಗ್ತೈತಿ ಬೆಳೆಗಳು. ಏನು ಸಿಗ್ತೈತಿ? ಹಂಗಾರೆ ಹೋಗ್ ಹರ್ಗ ಪದ್ಧತಿ ಯಾವಾಗ ಇಟ್ಕೊಂಡಿದ್ರಿ? ಎದ್ರ ಸಂಬಂಧ ಇಟ್ಕೊಂಡಿದ್ರಿ ಅದನ್ನ? ಹೋಗ್ ಮರು ಗೊಬ್ಬರ ಆಕತಿ. ಇದನ್ನ ನೀವು 5 ಸ್ಟಾರ್ ಹೋಟೆಲ್ನಾಗ ಹೋಗಿ ನೋಡಿದ್ರೆ 2 ಎಲಿವು ಸಸ್ಯ ಇಟ್ಟಿರ್ತಾರೆ ತಿನ್ನಾಕ. ಯಾರ ಇದ್ರ 5 ಸ್ಟಾರ್ ಹೋಟೆಲ್ನಾಗ ಹೋಗಿ ತಿಂದಿದ್ದು ನೆನಪಿದ್ರೆ 2 ಎಲಿವು ಸೌತಿ ಬೀಜದ ಮೊಳಕೆ, ಏನು ಕಲ್ಲಂಗಡಿ ಹಣ್ಣಿನ ಬೀಜದ ಮೊಳಕೆ, ಅವನ್ನ ಅಲ್ಲಿ ತಿನ್ನಾಕ ಇಟ್ಟಿರ್ತಾರ. ಅವ್ನು ತಿಂತಾರ. ನೀವು ಅಲ್ಲಿ ಹೋಗಿ 4,000 5,000 ಕೊಟ್ಟು ಅವ್ನು ತಿನ್ನಬೇಕಾದ್ರೆ ನಿಮ್ಗೆ ಅನಿಸ್ತೈತಿ, ಅಲ್ಲ ಇವು 4,500 ರೂಪಾಯಿ ಕೊಟ್ಟು ಕಳೆ ತಿನ್ನಾಕ ಬಂದ್ವಿ ನಾವು ಅನ್ನಂಗೆ ಆಕತಿ ನಿಮಗೆ. ಆದ್ರೆ ಅಲ್ಲಿ ಎದಕ್ಕೆ ಇಟ್ಟಾರ ಅದನ್ನೇ? ಎಂಜೈಮ್ಸ್ ಅಂತಾರೆ ಅದಕ್ಕೆ. ಏನದು? ಮೊಳಕೆಯ ಮುಂದಿನ ಭಾಗದು. ಎದ್ರ ಭಾಗದು? ಮೊಳಕೆಯ ಮುಂದಿನ ಭಾಗ. ಮೊಳಕೆನ ತಿನ್ನೋದು ಎದಕ್ಕೆ? ನೀವು ಎಂಜೈಮ್ಸ್ ಸಿಗಲಿ ಅಂತ, ಡೈಜೆಷನ್ನಿಗೆ. ಅದ್ರ ಮುಂದಿನ ಮತ್ತೊಂದು 2 ಎಲೆ ಬಂದಿರ್ತೈತಿ, ಬೇರೆ ಬಂದಿರ್ತೈತಿ, ಅದನ್ನು ತಿನ್ನೋದು. ಫೈಬರ್ ಕಂಟೆಂಟ್ಸು ಎಲ್ಲನೂ ಇರ್ತೈತಿ. ಎಲ್ಲಿ ತಿಂತಾರೆ ಇದನ್ನ? 4,500 ರೂಪಾಯಿ ಕೊಟ್ಟು ಅಲ್ಲಿ ತಿಂತಾರೆ. ನಾವು ಇಲ್ಲಿ ನಮ್ಮ ಹತ್ರ ಇದ್ದರೂ ಏನು ಮಾಡ್ತೇವೆ ನಾವು ಯಾರೂ ತಯಾರಿಲ್ಲ ಅದಕ್ಕೆ. ನಮಗಂದ್ರೆ ನಮ್ಮ ಮೇನ್ ಏನೈತಿ, ಕಳೆ ಅನ್ನೋ ಶಬ್ದಕ್ಕೆ ಹೊಳಪು ಅನ್ನೋದನ್ನು ಮರ್ತು ಬಿಟ್ಟೇವೆ ನಾವು. ಅದನ್ನು ಆ ಹೊಳಪನ್ನ ನಾವೇನು ಮಾಡತ್ತೀವಿ? ಏನು ಹೊಡೆದು ಸಮ ಮಾಡತ್ತೀವಿ ಈಗ? ಆ ಶಬ್ದನ ಹೇಳ್ಬೇಡ್ರಿ. ಆ ಶಬ್ದನ ಸರಿ ಇಲ್ಲ. ಅದು ಏನಿಲ್ಲ, ಅದು ಶಬ್ದನ ಸರಿ ಇಲ್ಲ. ಅದಕ್ಕೆ ನಾನೇನಂತೀನಿ, ಕಳೆ ಅಂದ್ರೆ ಹೊಳಪು. ಹಂಗಾರೆ ಆ ಕಳೆನ ನಾವು ಎಲ್ಲಿ ಹಾಕ್ಬೇಕೀಗ? ಮರು ಭೂಮಿಗೆ ಬರ್ಬೇಕದು. ಅಂದಾಗದು ನಿಮಗೆ ಇಂಥದನ್ನು ನೀವು ಮಾಡ್ಬೋದು. ಭೂಮಿ ಫಲವತ್ತತೆ ಮಾಡ್ಬೇಕು ಅಂತ ಯಾರ ಕನಸು ಕಟ್ಕೊಂಡಾರಿದ್ರೆ, ನೀವು ಯಾವುದಾದ್ರು ಒಂದು ಒಳ್ಳೆ ಬೆಳೆ ಬೆಳಿಬೇಕು ಅಂದರೆ 1 ಕ್ವಿಂಟಲ್ ಗಟ್ಟಲೆ ಬೀಜ ಚೆಲ್ಬೇಕು ನೀವು ಭೂಮಿಗೆ. ಏನೇನು? ನವಧಾನ್ಯ. ಏನಿರ್ಬೇಕು? ನವಧಾನ್ಯ ಇರ್ಬೇಕಿದು. ಹಂಗಾದ್ರೆ 3 ಏಕದಳ, 3 ದ್ವಿದಳ, 3 ಎಣ್ಣೆಕಾಳು. ಇವನ್ನ 1 ಕ್ವಿಂಟಲ್ ತೊಗೋಬೇಕು. 30 kg ಇವೆಲ್ಲ 10 kg ತೊಗೋಬೇಕು. ಇವನ್ನ 10 90 ಒಂದು 10 ಯಾವ್ದಾರ ಎಕ್ಸ್ಟ್ರಾ ಹಾಕ್ಯಂಡು. ಆದರೆ ಎಣ್ಣೆ ಕಾಳಿನೊಳಗೆ 3 ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಎಳ್ಳು ಸಾಸಿವೆ. ಯಾವುದು? ಎಳ್ಳು ಸಾಸಿವೆ ಇರಲೇಬೇಕು, ಕಂಪಲ್ಸರಿ ಇರಬೇಕು. ಹಿಂದೆ ಮನೆ ಕಟ್ಟಬೇಕು ಅಂದರೆ ಆ ಭೂಮಿನ ಹಸನ ಮಾಡಿ ಅಲ್ಲಿ ಎಳ್ಳು ಬೆಳೆದು 45 ದಿವಸ ಆದಮೇಲೆ ವಾಪಸ್ ಅದನ್ನು ಭೂಮಿಗೆ ಹಾಕಿ ಪಾಯ ಹೊಡೋ ಪದ್ಧತಿ ಇತ್ತು. ಹಂಗೆ ಯಾರ ಪಾಯ ಹೊಡೆಯೋದಾದ್ರೆ ಮನೆ ಕಟ್ಟಕ್ಕಾಗತ್ತೆ ಇವತ್ತೆ? ಹಂಗೆ ನಾವು ಆಗೀವಿ. ಆದ್ರೆ ಅಂದರೆ ಅಲ್ಲಿ ಅದನ್ನು ಶುದ್ಧಿ ಅಂತ ಹೇಳ್ತಾರೆ. ಇಲ್ಲಿ ನಿಮಗೇನೈತಿ? ಇದನ್ನು ನೀವು ಬೆಳೆ ಬೆಳೆದ್ರೆ ಎಲ್ಲ ಥರದ ಆಹಾರ ಎದ್ರೊಳಗೈತಿ? ಆ ಸಸ್ಯದೊಳಗೆ. ಅದನ್ನು ಏನೈತಿ? ನೀವು ಎಷ್ಟು ದಿವಸ ಮಾಡ್ತೀರಿ ಮಾಡಿರಿ. ಇದನ್ನು 11 ದಿವ್ಸಕ್ಕೆ ಹರಗ್ತೀನಿ ಅಂದರೂ ಏನು ತೊಂದರೆ ಇಲ್ಲ. ಇದನ್ನು 21 ದಿವ್ಸಕ್ಕೆ ಹರಗ್ತೀನಿ ಅಂದರೂ ಏನು ತೊಂದರೆ ಇಲ್ಲ. ಇದನ್ನು ಕರೆಕ್ಟಾಗಿ 45 ದಿವಸ ಮಟ್ಟ ತೊಗೊಂಡು ಹರಗ್ತೀನಿ ಅಂದರೂ ಏನೂ ತೊಂದರೆ ಇಲ್ಲ. 3 ಗೊಬ್ಬರನ ಹಾಕೈತಿ. ನೀವು ಮೊಳಕೆ ಆದಮೇಲೂ ನೀವು ಅದನ್ನು ಹರಗಿದ್ರೂ ಏನಾಕೈತಿ? ಗೊಬ್ಬರ ಆಗುತ್ತೆ. ಎಷ್ಟು ಬೇಕಿದು? 1 ಕ್ವಿಂಟಲ್ವರೆಗೂ ನೀವು ಬೇಕಾದ್ರೆ ಆ ವರ್ಷದ ಬೆಳೆ ಇಳುವರಿ ನೀವು ಚೆಕ್ ಮಾಡಿ. 1 ಎಕರೆ. ಹೌದಾ? ಇವೆಲ್ಲ ಏನದಾವು? ಭೂಮಿ ಫಲವತ್ತತೆ ಮಾಡೋಕೆ ಒಂದೇ ಅವಕಾಶ ಐತಿ ಅಂತ ತಿಳ್ಕೊಂಡ್ರೆ ತಪ್ಪು ನಮ್ಮದು. ಹಂಗಿಲ್ಲ. ಭೂಮಿ ಫಲವತ್ತತೆ ಮಾಡೋಕೆ ಸಾಕಷ್ಟು ಅವಕಾಶಗಳದಾವು. ನಮಗೆ ಹೆಚ್ಚು ಇಳುವರಿ ತೆಗಿಯಾಕನು ಸಾಕಷ್ಟು ಅವಕಾಶಗಳದಾವು. ಅವು ಯಾವ ಬಿಟ್ಟದಾವು? ಒಂದಿಷ್ಟು ಚೀಲ ಅದಾವಲ್ಲ, ಅವನು ಬಿಟ್ಟದಾವು. ಹಂಗೇನು ಅದರಿಂದನ ಅಂತಲ್ಲ. ಈಗ ಸದ್ಯ ಅವಕ್ಕೆ ಹೋಗಿ ಮುಟ್ಟ ಮಠ ಯಾವು ಇವೆಲ್ಲ ಮಾಡ್ಬೇಕಲ್ಲ ನಾವು. ಅಲ್ಲಿವರೆಗೂ ಅದ್ರದ್ದು ಒಂದು ಚೂರು ಸಪೋರ್ಟ್ ಇಟ್ಕೊಂಡಿರಿ. ಬಿಡಬೇಕಾದ್ರೆ ನಿಧಾನ ಬಿಟ್ಕೊಂತ ಬರ್ರಿ, ಏನು ತೊಂದರೆ ಇಲ್ಲ. ಒಂದೇ ಸಲಿಗೆನೆ ಬಿಟ್ಟು ಅದನ್ನು ತೊಂದರೆ ಮಾಡ್ಕೊಳಕ್ಕೆ ಏನು ಹೋಗ್ಬಾಡ್ರಿ. ಆದರೆ ನಿಧಾನವಾಗಿ ಬಿಡ್ತಕ್ಕಂಥ ಒಂದು ಪ್ರೊಸೆಸ್ ನಿಮ್ಮ ಮೈಂಡ್ನಾಗ ಏನಿರಬೇಕು? ಅದನ್ನು ಬಿಡಬೇಕು ಅಂತಿದ್ರೆ ಇವತ್ತಲ್ಲ, ಇನ್ನು 5 ವರ್ಷಕ್ಕರೆ ಅದು ಬಿಟ್ಟು ಹೋಗೋದು. ಯಾಕಂದ್ರೆ ಅದು ಏನು ಒಂದೇ ಸಲಿಗೆ ಬಂದಿಲ್ಲ ನಿಮ್ಮ ಹತ್ರ. ಹಾಂ, ಅದು ಒಂದು 25 ವರ್ಷ ಪ್ರಯತ್ನ ಮಾಡೇ ಬಂದೈತೆ ನಿಮ್ಮ ಹತ್ರ. ಅದಕ್ಕೆ ಇದು ಗೊತ್ತಾತಲ್ಲ ನವಧಾನ್ಯದ್ದು. ಈ ಸಿಸ್ಟಮ್ನೊಳಗೆ ಇಲ್ಲೇನೈತಿ? 9 ಥರದ 2 kg ಹಿಟ್ಟು. 9 ಥರ. ಹಂಗಾದ್ರೆ ಥರ ಯಾವುವು? ಏಕದಳದೊಳಗೆ ರಾಗಿ, ಜೋಳ, ಮೆಕ್ಕೆಜೋಳ, ಸಾಮಿ, ಸಜ್ಜಿ, ಹಾರಕ, ಬರಗು, ಊದ್ಲ, ಗೋಧಿ ಇವೆಲ್ಲ ಎದ್ರ ಬರ್ತಾವೆ ನಿಮಗೆ? ಏಕದಳದೊಳಗೆ 3 ಇವು. ಏಕದಳ ಎಷ್ಟು? 3. ದ್ವಿದಳ 3. ಯಾವ್ಯಾವು? ಅವರೆ, ಕಡ್ಲಿ, ತೊಗರಿ,
ಮಡಿಕೆ, ವಟಾಣಿ, ಹೆಸರು, ಉದ್ದು, ದಯಂಚ, ನಂತರ ಮತ್ತೇನು ಶೇಂಗಾ ಬರಲ್ಲ, ಎಣ್ಣೆ ಒಳಗೆ ಬರ್ತೈತಿ, ಅಲಸಂದಿ, ಹಾಂ, ಇವೆಲ್ಲ ಏನೇವು ದ್ವಿದಳದೊಳಗೆ. ಎಣ್ಣೆ ಕಾಳಿನೊಳಗೆ ಯಾವುದು? ಎಳ್ಳು ಸಾಸಿವೆ ಇರಲೇಬೇಕು. ಅದು ಮುಂದಿಂದ ಯಾವ್ದಾರ ಸೂರ್ಯಕಾಂತಿ ತೊಗೊರಿ, ಎಳ್ಳು ತೊಗೊರಿ, ಅಥವಾ ನೀವು ಸೋಯಾಬೀನ್ ತೊಗೊಳ್ರಿ, ಅಥವಾ ಕುಸುಬಿ ತೊಗೊಳ್ರಿ, ಯಾವುದಿದ್ರು ನಿಮ್ಗೆ ಎಣ್ಣೆ ಕಾಳು 3. ಇವು 3ನ್ನು 2 ಕಿಲೋನ ಆಲ್ರೆಡಿ ನಿಮ್ಮ ಹತ್ರ ಏನೈತಿ ಅಂತ ಗೊತ್ತೈತಲ್ಲ, ಏನೈತಿ? ಜೀವಾಮೃತ ಐತಿ, ಅಥವಾ ಗೋಕೃಪಾಮೃತ ಜಲ ಐತಿ, ಅಥವಾ WDC ಐತಿ. ಅದ್ರೊಳಗೆ ನೀವು ಎಲ್ಲ ಹಿಟ್ಟನ್ನು ಹಾಕ್ತೀರಿ. ಇದ್ರೊಳಗೆ ಎಲ್ಲ ಹಿಟ್ಟು ಹಾಕಿದ ಮೇಲೆ ಇದರೊಳಗೆ ತಾಮ್ರದ ತಂತಿಯನ್ನು ಹಾಕಬೇಕು, ಅಥವಾ ಒಂದು ತಾಮ್ರದ ವೇಸ್ಟ್ ಪಾತ್ರೆ. ಏನು? ಹಾಂ, ಅಂದ್ರೆ ಅದಕ್ಕೆ ನಿಮಗೇನು ಬೇಕು? ತಾಮ್ರದ ಅಂಶ ಬೇಕು ಬೆಳೆಗಳಿಗೆ. ಅದಕ್ಕಾಗಿ ಇನ್ನು 30 ಹೊಸ ಕಬ್ಬಿಣದ ಮಳೆ, 3 ಇಂಚಿನು. ಏನು? 30 ಕಬ್ಬಿಣದ್ದು ಹೊಸ ಮಳೆ, ಜಂಗ್ ಹಿಡ್ದಿದ್ದು ಅಲ್ಲ, ಹೊಸ ಮಳೆ. ಇನ್ನು ಬ್ಯಾಟ್ರಿ ವೇಸ್ಟ್. ಏನು? ಬ್ಯಾಟ್ರಿ ವೇಸ್ಟ್. ಈಗೇನು ನಿಮ್ಮದು 12 ವೋಲ್ಟಿನ ಬ್ಯಾಟ್ರಿ ಇರ್ತಾವಲ್ಲ, ಇವು ಗಾಡಿ ಪಾಡಿವು ಒಣ ಬಂದಿರ್ತಾವೆ, ಒಡೆದದ್ರ ಕರ್ರ ಅಂತ ಇರ್ತೈತಲ್ಲ, ಅದಕ್ಕೆ ಜಿಂಕ್ ಅಂತಾರೆ. ಹಾಂ, ಶೆಲ್. ನೀವು ಅವು ಶೆಲ್ಲೂ ಓಕೆ. ಆ ಶೆಲ್ ಈಗ ಸಿಗೋದು ಕಷ್ಟ. ಯಾವ ಟಾರ್ಚ್ ಶೆಲ್ ಎಲ್ಲಿ ಅದಾವೆ ಈಗೆಲ್ಲ ರೇರ್ ಕೇಸ್ನಾಗ ಅದಾವೆ. ನೀವು ಈ ಬಾಕಿ ಬ್ಯಾಟ್ರಿ ಅದಾವಲ್ಲ, ವೇಸ್ಟ್ ಬ್ಯಾಟ್ರಿ, ಅವನ್ನೂ ಕೊಡಂಗಿಲ್ಲ, ಅವನ್ನೂ ತೊಗೊಂಡೋಗಿ ಗೊತ್ತೈತಲ್ಲ ನಿಮಗೆ. ಯಾಕಂದ್ರೆ ಅದರ ಜಿಂಕ್ ಇರ್ತೈತಿ. ಆ ಜಿಂಕ ಅಲ್ಲ ನಿಮ್ಗೆ ಬೆಳೆಗಳ ಒಳಗೆ ತೂಕ ಕೊಡೋದು, ಜಿಂಕಿನ ಅಂಶ ಇದ್ದಿದ್ರೆ. ಅದಕ್ಕೆ ಇದು ಬ್ಯಾಟ್ರಿ ಜಿಂಕಿಗಾಗಿ. ಕಬ್ಬಿಣಕ್ಕೆ ಯಾವುದು ಈ ಹಳದಿ ಬರ್ತೈತಿ ಅಂತ ಏನಂತೀರಿ, ಅದನ್ನು ಸರಿಪಡ್ಸಕ್ಕೆ ಇದನ್ನು ಎಲ್ಲಿ ಕೊಡ್ತಾರೆ ನಿಮ್ಗೆ? ಕಬ್ಬಿಣದ ಕ್ಯಾಪ್ಸೂಲನ್ನು ಕೊಡ್ತಾರೆ ನೋಡ್ರಲ್ಲ ನೀವು. ಎದ್ರಾಗ ನೀವು ದವಾಖಾನ್ಯಾಗ ಕೊಡ್ತಾರೆ, ಹಾರ್ಡ್ವೇರ್ನಾಗ ಕೊಡೋದು ಮಳೆ ಆಯ್ತು. ಕ್ಯಾಪ್ಸೂಲು ಈ ಹೆಣ್ಮಕ್ಳು ಬೆಳ್ಳಗಾದ್ರೆ ಹೊಟ್ಟಿಲೇ ಇದ್ದರು, ಎನಿಮಿಕ್ ಅದಾರ ಅಂತೇಳಿ ಕರ್ರನ್ ಗುಳಿಗೆ ಕೊಡ್ತಾರೆ, ಕೆಟ್ಟ ವಾಸನೆ ಇರ್ತಾವೆ ನೋಡ್ರಲ್ಲ. ಅದನ್ನು ಹೊಡೆದ್ರೂ ಗಿಡ ಚಲೋ ಆಕೈತೆ. ಮತ್ತೆ ಇದು ತಲೆಯಾಗಿರಲಿ ಮತ್ತೆ ನಿಮಗೆ. ಇನ್ನು ತಾಮ್ರ, ಇನ್ನು ಉಳಿದಿರೋವೆಲ್ಲ ಆಹಾರನೂ ಇದ್ರೊಳಗೆ ಅದಾವೆ ನಿಮಗೆ. ನಾನು ಹೇಳಿದ್ನಲ್ಲ, ಎಳ್ಳು ಅಂದ್ರೆ ಕ್ಯಾಲ್ಸಿಯಂ ಇರ್ತೈತಿ. ಹಂಗೆ ಮತ್ತೊಂದು ಮಗದೊಂದು ದ್ವಿದಳ ಧಾನ್ಯದೊಳಗೆ ಕಾರ್ಬೋಹೈಡ್ರೇಟ್ಸು, ನೀವು ನ್ಯೂಟ್ರಿಯೆಂಟು ಏನೇನು ಬೇಕು ಎಲ್ಲನೂ ಎಲ್ಲಿದಾವು. ಇವನ್ನ ಇದ್ರಾಗ ಹಾಕಿ, ಇದು ಮತ್ತೆ ಎಷ್ಟು ದಿವಸ? 15 ದಿನ. ಇದು ಎಷ್ಟು? ಒಂದು ಬ್ಯಾರೆಲ್ಲಿಗೆ 20 ಲೀಟ್ರು, ಅಥವಾ ನೀವು ಸ್ಪ್ರೇ ಮಾಡೋದಾದ್ರೆ ಅರ್ಧ ಲೀಟ್ರು, ನೀವು ನೆಲಕ್ಕೆ ಹಾಕೋದಾದ್ರೆ. ಮತ್ತು ಅಲ್ಲಿಗೆ ನೀವೇನೈತಿ ಇಲ್ಲೇ ನಾವು ಟೋಟಲ್ 6000 ಲೀಟ್ರ್ನಾಗ ಎಲ್ಲಿಗೆ ಬಂದಿವಿ? ನಾವು 3000 ಲೀಟ್ರಿಗೆ ಬಂದಿದ್ದವು. ಅರ್ಧ ಇದನ್ನು ವರ್ಷದಾಗ 2 ಸಲ ಮಾಡೋದು. ಅದನ್ನು ವರ್ಷದೊಳಗೆ ನೀವು ಪಂಚಗವ್ಯ ದಶಗವ್ಯ 2 ಒಂದೇ. ಇದು ಡಬಲ್ ಮಾಡಿದ್ರೆ ಒಂದೇ ಆಗ್ಬಿಡ್ತೈತಿ. ಇದನ್ನು ವರ್ಷದಾಗ 2 ಸಲ ಮಾಡೋದು, ಇದನ್ನು ವರ್ಷದಾಗ 2 ಸಲ ಮಾಡೋದು. ಯಾಕಂದ್ರೆ ವರ್ಷದೊಳಗೆ ನಾವು ಕಾಯಂ ಮಾಡೋವನ್ನು ಭಾಳ ಮಾಡತ್ತೀವಲ್ಲ, ಸುಸ್ತಾಗಿ ಭಾಳ ಬಿಡೋ ಚಾನ್ಸಸ್ ಐತಿ. ಏನೈತಿ? ಬಿಡೋ ಚಾನ್ಸಸ್ಗಳು ಭಾಳ ಅದಾವು. ಹಿಂಗಿದ್ರೆ ಇಂಟರ್ವಲ್ ಸ್ವಲ್ಪ ಗ್ಯಾಪ್ ಇತ್ತು ಅಂದ್ರೆ ನಿಮ್ಗೆ ಏನಾಗೈತಿ? ಮಾಡೋಕೆ ಅನುಕೂಲತೆಗಳು ಇರ್ತಾವೆ. ಇದನ್ನು ಮಾಡಿ ಸ್ಟಾಕು ಇಟ್ಕೋಬೋದು. ಅವು ಸ್ಟಾಕ್ ಇಡಕ್ಕೆ ಬರಲ್ಲ. ಒಂದು 6 ತಿಂಗಳು ಏನಿರ್ತಾವೆ ಸ್ಟಾಕ್ ಇರ್ತಾವೆ. ಒಂದು ಬೆಳೆಯಿಂದ ಒಂದು ಬೆಳೆಗೆ ನೀವು ಯೂಸ್ ಮಾಡೋಕ್ಕೆ ಅನುಕೂಲ ಐತಿ. ಏನು ಸಂಶಯ ಇಲ್ಲಲ್ಲ ಇದ್ರಾಗೆ. ಪೋಷಕಾಂಶ ದ್ರವ್ಯ ಇದನ್ನು ಸಪ್ರೇಟು ಮಾಡ್ಬೋದು, ಅದರಾಗ ಸೇರಿಸಿದ್ರು ಏನು ತೊಂದರೆ ಇಲ್ಲ. ಯಾವುದಕ್ಕೆ ಏನಿಲ್ಲ, ಅವಾಗ ಹಾಕಬೇಕಾದ್ರೆ ಇದನ್ನು ಹಾಕ್ಬೋದು. ಅದ್ರ ನಾ ಏನಂತೀನಿ, ಸ್ಪೇಸ್ ಕಡಿಮೆ ಆಕೈತಿ. ನೀವು ಒಂದು ಸ್ವಲ್ಪ ಗಮನಿಸ್ರಿ. ಏನಾಕೈತಿ? 2 ಡ್ರಮ್ ಇಟ್ಕೊಂಡು ಮಾಡಿರಿ, 2 ಬ್ಯಾರಲ್ ಸಿಗ್ತೈತಲ್ಲ ನಿಮಗೆ. ಏನಾಗುತ್ತೆ? 2 ಬ್ಯಾರಲ್ ಸಿಗ್ತೈತಿ. ಇದು ಪೋಷಕಾಂಶ ದ್ರವ್ಯ, ಇದು ಪೋಷಕಾಂಶನೇ. ಆದರೆ ಇದಕ್ಕೆ ಪಂಚಗವ್ಯ ಏನು ಗವ್ಯದ ಐಟಮ್ಸ್ ಅದಾವು ಅನ್ನೋದಕ್ಕೆ ಇದನ್ನೇನು ಮಾಡೀವಿ? ಪಂಚಗವ್ಯ ದಶಗವ್ಯ ಅಂತ ಹೇಳೀವಿ. ಇದು ಪೋಷಕಾಂಶ ದ್ರವ್ಯ. 2 ಬೇರೆ ಇಟ್ಕೊಡ್ರಿ, ಆಮೇಲೆ ಹಾಕೋವಾಗ ಮಿಕ್ಸ್ ಮಾಡಿ ಹಾಕ್ರಿ, ಏನು ತೊಂದರೆ ಇಲ್ಲ. ಹಾಂ, ಎಲ್ಲ ಹಿಟ್ಟು 2-2 kg. ಇಲ್ಲೂ 3 ಥರದ ಹಿಟ್ಟು 2-2 kg, ಇಲ್ಲೂ 3 ಥರದ ಹಿಟ್ಟು 2-2 kg, ಇಲ್ಲೂ 3 ಥರದ ಹಿಟ್ಟು 2-2 kg. ಅದರ ಜೊತೆಗೆ ತಾಮ್ರದ ತಂತಿ ಅಥವಾ ತಾಮ್ರದ್ದು ಒಂದು ಚರಿಗೆ ವೇಸ್ಟ್ ಇರೋದು. ಇಲ್ಲ ಅಂದ್ರೆ ನಿಮ್ಮ ಮನೆಯರ್ದು ತವ್ರ ಮನೆಯದು ಒಂದು ಕೊಡಪಾನ, ಅವು ಮತ್ತು ಅಟ್ಲ ಮೇಲೆ ಅದಾವಲ್ಲ, ಬಳಸ್ಬೇಕಲ್ಲ. ಈಗ ಅವನ್ನ ಕೇಳಿ ಬಳಸ್ರಿ, ಮತ್ತು ನೀವು ಆಮೇಲೆ ಜಗಳ ಅದಾವ. ಮತ್ತೆ ಇನ್ನು ಇವು ಹೊಸ ಕಬ್ಬಣದ ಮಳೆ 3 ಇಂಚಿನ ಒಂದು 30. ಇನ್ನು ವೇಸ್ಟ್ ಬ್ಯಾಟ್ರಿ ಕರಿ ಇರ್ತದೆ ಪ್ರಮಾಣ. ಒಂದು ಬ್ಯಾಟ್ರಿ ಲೆವೆಲ್ಲಿಗೆ ಹಾಕ್ರಿ, ಏನು ಅದೇನು ಹೆಚ್ಚು ಹಾಕಿದ್ರು ಏನು ತೊಂದರೆ ಇರಲ್ಲ.
ನಿಮಗೆ ಸಿಕ್ಕ ಒಂದು ಸಣ್ಣ ಬ್ಯಾಟ್ರಿ ಇರ್ತೈತಲ್ಲ 12 ವೋಲ್ಟಿಂದು ಅಂತ 1 2 ನೀವು ಬಳಸ್ರಿ. ಸಣ್ಣ ಸಣ್ಣ ಶೆಲ್ ಇದ್ದರೂ ಒಂದು 5 6 ಬಳಸಿ. ಚಿಕ್ಕ ಚಿಕ್ಕ ಇರ್ತಾವಲ್ಲ ಅಂಥವು ಸಿಕ್ಕ. ಹಾಂ ಅವು ಬರ್ತಾವೆ. ಕುಟ್ಟಿ ಪುಡಿ ಮಾಡಿ ಹಿಂದೆ ಸಗಣಿ ಒಳಗೆ ಸಾರ್ಸಾಕೆ ಬಳಸ್ತಿದ್ರು ಅಲ್ಲ. ಆ ಕಾಲದಾರ ಅದಾರ ಇಲ್ಲ ನಮ್ಗೆ ಅದು ಗೊತ್ತಿಲ್ಲ ಅಲ್ಲಿ ಅದನ್ನ ಹೇಳಕ್ಕೆ. ಅದ ಜಿಂಕ್. ಇಡ್ಲಿ ಪುಡಿ ಅಂತಿರಲ್ಲ, ಆದರೆ ಇಡ್ಲಿ ಪುಡಿ ಅಲ್ಲ, ಅದು ಜಿಂಕ್. ಅದು ಏನದ ಜಿಂಕ್. ಅದು ಇಡ್ಲಿ ಪುಡಿ ಅಲ್ಲ, ಜಿಂಕು. ಅಂದ್ರೆ ಅದು ಸುಟ್ಟು ಹಂಗಾಗಿರ್ತೈತಿ. ಮೊದ್ಲು ಅದ್ರ ಕಲರ್ ಬೇರೆ ಇರ್ತೈತಿ. ಓಕೆನಾ? ಇದೀಗ ಸರಿ ಆಯ್ತಲ್ಲ. ಜೀವಾಮೃತದಲ್ಲಿ ಪಂಚಗವ್ಯನೂ ಸಹಿತ ಸೇಮ್ ಅದೇ ರೀತಿ ಕಲ್ಚರಲ್ಲಿ ಬಳಸಬೇಕಾ? 20 ಲೀಟರ್ ಈ ಜೀವ ನಾನೇನು ಹೇಳತ್ತೀನಿ, ಮೊದಲ 3 ಐಟಮ್ಸ್ ಏನು ಹೇಳೇನಲ್ಲ, ಇಲ್ಲಿ ಏನು ತಯಾರು ಮಾಡ್ತೀರಿ ಇದ್ರಾಗ ಒಂದು ಇದ್ದ ಇರ್ತದೆ. ಅದ್ರಾಗ ನಾನೇನಂತೀನಿ, ನೀವು ಜೀವಾಮೃತ ಮಾಡೋರಾಗಿದ್ರೆ ಪಂಚಗವ್ಯ ಜೀವಾಮೃತದಾಗ ತಯಾರಾಕೈತಿ. ನೀವು WDC ಮಾಡೋರಾಗಿದ್ರೆ ಪಂಚಗವ್ಯ WDC ಒಳಗೆ ತಯಾರಾಕೈತಿ. ನೀವು ಗೋಕೃಪಾಮೃತ ಜಲ ತಯಾರು ಮಾಡೋರಾಗಿದ್ರೆ ಪಂಚಗವ್ಯ ಎಲ್ಲಿ ತಯಾರಾಕೈತಿ? ಗೋಕೃಪಾಮೃತ ಜಲದ ತಯಾರಾಕೈತಿ. ಆದರೆ ಗೋಕೃಪಾಮೃತ ಜಲನ ಪಂಚಗವ್ಯ ಆಧಾರಿತ ಐತಿ. ಎದರ ಆಧಾರಿತ ಐತದ? ನೀವು ಪಂಚಗವ್ಯನ ತಯಾರು ಮಾಡಿದ್ರೆ ಆಧಾರಿತ ಇನ್ನದಕ್ಕೆ ಬೇಕು ಅಂತ. ಮುಂದೆ ಹೋದ ಮೇಲಲ್ಲ, ಮೊದಲು ತಯಾರಾಗಬೇಕಲ್ಲ. ಮೊದಲು ಒಂದು ಕಲ್ಚರ್ ರೆಡಿ ಆಗ್ಬೇಕಲ್ಲ. ನಿಮಗೆ ಈ ಕಲ್ಚರ್ ರೆಡಿ ಆಯ್ತು ಅಂತ ತಿಳ್ಕೊಳ್ಳೋಣ. ಈಗ ನೀವು ಪಂಚಗವ್ಯ ರೆಡಿ ಆಯ್ತು ಅಂದರೆ ಪಂಚಗವ್ಯದ್ದು ಏನು ನಿಮ್ಮ ಹತ್ರ ಲಿಕ್ವಿಡ್ ಐತಲ್ಲ, ಅದ ಮುಂದೆ ನಿಮಗೆ ಮಲ್ಟಿಪ್ಲಿಕೇಶನಿಗೂ ಬರ್ತೈತಿ. ಈಗ ಹೆಂಗೆ ನೀವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡತ್ತೀರಿ, ಈಗ WDC ಒಳಗೆ ಏನು ಮಾಡ್ತೀರಿ? 20 ಲೀಟ್ರ್ ನೀರು ಹಾಕ್ತೀರಿ, ಇಲ್ಲ 1 ಬಾಟಲ್ ಹಾಕ್ತೀರಿ, ಅದಕ್ಕೆ ಬೆಲ್ಲ ಸೇರಿಸ್ತೀರಿ. ಹಂಗೆ ನಿಮ್ಮಲ್ಲೇ ತಯಾರಾಗಿರ್ತಕ್ಕಂಥ ಪಂಚಗವ್ಯ ಏನೈತಿ ಅದಕ್ಕೂ ಹಂಗೆ ಮಾಡ್ಬೋದು. ಆದರೆ ನಾನು ನಿಮಗೇನು ಹೇಳತ್ತೀನಿ, ಎಡಿಷ್ನಲ್ ಕಲ್ಸಾಕತ್ತೀನಿ. ನೀವು ಲೋಯರ್ ಬಜೆಟ್ನೇ ಹೋಗ್ಬಾಡ್ರಿ ಏನಂತ ನಾನು. ಯಾಕಂದರೆ ನಿಮ್ಮ ಮನಸ್ಸಿನೊಳಗಿರೋ ನಿರೀಕ್ಷೆಗೂ ನಿಮ್ಮ ಇದಕ್ಕೂ ಟ್ಯಾಲಿ ಆಗವಲ್ತು. ನೀವು ದೇವಸ್ಥಾನದೊಳಗೆ ಆರತಿ ತಟ್ಟಿ ಒಳಗೆ ಹಾಕಾಕತ್ತಿರೋದು 1 ರೂಪಾಯಿ, ಬೇಡಾಕತ್ತಿರೋದು ಕೋಟಿ ರೂಪಾಯಿ. ಅಲ್ಲಿ ಪೂಜಾರಿ ಏನದಾನಲ್ಲ, ಮಿಸ್ಮ್ಯಾಚ್ ಆಗ್ತೈತಿ. ಅವ ಏನಂತಾನ, ಕೊಡಬೇಡ ಅಂತಾನವ. ನಿನಗೆ 1 ರೂಪಾಯಿ ಕೊಟ್ಟವ 1 ಕೋಟಿ ರೂಪಾಯಿ ಯಾಕೆ ಕೊಡ್ತೀಪ ಅಂತವ ಬರ್ಸಾತಾನೆ ಅದನ್ನೇ. ಹಿಂಗಾಗಿ ನಿಮಗೆ ಇಷ್ಟು ವರ್ಷ ಆದರೂ ಸಕ್ಸಸ್ ಆಗಿಲ್ಲ ಅದು. ನೀವು 500 ನೋಟ್ ಹಾಕ್ರಿ. ಇಲ್ಲಿ ಏನು ಹಾಕ್ರಿ? ನೀವು ನೋಡ್ರಿ, ದೇವ್ರು ಬಂದು ಹೊರಗೆ ನಿಂದಿರಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ್ರಿ. ಮತ್ತೆ ಅವಾಗ ಅವ ಮಾಡೋ ಆರತಿ, ಅವಾಗ ನಿಮಗೆ ಅವ ಕೊಡೋ ನಿಂಬೆಹಣ್ಣು, ಆ ಹೂವು, ಅವನ್ನೆಲ್ಲ ನೀವು ನೋಡಿರ್ಬೇಕು. ಹೌದಾ? ನೀವು ಕೊಡಾತಿರೋದು ಎಷ್ಟು, ಬೀಳಾಕತ್ತಿರೋದು ಎಷ್ಟು, ಅವ್ನು ಹಿಡಿಸ್ವಲ್ತು. ಯಾರಿಗೆ? ಮಿಡಲ್ ಮನ್ ಅದಾನಲ್ಲ, ಅವ್ಗೇನು ಹಿಡಿಸ್ವಲ್ತ. ನಿಮಗೆ ವರ್ಕೌಟ್ ಆಗತ್ತಿಲ್ಲ. ಅದಕ್ಕೆ ನಾವೇನಂತೀವಿ, ಬಯಸ್ತೇವಲ್ಲ, ಬಯಕೆಗೆ ತಕ್ಕಂಗೆ ನಾವೇನು ಮಾಡ್ಬೇಕಾಕೈತಿ? ಕೊಡ್ಬೇಕಾಕೈತಿ. ಅದಕ್ಕಾಗಿ ಹಿರಿಯರು ಹೇಳಿದರು, ಕೊಡುತ್ತಲೇ ಇರು ಬರುತ್ತಲೇ ಇರುತ್ತದೆ ವಿಶ್ವವ್ಯಾಪಿ ಪ್ರೇಮ ಅಂತ. ನಾವು ಕೊಡದ ಎಲ್ಲಿಂದ ಬರ್ತದೆ? ನಾವು ಬರೀ ನಿರೀಕ್ಷೆ ಇಟ್ಕೊಂಡೇವಿ. ಆ ಕಡೆಯಿಂದ ಬಂದ ಮೇಲೆ ಕೊಡೋಣ ಅನ್ನೋರು ನಾವೆಲ್ಲರೂ. ಏನಾಗ್ಬೇಕಂತೆ? ಆ ಕಡೆಯಿಂದ ಫಸ್ಟ್ ಬರಬೇಕು, ಆಮೇಲೆ ನಾವು ಕೊಡೋದು ಮಾತಾಡ್ತೀವಿ. ಹಂಗಿಲ್ಲ ಅದು. ಫಸ್ಟ ಯಾರು ಕೊಡಬೇಕು? ಕಾಂಟ್ರಿಬ್ಯೂಷನ್ ನಮ್ದಿದ್ರೆ ನಮಗಲ್ಲಿ ಜವಾಬ್ದಾರಿ ಬೆಳಿತೈತಿ, ನಮಗಲ್ಲಿ ಅದು ಸಿಗ್ತದೆ. ಇವು ಹೌದು ಒಂದೇ. ಇದು ಮಾಸ್ಟ್ರಿ ಇದೆ, ಡಿಗ್ರಿ ಇದ್ದಂಗೆ. ಈಗ ನಿಮ್ಗೆ SSLC ಎಲ್ಲ ಮುಗಿದು ಹೋದ್ವಿ. ಈಗ ಡೈರೆಕ್ಟ್ ಎಲ್ಲಿಗಿದೆ? ಡೈರೆಕ್ಟ್ ಡಿಗ್ರಿಗೆ ಹೋದಂಗೆ ನೀವು. ಅಂದ್ರೆ ನಾನೇನು ಹೇಳತ್ತೀನಿ, ಇವನ್ನೆಲ್ಲವನ್ನೂ ಮಾಡತ್ತೀರಿ, ನಿಮ್ಮ ನಿರೀಕ್ಷಿತ ಏನು ಸಿಗತ್ತಿಲ್ಲ, ಫಲ ಸಿಗತ್ತಿಲ್ಲ. ಇವ್ನು ಒಂದು ಸಲ ಮಾಡಿ ನೋಡ್ರಿ, ನಿಮ್ಗೇನಾಗುತ್ತೆ? ಆಟೋಮೆಟಿಕ್ ಇದ್ರದ್ದು ಪ್ರಾಫಿಟ್ ಗೊತ್ತಾಕವ ನೀವು. ಆಮೇಲೆ ಇವನ್ನೆಲ್ಲ ಏನು ಮಾಡಿರಿ ಅಂದರೆ, ನೀವು ಇಷ್ಟ ವರ್ಷ ಹೋಗ್ಬಿಟ್ಟಾವು. ಏನು ಹೋಗ್ಯಾವು? ಎಷ್ಟು ವರ್ಷ ಹೋಗ್ಯಾವು? ಎಲ್ಲ ಒಂದೊಂದು ಡ್ರಮ್ ತಯಾರು ಮಾಡಿರಿ. ಒಂದೊಂದು ಸಾಲಿಗೆ ಒಂದೊಂದು ಡ್ರಮ್ಮಿಂದ ಅಷ್ಟ ಹಾಕಿರಿ. ಒಂದು ಜೀವಾಮೃತದ್ದು, ಒಂದು WDCದು, ಒಂದು ಸಾಲೇನು ಗೋಕೃಪಾಮೃತ ಜಲ, ಒಂದು ಪಂಚಗವ್ಯ, ಒಂದು ದಶಗವ್ಯ, ಒಂದು ಪೋಷಕಾಂಶ ದ್ರವ್ಯ, ಹಿಂಗೆ ಹಾಕಿ ನೋಡ್ರಿ. ಅಷ್ಟು ಸಾಲು ಬೇರೆ ಇರ್ತದೆ. ಅಷ್ಟು ಸೇರಿಸಿ ಒಂದು ಸಾಲಿಗೆ ಹಾಕಿರಿ. ಅಷ್ಟು ಸೇರಿಸಿ ಒಂದೇ ಸಾಲು ಇರ್ತದೆ. ಆಹಾರದ ಮೇಲೆ ಡಿಪೆಂಡ್ ಐತೆ ಅದು. ಎದ್ರ ಮೇಲೆ? ಆಹಾರದ ಮೇಲೆ ಡಿಪೆಂಡ್ ಐತಿ. ನೀವು ಹೆಂಗೆ ಆಹಾರ ಕೊಡ್ತೀರಿ ಹಂಗೆ ಬೆಳಿತೈತಿ. ನೀವು ಹೆಂಗೆ ಆಹಾರ ಕೊಡ್ತೀರಿ ಹಂಗೆ ಹೂ ಬಿಡ್ತೈತಿ. ಹೆಂಗೆ ಆಹಾರ ಕೊಡ್ತೀರಿ ಹಂಗೆ ಸೈಜ್ ಆಕೈತಿ. ಸಿಗ್ಬೇಕಲ್ಲ ಅದಕ್ಕೆ. ನೀವು ಹಟ್ಟಿ ಹಬ್ಬದ ಹೋರಿ ಅಂತೀರಿ, ಹೌದಾ? ವರ್ಷದಾಗ ಒಂದು ಸಲ ಅದಕ್ಕೆ ನೀವು ಹತ್ತಿ ಕಾಳು ಹಚ್ಕೊಂಡು ತೊಗೊಂಬಂದು ಹಟ್ಟಿ ಹಬ್ಬ ತೊಗೊಂಬಂದ್ರೆ ಏನಾಕೈತೆ ಅದು? ಒಂದೇ ಕೊಂಬೆಲೆ ಎಳ್ದು ಹೋಗ್ಬಿಡ್ತಾನೆ ಅವ. ಯಾರು ಹಿಡಿಯವ? ಅದ ಚಲೋತ್ನೇ ಮೇಯಿಸಿ ಮಂದಿರಿ, ನೀವು ಏನಾಕೈತೆ ಅವಾಗ? ಹಿಡಿಯೋಕ್ಕಾಕೈತೆ ಅವಂಗೆ? ಬೆಳೆನೂ ಹಂಗೆ. ಬೆಳೆಗೆ ಆಹಾರ ಬೇಕಾಗಿರೋದು. ಆಹಾರ ಪದ್ಧತಿ ಒಳಗೆ ನಾವೇನೈತಿ,
ಕಂಜೆಸ್ಟೆಡ್ ಆಗಿ ನಾವು ಯೋಚನೆ ಮಾಡತ್ತೀವಿ. ಕೊಡುಗೆಗಳು ಸಣ್ಣವಾಗ್ಯಾವ ನಮ್ಗೆ. ಏನಾಗ್ಯಾವು? ಸಣ್ಣ ಕೊಡುಗೆ ಬಯಸಾಕತ್ತಿರೋದು ಭಾಳ ಆಗಿರೋದ್ರಿಂದ ಮ್ಯಾಚಿಂಗ್ ಆಗತ್ತಿಲ್ಲ. ಅದಕ್ಕೆ ನೀವು ಇದೇನಿದು ಪೋಷಕಾಂಶ ದ್ರವ್ಯ, ಇಲ್ಲಿಗೆ ಏನು ಮುಗೀತು ಪಂಚ ಅಂದ್ರೆ ಇಷ್ಟು ಐಟಮ್ಸ್ ಅದಾವ ಒಂಥರ ಗೊತ್ತಾಗ್ತೈತಿಲ್ಲ ನಿಮಗೆ. ಒಂದೊಂದು ಟೈಮ್ಗೆ ಒಂದೊಂದು ಪ್ರಯತ್ನ ಮಾಡಿರಿ. ಏನು ಮಾಡಿರಿ? 12 ತಿಂಗಳಿಗೆ 12 ರೂಪಾಯಿ. ಒಂದು ಸಲ ಮಾಡಿದ್ದು ಒಂದು ಸಲ ಮಾಡೋಂಗಿಲ್ಲ. ನೀವೀಗ ಪ್ರತಿ ಹಬ್ಬಕ್ಕೂ ಆಹಾರ ಬೇರೆ ಅದಾವಲ್ಲ. ನೀವು ಗಣೇಶ ಚತುರ್ಥಿಗೆ ಬರ್ತೀರಿ, ಕುಚ್ಚಗಡಬು ತಿಂತೀರಿ, ಪಂಚಮಿ ಬರ್ತೀರಿ ಉಂಡಿ ತಿಂತೀರಿ, ಜಾತ್ರೆ ಬರ್ತೀರಿ ಮಾದ್ಲಿ ತಿಂತೀರಿ, ಇದ್ರಾಗ ಒಂದು ಕೊಡಬಳ್ಳಿ ಕರ್ಚಿಕಾಯಿ ಅಂತೀರಿ. ಒಂದು ಹಬ್ಬಕ್ಕೆ ಒಂದು ಆಹಾರ ಇಲ್ಲಿ ನಿಮಗೆ ಬೇರೆ ಬೇರೆ ಆಹಾರ ಇಟ್ಕೊಂಡ್ರಿ ನೀವು. ಹೌದಾ? ಹಂಗಾರೆ ಯಾಕೆ ಪಂಚಮಿಯಾಗ ಉಂಡಿ ತಿಂತೀರಿ? ಪಂಚಮಿ ಒಳಗೆ ಉಂಡಿ ತಿನ್ನೋಕೆ ಕಾರಣ ಏನು ಅಂದ್ರೆ ಮಾಯ್ಶ್ಚರ್ ಇರ್ತೈತೆ. ಹೊರಗೆ ಮಾಯ್ಶ್ಚರ್ ಇರೋದಕ್ಕೆ ನಮಗೇನು ಬೇಕು? ಗಟ್ಟಿ ಆಹಾರ ಬೇಕು. ಆಟೋಮೆಟಿಕ್ ನೀವು ಗಣೇಶ ಚತುರ್ಥಿಗೆ ಬಂದು ಕುಚ್ಚಗಡಬು ತಿಂತೀರಿ, ಕರೆದಿದ್ದಲ್ಲ. ಯಾಕಂದ್ರೆ ಅವಾಗ ಥ್ರೋಟ್ ಇನ್ಫೆಕ್ಷನ್ ಆಗೈತಿ. ಮಳೆ ಇರೋದ್ರಿಂದ ಎಣ್ಣೆ ತಿನ್ನಬಾರ್ದು, ಕೆಮ್ಮು ಬರ್ತೈತಿ. ಅದಕ್ಕೆ ಕುಚ್ಚಿದ ಕಡಬು ತಿಂದ್ರಿ. ಮುಂದೆ ಹೋಗಿ ಏನು ಮಾಡಿದ್ರಿ? ಸಿಗಿ ಉಣಿವಿಗೆ ಎಲ್ಲ ತಿಂದ್ರಿ. ಅದಾದಮೇಲೆ ಯಾಕೆ ಅಲ್ಲೇ ಅವಳು ಗರ್ಭ ಧರಿಸ್ಯಾಳ, ಮುಂದೆ ನೀವು ರೆಡಿ ಆಗ್ಬೇಕಲ್ಲ. ಎದಕ್ಕೆ? ಒಕ್ಕಾಕ ಬಂದ ಮೇಲೆ ನಿಮ್ಮ ಕರ್ಚಿಕಾಯಿ ಕೊಡಬಳ್ಳಿ ಇವು ಎಣ್ಣೆವು ಬೇಕು. ಯಾಕಂದ್ರೆ ಚಳಿಗಾಲ ಚಲವಾದ. ಸಂಕ್ರಮಣಕ್ಕೆ ನೀವೇನು ಮಾಡಿದ್ರಿ? ಎಳ್ಳು ಸಕ್ಕರೆ ತಿಂದ್ರಿ. ಮುಂದೆ ಬಂದು ಬೇಸಿಗೆಯಾಗಿ ಏನು ಮಾಡಿದ್ರಿ? ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿಲ್ಲ, ಏನು ಸಿಗ್ತೈತಿ ಅಂತ ಗೊತ್ತಿಲ್ಲ, ಎಲ್ಲಿ ಹೊಳೆ ನೀರು ಸಿಗ್ತೈತಿ ಮಾದ್ಲಿಗೆ ಹಾಕ್ಯಂಡು ಸುಮ್ಮನೆ ಕಲಿಸಿ ಹೊಡ್ಕೊಂಬರಾಗತ್ತೆ. ಹಂಗಾರೆ ಎಷ್ಟು ಚಂದ ಪದ್ಧತಿ ಇಟ್ಟಿದ್ರು ಅವರು. ಈಗ ಹಂಗಿಲ್ಲ ಇಲ್ಲಲ್ಲ. ನೀವು 12 ತಿಂಗಳೂ ಅದ ತಿನ್ನತ್ತೀರಿ. ಯಾವುದು? ಪಿಜ್ಜಾ, ಬರ್ಗರು, ರೊಟ್ಟಿ. ಅದು ಯಾವ ರೊಟ್ಟಿ ಅದು? ಅದು ಹಿಂದೆ ಹೊಂಟೇ ಇಲ್ಲ. ಅದು ಅಲ್ಲೇ ಉಳಿಯಾಕತ್ತೈತೆ, ಅದು ಅದ್ರ ಬಿಡಾಕತ್ತಿಲ್ಲ. ಅದಕ್ಕೆ ನಾವೇನಂತೀವಿ, ಆಹಾರ ಪದ್ಧತಿಗಳು ಹಿಂದೆ ಹಂಗಿದ್ದು ಅವರೆಲ್ಲ ನಮಗೇನು ಮಾಡಿದ್ರು ಅಂದ್ರೆ ನಮ್ಮ ವೈಯಕ್ತಿಕ ವಿಚಾರದೊಳಗೆ ಹಬ್ಬ ಮಾಡೀವಿ ನಾವು. ಏನು ಎಡಿ ಏನು ದೇವ್ರು ಏನು ತಿಂದಿಲ್ಲ. ಯಾರು ತಿಂದಾರ ಅವನ್ನ? ನಾವೇ ತಿಂದಿರೋದು. ನಮ್ಮ ಆ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಅವು ನಾವು ಮಾಡ್ಕೊಂಡಿರೋದು ಅದೇ ಟೈಪ ಬೆಳೆಗಳಿಗೂ ಇರ್ತೈತಿ ಅನ್ನೋದನ್ನು ನೀವೆಲ್ಲರೂ ತಿಳ್ಕೋಬೋದು. ಸರಿನಾ? ಇದ್ರಾಗೆಲ್ಲ ಡೌಟ್ ಕ್ಲಿಯರ್ ಆಯ್ತಲ್ಲ. ಇದು ಅಷ್ಟ 6 ತಿಂಗಳ ನಿಮ್ಗೆ ಇಡಾಕೆ ಬರುತ್ತೆ. ಅರ್ಧ ಲೀಟ್ರು, 15 ಲೀಟ್ರಿಗೆ 1 ಲೀಟ್ರು ಡ್ರೆಂಚಿಂಗ್ನಾಗ, ಅರ್ಧ ಲೀಟ್ರ್ ಸ್ಪ್ರೇದ. ಇನ್ಯಾವುದು? ಕಲ್ಲಿನ ನೀರು. ಏನಿದು? ಇದ್ರಾಗ ಯಾವ್ದೈತಿ? ಅದು ಜೀವಾಮೃತ ಆಯಿತು, WDC ಆಯಿತು, ಯಾವುದಾಯ್ತು ಲೇರ್ ಕಲ್ಲ ಕೇಳೋದು. ಹಿಂಗೆ ಏನು ಮಾಡೋದು? ವೆರೈಟಿ ಕಲ್ಲುಗಳನ್ನು ಹಾಕೋದು. ಬೆಣಚುಕಲ್ಲು, ನಿಮ್ಮದು ಆ ಕಡೆ ಒಂದು ಹಳ್ಳಿಯಾಗಿಂದ ಒಂದು ಕಲ್ಲು, ಆ ಕೊರೆಯಾಗಿಂದ ಒಂದು ಕಲ್ಲು, ಈ ಕೊರೆ, ಎಲ್ಲ ಥರದ್ದು ಕಲ್ಲನ್ನು ಲೇರ್ ಹಾಕೋದು. ಹಿಂಗೆ ಈ ನೀರಿನಾಗನ ಹಾಕೋದು. ಇದು ಯಾವ ನೀರಿನಾಗ? ಒಂದು ಜೀವಾಮೃತದ ದರ, ಇಲ್ಲ ಅಂದರೆ WDC ದರ, ಇಲ್ಲ ಅಂದರೆ ಗೋಕೃಪಾಮೃತ ಜಲ. ಇದನ್ನು ನೀವು 1 ತಿಂಗಳು ಇಟ್ಟು ಆಮೇಲೆ ಈ ನೀರನ್ನು ತಗೊಂಡು ಬಳಕೆ ಮಾಡೋ. ಇದಕ್ಕೆ ಮಿನರಲ್ ನೀರು ಅಂತ ಹೇಳ್ತಾರೆ. ಯಾವ ನೀರು? ಆ ಟೈಪ್ ನೀವೇನೈತಿ, ನೀವೆಲ್ಲರ ಹೊಳಿ ಸಾಲಿನಾಗ ಹೋಗಿ ಅಂದ್ರೆ ಈ ಜರಿ ಏನಿರ್ತೈತಲ್ಲ ಅಲ್ಲಿ ನೀರು ಕುಡ್ದಾಗ ನೀರಿನ ಟೇಸ್ಟ್ ನೋಡಿರಲ್ಲ ನೀವು ಹೆಂಗಿರ್ತೈತಿ ಅಂತ. ಮಿನರಲ್ ನೀರು ಅಂತ ಹೇಳ್ತಾರೆ. ನೀವೆಲ್ಲರಿಗೂ ಇದು ಗೊತ್ತಿರಲಿ. ಇವೆಲ್ಲ ಮಿನರಲ್ ನೀರನ್ನು ಈಗ ನೀವು ಎಲ್ಲಿ ಕುಡಿಯತ್ತೀರಿ? ಮಿನರಲ್ ನೀರು ಯಾವುದಕ್ಕೆ ಅಂತೀರಿ ನೀವು? ಬಿಸ್ಲೇರಿ ಬಾಟಲಿಗೆ ಏನಂತೀರಿ ನೀವು? ಮಿನರಲ್ ನೀರು ಅಂತೀರಿ. ಹಂಗಾರೆ ಈ ಬಿಸ್ಲೇರಿ ಬಾಟಲ್ ಕುಡಿಯೋಕ್ಕಿಂತ ಮೊದಲು ನೀವು ಮಿನರಲ್ ನೀರು ಎಲ್ಲಿ ಕುಡಿತಿದ್ರಿ? ಯಾರು ಹೇಳ್ಬೋದಾ? ಮತ್ತು ಅದನ್ನು ಬಿಟ್ರೆ ನೀವು ಏನು ತೀರ್ಥ ಐತಲ್ಲ ಆ ತೀರ್ಥನ ಮಿನರಲ್ ನೀರು. ಯಾವುದು? ಈಗೇನು ದೇವ್ರನ್ನ ತೊಳೆಯೋದೈತಲ್ಲ, ನಿಮ್ಗೆ ಎಲ್ಲರೂ ಅಲ್ಲಿ ಕ್ವಶನ್ ಮಾಡತ್ತಾರ, ನಿಮ್ಮ ದೇವ್ರು ಯಾಕೆ ಕಲ್ಲು ಅದಾನ ಅಂತೇಳಿ. ನಮ್ಮ ದೇವ್ರ ಕಲ್ಲಿಲ್ಲ, ನಮ್ಮ ಜನ ಶಾಣೆ ಇದ್ರು. ಏನಿದ್ರು ಹಿಂಗೆ ರೊಕ್ಕ ಕೊಟ್ಟು ನೀವು ನೀರು ಕುಡಿಬಾರ್ದು ಅಂತೇಳಿ ಅಲ್ಲೆಲ್ಲೇ ಒಂದು ದೇವ್ರನ್ನ ಮಾಡಿ ಎಲ್ಲರೂ ಹೋಗಿ ಅಲ್ಲೇ ನೀರು ಕುಡಿಯಂಗೆ ಮಾಡಿದ್ರು ಅಷ್ಟ. ಅವ್ರು ನೀವೇನು ಮಾಡಿ ಕುಡಿಯಂಗಿಲ್ಲ. ನೀವು ಹಿಂಗೆ ನಿಮಗೆ ಜರ್ಯಾಗ ಹಿಂಗೆ ಬಂದಿದ್ದಕ್ಕೆ ಹಿಂಗೆ ಕೈ ಹಿಡಿದು ಕುಡಿತಿರಲ್ಲ ನೀವು. ಅವ್ರು ಯಾರು ಫಾರಿನರ್ಸ್ ಬಂದ್ರೆ ಅಂತಾರೆ, ಇವು ಏನು ತಲೆ ಕೆಟ್ಟತಿ, ತಲೆ ಅವ್ರಿಗೆ ಕೆಟ್ಟತಿ. ಅದನ್ನು ಅವರು ಪ್ಲಾಸ್ಟಿಕ್ನೇ ಹಾಕ್ಯಂಡು ಕುಡಿಯತ್ತಾರ. ನಮ್ಮರು ಎದ್ರಾಗ ಕುಡಿದ್ರು ಒರಿಜಿನಲ್ ಹರಿದು ಬರೋದನ್ನು ಕುಡ್ದಾರ. ಒರಿಜಿನಲ್ ಮಿನರಲ್ ನೀರು ಅದು. ಹಂಗಾರೆ ಅವಾಗ ಅವ್ರು ಏನು ಮಾಡಿದರು ಅಂದರೆ ಎಲ್ಲೆಲ್ಲಿವೆ ಬೇರೆ ಬೇರೆ ಜಾಗದ ಕಲ್ಲುಗಳನ್ನು ಅಲ್ಲಿ ಬಂದು ಸ್ಥಾಪನೆ ಮಾಡಿ ಅದಕ್ಕೊಂದು ಏನು ಕೊಟ್ಟರು? ಪ್ರಾಣ ಪ್ರತಿಷ್ಠಾಪನೆ ಅಂತ ಕೊಟ್ಟು. ಯಾಕಂದರೆ ಯಾವುದೋ ವಿಚಾರಗಳಿರಲಿ,
ನೀವು ಈಗೇನು ಹಂಗೆ ಜನರಲ್ಲಾಗಿ ಮಾಡಿದ್ರೆ ಅದೇನು ನಿಮಗೆ ಭಕ್ತಿ ಬರಲ್ಲ. ಇದಾದ್ರೆ ಏನಿರ್ತೈತಿ ನಿಮಗೆ, ಅದನ್ನು ಕುಡಿಬೇಕು ಅನ್ನೋ ಒಂದು ಭಾವನೆ ಬರ್ತೈತಿ. ನಂತರ ಅದು ಮಿನರಲ್ ನೀರು. ಯಾವುದದು? ಮಿನರಲ್ ನೀರು. ಆದರೆ ಇವತ್ತು ನಾವೇನು ಹೋಗೀವಿ, ಆ ನೀರು ನಮಗೆ ಅಷ್ಟು ಇಷ್ಟ ಇಲ್ಲ ಅನ್ಕೊಂತ ನಾ. ಏನಿಲ್ಲದ ಅಷ್ಟು ಇಷ್ಟ ಇಲ್ಲ, ಅಷ್ಟು ಸುಪೀರಿಯರ್ ಆಗ್ಯಾವ ನಾವು. ತೀರ್ಥ ಅಂದ್ರೆ ಕೊಟ್ಟರೆ ಹಿಂಗೊಂದಿಟ್ಟು ಮುಟ್ಟಿಸ್ಕೊಂಡಂಗೆ ಮಾಡಿ ಅದನ್ನು ಹಿಂಗೆ ಮಾಡೋ ಲೆವೆಲಿಗೆ ಬಂದೀವಿ. ಆದ್ರೆ ಒರಿಜಿನಲ್ಲಿಗೆ ಹಿಂಗೆ ಮಾಡತ್ತೀವಿ. ಅದು ನೀವು ಏನು ಪ್ಲಾಸ್ಟಿಕ್ ನೀರು ಐತಲ್ಲ, ಅದು ಎಷ್ಟು ದಿವಸದ್ದು? ಅದು ನಿಮಗೆ ಆ್ಯಕ್ಚುಲಿ 7 ದಿವಸ ಪ್ಲಾಸ್ಟಿಕ್ನಾಗಿದ್ರೆ ಅದು ಡೇಂಜರ್ ಅಂತಲೂ ಐತಿ. ಅಂದರೆ ಯಾವುದು ಒರಿಜಿನಲ್ಲು ಅದಕ್ಕೆ ನಾವು ವಿರೋಧಗಳನ್ನು ಮಾಡತ್ತೀವಿ, ಯಾವುದು ಡೂಪ್ಲಿಕೇಟ್ ಅದನ್ನು ನಾವೇನು ಮಾಡತ್ತೀವಿ, ಅಪ್ಪಿಗೇಳಾಕತ್ತೀವಿ. ಇದು ಭಾಳ ಸಿಂಪಲ್ ಐತಿ. ಇದ್ರದ್ದೇನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದನ್ನು ನೀವೇನೈತಿ ಇಟ್ಟು ಯೂಸ್ ಮಾಡೋಕ್ಕೆ ಬರುತ್ತೆ. ಮಿನರಲ್ ನೀರು ನಿಮ್ಗೆ ಅದು ಒಳ್ಳೆ ಇದ್ರೊಳಗೆ ಕಲ್ಲಿನೊಳಗೆ ಇರ್ತಕ್ಕಂಥ ಎಲ್ಲ ಆಹಾರನೂ ಅದು ಪೂರೈಸ್ತೈತಿ. ಸರಿನಾ? ಇದೀಗ ಇನ್ನು ಯಾವುದು? ದಶಪರ್ಣಿಗೆ ಹೋಗೋಣ ಫಸ್ಟು. 10 ಥರದ ಎಲೆ. ಏನು ಇದ್ರಾಗೂ ಯಾವ್ದಾರ ಇರ್ತೈತಿ? ನಿಮ್ಗೆ ಏನು ಇರ್ತೈತಿ? ಜೀವಾಮೃತಾರ ಇರ್ತೈತಿ, WDCR ಇರ್ತೈತಿ, ಗೋಕೃಪಾಮೃತ ಜಲಾರ ಇರ್ತೈತಿ. ಅದ್ರಾಗ ಎಷ್ಟು ಥರದ ಎಲೆ? 3 ಥರದ ಎಲೆ ವಿಷ ಇರಬೇಕು. 3 ಥರದ ಎಲೆ ಹಾಲು ಇರಬೇಕು. 4 ಥರದ ಎಲೆ ಯಾವಾದರೂ ನಡೀತೈತಿ. ಮಿನಿಮಮ್ 2-2 kg ಇರಬೇಕು. ವಿಷದ ಎಲೆಗಳನ್ನು ಹೇಳ್ರಿ. ಇಸಮ್ದಾರಿ ಅಂತ ಇರ್ತೈತಿ, ಬೇವು, ಮತ್ತೆ ಹುಲಗಲ, ಹಾಂ, ಮತ್ತೆ ಸಾಗವಾನಿ ಬೇಡ. ಹಾಂ, ಬೇವು ಮರಬೇವು 2 ಒಂದಾಗೈತಿ. ಕಾಂಗ್ರೆಸ್ಸು ಬೇಡ. ಹಾಂ, ಲೆಕ್ಕಿ ಹಾಂ, ಲೆಕ್ಕಿ ಅಂತಾರಲ್ಲ, ಅದು ಕೆಟ್ಟ. ಹಾಂ, ಎಕ್ಕಿ ಅಲ್ಲ, ಲೆಕ್ಕಿ. ಎಕ್ಕಿ ಹಾಲ್ನ್ಯಾಗ ಬರ್ತೈತಿ. ಯಾವುದು? ಹಾಂ, ಲಕ್ಕಿ ಸೊಪ್ಪು ಅಂತ ಬರ್ತೈತಿ. ಪತ್ರಿ ಎಲೆ ಹಂಗೆ 5 ಹಿಂಗಿದು ಇರ್ತೈತಿ. ಹಾಂ ಹಾಂ, ಎಕ್ಕಿ ಹಾಲು 2ನೇದ್ರ ಬರ್ತೈತಿ. ಎಕ್ಕಿ ಹಾಲ್ನ್ಯಾಗ ಬರ್ತೈತಿ. ಲೆಕ್ಕಿ ಹೂವು, ಇದನ್ನ ಬೇಲಿಗೆ ಹಾಕ್ತಿದ್ರು, ಭಾಳ ಕೆಟ್ಟ ವಿಷಯ ಇರ್ತೈತಿ. ಹಾಂ, ಬಿಲ್ಪತ್ರಿನೂ ವಿಷದ ಬರಲ್ಲ. ಮತ್ತೆ ಬರಲ್ಲ. ಸೀತಾಫಲದ ಎಲೆ ಯಾವುದು? ಹಾಂ, ಮಧುಗುಣಿಕಿದು ಬರ್ತೈತಿ. ಸೀತಾಫಲದ ಬರ್ತೈತಿ. ಸೀತಾಫಲ ಭಾಳ ವಿಷಯ ಇರ್ತೈತಿ. ಸೀತಾಫಲದ್ದು ಒಂದು ಐಡಿಯಾ ತಗೊಳ್ರಿ ನೀವು. ಸೀತಾಫಲದ್ದು ಏನು, ನೀವು ಸೀತಾಫಲ ಹಣ್ಣು ತಿಂತಿರಲ್ಲ, ಆ ಬೀಜನ ಚಂದ ಕುಟ್ಟಿ ಒಂದು ಉಂಡೆ ಮಾಡಿ ಇಲ್ಲಿ ಡೋರ್ದಾಗ ಹೋಗೋದ್ಬಿಟ್ರೆ ಇಲ್ಲಿ ಅಲ್ಲೇ ಸತ್ತೋಗೋದು. ಸೀತಾಫಲದ್ದು ವಿಷ ಎಷ್ಟು ಇರ್ತೈತಿ ಅಂದರೆ, ನೀವು ಸೀತಾಫಲ ಹಣ್ಣು ತಿಂದು ಆ ಬೀಜನ ಚಂದ ಕುಟ್ಟಿ ಉಂಡೆ ಮಾಡಿ ಇಲ್ಲಿ ಡೊಂಬನೆ ಹೋಗಿದ್ರೆ ಇಲ್ಲಿ ಅಲ್ಲೇ ಡಮ್ ಅಂದೋಗಿ ಅಷ್ಟು ವಿಷ ಇರ್ತೈತಿ. ಗ್ಯಾಸ್ ಕ್ರಿಯೇಷನ್ ಮಾಡ್ತೈತೆ. ಬೀಜಗಳ ಒಳಗೆ ವಿಷ ಅವು. ಸೇಬು ಹಣ್ಣಿನ ಬೀಜ, ಸೀತಾಫಲದ ಬೀಜ ಅವನ್ನ ತಿನ್ನಕ್ಕೆ ಪರ್ಮಿಷನ್ ಇಲ್ಲ, ತಿನ್ನಬಾರ್ದವು. ಪಾಯ್ಸನಸ್ ಅಂತ ಹೇಳ್ತಾರೆ. ಏನಿರ್ತೈತಿ? ವಿಷದ ಅಂಶ ಇರ್ತೈತಿ. ಇದು ವಿಷದ ಎಲೆಗಳಂತೂ ಗೊತ್ತಾದವಲ್ಲ. ಇನ್ನು ಹಾಂ, ತುಂಬಿನೂ ವಿಷ ಬರ್ತೈತಿ. ಹಾಂ, ತುಂಬಿನೂ ಪರ್ಫೆಕ್ಟ್ ವಿಷ ಬರ್ತೈತಿ. ಇನ್ನು 3 ಥರದ್ದು ಹಾಲಿನ ಎಲೆಗಳು. ಹಾಲಿನ ಯಾವ್ಯಾವು? ಪಪಾಯ, ಆಲ, ಅರಳಿ, ಕಣಗಲ, ಹಾಂ ಹಾಂ ಹಾಂ, ಎಕ್ಕಿ, ಇವೆಲ್ಲ ಏನಿವು? ಹಾಲಿನವು. ಇಂಥವು 3. ಇನ್ನು ಯಾವರ, ಇನ್ನು ಇದ್ರೊಳಗೆ ನೀವು ಯಾವರ ಹಿಡ್ಕೊಳ್ರಿ. ಪಾರ್ಥೇನಿಯಮ್ ಹಿಡ್ಕೊಳ್ರಿ, ದುರ್ಗಿ ಹಿಡ್ಕೊಳ್ರಿ. ನೀವು ಬೇಕಾದಂಥ ಎಲೆ, ಅಲ್ಲೇನೋ ಗೊಬ್ಬರ ತಪ್ಪಲ, ಏನು ಗ್ಲೀರಿಸೀಡಿಯಾ ಅಂತ ಹೇಳ್ತೀವಲ್ಲ ನಾವು. ಗೊಬ್ಬರ ತಪ್ಪಲಕ್ಕೆ ಏನಂತಾರ? ಗ್ಲೀರಿ ಅಂದ್ರೆ ಇಲಿಯ, ಸೀಡಿಯಾ ಅಂದ್ರೆ ಕೊಲ್ಲದು ಅಂತ. ಇಲಿ ಕೊಲ್ಲ ಎಲಿ. ಅದು ಏನದು? ಅದರದ್ದು ಏನು ತೊಗಟಿ ಇರ್ತದಲ್ಲ, ಈ ತೊಗಟಿನ ನೀವು ಅನ್ನದೊಳಗೆ ಬೇಯಿಸಿ ಆ ಅನ್ನನ ತೋಟ ತುಂಬ ಚೆಲ್ಲಿದ್ರೆ ಅದನ್ನು ತಿಂದರೆ ಇಲಿ ಮಾತ್ರ ಸಾಯ್ತಾವೆ. ಜಗತ್ತಿನ ಮತ್ತೆ ಯಾವುದೂ ಸಾಯಲ್ಲ, ಯಾವ್ದು ಸಾಯಲ್ಲ. ಕಾಗಿ ತಿಂದ್ರೆ ಸಾಯೋದಲ್ಲ, ಇರಿಬ್ ತಿಂದ್ರೆ ಸಾಯೋದಲ್ಲ, ಮನುಷ್ಯ ತಿಂದ್ರೆ ಸಾಯಂಗಿಲ್ಲ. ತೊಗಟಿನ ನೀವು ಈಗೇನು ಬೇಯಿಸ್ತಿರಲ್ಲ, ಅನ್ನ ಬೇಯಿಸ್ತಿರಲ್ಲ, ಅನ್ನದೊಳಗನ ತೊಗಟಿ ಹಾಕಿ ಬೇಯಿಸಿಬಿಡೋದು. ಅಂದ್ರೆ ಅಕ್ಕಿ ಒಳಗನ ತೊಗಟಿ ಸೇರಿಸಿ ಜಜ್ಜಿ ಚೆಂದಾಗಿ ಬೇಯಿಸಿ ಹಳಸ ಮಟ್ಟ ಬಿಡ್ಬೇಕದನ್ನು. ಹಳಸಿದ ಮೇಲೆ ಅದನ್ನು ನೀವು ತೋಟದ ಬದುವಿನಾಗ ತೋಟದಾಗ ಹರಡಿದ್ರೆ ಇಲಿ ಒಂದೇ ಸಾಯೋದು. ಇಲಿ ಬಿಟ್ರೆ ಬೇರೆ ಯಾವುದೂ ಸಾಯಲ್ಲ. ಅದಕ್ಕಾಗಿನ ಅದ್ರ ಹೆಸರು ಗ್ಲೀರಿಸೀಡಿಯಾ.
ಗ್ಲೀರಿ ಅಂದರೆ ಇಲಿ, ಸಿಡಿಯಾ ಅಂದ್ರೆ ಕೊಲ್ಲೋದು, ಇಲಿ ಕೊಲ್ಲೋದು. ಇದು ಇಲಿಗಾಗಿನೇ ಸ್ಪೆಷಲ್, ಬೇರೆ ಯಾವುದಕ್ಕೂ ಏನೂ ತೊಂದರೆ ಕೊಡಲ್ಲ. ಹಾಂ, ಏನು ಗೊಬ್ಬರ ತಪ್ಪಲ ಅಂತ ಹೇಳ್ತಾರೆ ಕಾಮನ್ನಾಗಿ, ಆದರೆ ಆ್ಯಕ್ಚುಲಿ ಅದು ಗ್ಲೀರಿಸಿಡಿಯಾ. ಸರಿನಾ? ಇವೆಲ್ಲ ಗೊತ್ತಾಯ್ತಲ್ಲ ಈಗ. ಇದು ಎಷ್ಟು ದಿವಸ? ಹಾಂ, ಆದರೆ ಇದಕ್ಕೆ ಒಂದಿಷ್ಟು ಐಟಮ್ಸ್ ಎಕ್ಸ್ಟ್ರಾ ಅದಾವು. ಒಂದು 3 kg ತಂಬಾಕು ವೇಸ್ಟ್, 3 kg ತಂಬಾಕು ವೇಸ್ಟು, 1 kg ಬೆಳ್ಳುಳ್ಳಿ ಪೇಸ್ಟ್, ನಂತರ 4 kg ಹಸಿಮೆಣಸಿನಕಾಯಿ ಪೇಸ್ಟ್. ಇವು 3 ಐಟಮ್ಸ್ ಎಕ್ಸ್ಟ್ರಾ ಇದ್ರೆ. ಹಾಂ, ದಶಪರ್ಣಿ ಒಳಗೆ ಒಂದು 3 kg ತಂಬಾಕು ವೇಸ್ಟು, 1 kg ಬೆಳ್ಳುಳ್ಳಿದು ಪೇಸ್ಟು, ವೇಸ್ಟ್ ಅಲ್ಲ ಪೇಸ್ಟ್ ಇದು. ಆಮೇಲೆ 4 kg ಹಸಿಮೆಣಸಿನಕಾಯಿದು ಚಟ್ನಿ ಪೇಸ್ಟ್. ಇದನ್ನು 15 ದಿವಸ ಇಡೋದು. ಆದರೆ ಇದನ್ನು ಲ್ಯಾಂಡ್ ಅಪ್ಲಿಕೇಶನ್ನಾಗ ಅಷ್ಟೇನು ಬಳಸಕ್ಕೆ ಹೋಗ್ಬೇಡ್ರಿ. ಇದೇ ನಿಮಗೆ ಎದ್ರಾಗ ವರ್ಕ್ ಆಕತಿ, ಸ್ಪ್ರೇದೊಳಗೆ ರೋಗ ಇರಲಿ, ಹುಳ ಇರಲಿ, ಅವೆಲ್ಲವಕ್ಕೂ 15 ದಿನಕ್ಕೆ ಒಂದು ಬಾರಿ ಸಿಂಪರಣೆ ಮಾಡಕ್ಕೆ. ನಿಮ್ಗೆ ಎಷ್ಟು? 15 ದಿನಕ್ಕೆ ಒಂದು ಸಿಂಪರಣೆ. ಬೆಳ್ಳುಳ್ಳಿಯಾಗಿಂದ ಹಸಿಮೆಣಸಿನಕಾಯಿ 4 kg. ಹಾಂ, ಚಟ್ನಿ ಪೇಸ್ಟ್ ಆಗ್ಬೇಕು. ಇವು ಎಲ್ಲಿ ಅದಾವಲ್ಲ, ಇಡೇವು ಹಾಕಿದ್ರು ನಡಿತೈತಿ, ಪೇಸ್ಟ್ ಮಾಡಿ ಹಾಕಿದ್ರು ನಡಿತೈತಿ. ಪೇಸ್ಟ್ ಮಾಡಿದ್ರೆ ರಸ ಜಲ್ದಿ ಬಿಡುಗಡೆ ಆಕೈತಿ, ಎಲ್ಲಿ ಒಂದು ಸ್ವಲ್ಪ ನಿಧಾನ ಬರ್ತೈತಿ. ಇದು ಎಷ್ಟು ದಿವಸ? 15 ದಿವಸ ಇಟ್ಟ ಮೇಲೆ ಇದು ರೆಡಿ ಆಕೈತಿ. ಇದನ್ನು ನೀವು 6 ತಿಂಗಳಗಟ್ಟಲೆ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಇದನ್ನು ವರ್ಷನೂ ಇಡ್ಬೋದು. ಹಾಂ, ಎಲ್ಲದಕ್ಕೂ ರೋಗ ಕೀಡಿ ಗ್ರೋತಿಗೂ ನಡಿತೈತಿ, ಕೀಡಿಗೂ ನಡಿತೈತಿ, ರೋಗಕ್ಕೂ ನಡಿತೈತಿ, ಎಲ್ಲದಕ್ಕೂ ಅಡ್ವಾನ್ಸ್. ಇದು ಏನಿದು? ಅಡ್ವಾನ್ಸ್, ಭಾಳ ಜಬರ್ದಸ್ತ್. ಇದು ಯಾವುದ್ರಾಗ ಏನು ನೀವು ಮತ್ತು ಡ್ರೆಂಚಿಂಗ್ನಾಗ ಏನು ಬಳಸ್ಬೇಡ್ರಿ. ಇದನ್ನು ಸ್ಪ್ರೇದಾಗ ಅಷ್ಟೇ ಬಳಸಿ. ಸರಿನಾ? ಏನು ಲಾಸ್ಟ್ ಓಕೆ ಅಲ್ಲ? ಇದು ಎಲೆದು ಕನ್ಫ್ಯೂಷನ್ ಆಯಿತು? ಏನಿಲ್ಲಲ್ಲ? ಅರ್ಧ ಲೀಟ್ರ್ ಸ್ಪ್ರೇದಾಗೆಲ್ಲ ಅರ್ಧ ಲೀಟ್ರ್. ನೀವು ಜೀವಾಮೃತ, WDC, ಇವು ಗೋಕೃಪಾಮೃತ ಜಲನೂ ಏನು ಸ್ಪ್ರೇನಾಗ ಬಳಸ್ತಿರಲ್ಲ, ಒಂದು ಕ್ಯಾನಿಗೆ 3 ಲೀಟ್ರ್ ಬಳಸ್ಬೇಕು ನೀವು. ಎಷ್ಟು? 3 ಲೀಟ್ರ್ ಮೇಲೆ ಬಳಸಬಾರ್ದು. ಒಂದು ಕ್ಯಾನಿಗೆ 3 ಲೀಟ್ರ್, ಒಂದು ಪಂಪಿಗೆ 3 ಲೀಟ್ರ್. ಹಾಂ, ಒಂದು ಬ್ಯಾರಲ್ಲಿಗೆ 30 ಲೀಟ್ರ್ ಮಟ. ಸರಿನಾ? ಇದಕ್ಕೆ ಹೋಗೋಣ. ಕುಣಪ ಜಲ, ಹೌದಾ? ಇಲ್ಲಿ ಕುಣಪ ಜಲದೊಳಗೆ ಒಂದು ಸತ್ತಂಥ ಪ್ರಾಣಿ ಬೇಕು. ಏನು ಬೇಕು? ಸತ್ತ ಪ್ರಾಣಿ. ಇವೆಲ್ಲ ಐಟಮ್ಸ್ ಏನೈತಿ, ಇದು ಜೀವಾಮೃತ ಅಥವಾ WDC ಗೋಕೃಪಾಮೃತ ಜಲ ಏನೈತಿಲ್ಲ, ಇಲ್ಲಿ ಬರೀ 30 ಲೀಟ್ರ್ ಬೇಕು. ಎಷ್ಟು? ಭಾಳ ಬೇಡ ಇದ್ರಾಗ. ಎಷ್ಟು ಬೇಕು? 30 ಲೀಟ್ರ್. ಈ ಸತ್ತ ಪ್ರಾಣಿ ಯಾವುದಂತ ಹಿಡ್ಕೊಳ್ಳೋಣ. ಹಂಗೆ ಒಂದು ಕರ ಸತ್ರೆ ಎಷ್ಟು kg ಇರ್ಬೋದು? ಒಂದು ಕರ ಆಗ ಹುಟ್ಟೈತಿ, ಒಂದು ಕರ ಸತ್ತೈತಿ ಅನ್ಕೊಳ್ಳೋಣ. ಭಾಳ ಜನ ಗೊತ್ತೈತಿಲ್ಲ ನಿಮ್ಗೆ ಅವು. ಇದು 25-30 kg ಇರ್ತೈತಿ. ಒಂದು 30 kg ಹಿಡಿಯೋಣ ನಾವು. ಎಷ್ಟು? 30 kg ಆಧಾರದ ಮೇಲೆ ಅದಕ್ಕೆ ಇದನ್ನು ಹಾಕ್ರಿ. 30 ಲೀಟ್ರ್ ಏನು WDC ಹಾಕ್ತಿರೋ, ಜೀವಾಮೃತ ಹಾಕ್ತಿರೋ, ಗೋಕೃಪಾಮೃತ ಜಲ ಹಾಕ್ತಿರೋ ಹಾಕ್ರಿ. 30 kg ಸಗಣಿ ಹಾಕ್ರಿ. 30 ಲೀಟ್ರ್ ಮೂತ್ರ ಹಾಕ್ರಿ. ಮಜ್ಜಿಗೆ ಹಾಕ್ರಿ ಒಂದು ಅಂದಾಜು. ಜಗ ಇದ್ರೆ 30 ಲೀಟ್ರ್ ಹಾಕ್ರಿ, ಇಲ್ಲಾಂದ್ರೆ ಒಂದು ಅಂದಾಜು ಹಾಕ್ರಿ. ಬೆಲ್ಲನೂ 30 kg ಹಾಕ್ರಿ. ಒಂದು 60 ಯುನಿ ಎಂಜೈಮ್ ಗುಳಿಗೆ. ಏನು? ಇನಿ ಎಂಜೈಮ್. ಇವು ಇದ್ರಾಗ ಸಿಗ್ತಾವೆ ನಿಮ್ಗೆ ಗುಳಿಗೆ ಅಂಗಡಿಯಾಗ. ಹೇಳ್ತೀನಿ, ನೀವು ನೋಡ್ಕೊಂತೀರಿ. ಹೇಳ್ತೀನಿ ಯಾವುದು? 60 ಯುನಿ ಎಂಜೈಮ್ ಗುಳಿಗೆ. ಇದನ್ನು ಸಗಣಿ, ಮೂತ್ರ, ಮಜ್ಜಿಗೆ, ಬೆಲ್ಲ, ಯುನಿ ಎಂಜೈಮ್ ಗುಳಿಗೆ. ಏನು? ಇದ್ರಾಗೂ ಬಾಳೆಹಣ್ಣು, ಪಪಾಯ ಹಣ್ಣು 3 kg. ಜಲ್ದಿ ಕರಗಲಿ ಅಂತ ಅಷ್ಟೇ. ಆಮೇಲೆ ಇದೆಲ್ಲ ಏನೈತಿ, ಸತ್ತ ಪ್ರಾಣಿ ಅದರೊಳಗೆ ಕರಗ್ತೈತಿ, ಏನಾಕೈತಿ. ಆದರೆ ಇದಕ್ಕೆ ರೆಸ್ಟ್ರಿಕ್ಷನ್ ಐತಿ. ಬಾಕಿ ಇವೆಲ್ಲವೂ ಚೇಂಜು. ಇದು ರೆಸ್ಟ್ರಿಕ್ಷನ್ನು. ಇದು ಬಾಯಿ ಮುಚ್ಚಂಥದ್ದು. ಅಂದರೆ ನೀವು ಅರ್ಧಂಬರ್ಧ ಬಾಯಿ ಇರ್ತಕ್ಕಂಥ ತೊಗೊಬೇಡ್ರಿ. ಪ್ಲೇಟ್ ಮುಚ್ಚಿ ಇದನ್ನು ಭದ್ರವಾಗಿ ಗಾಳಿ ಆಡ್ದಂಗೆ 90 ದಿವಸ ಇಡ್ಬೇಕು. ಎಷ್ಟು?
3 ತಿಂಗಳು ಗಾಳಿ ಆಡಬಾರ್ದು ಇದಕ್ಕೆ. ಆಮೇಲೆ ಇದನ್ನು ಎಲ್ಲೂ ಮನೆ ಹತ್ರ ಮಾಡಬೇಡ್ರಿ. ಏನು ಮಾಡಬೇಡ್ರಿ? ಮನೆ ಹತ್ರ ಎಲ್ಲೂ ಮಾಡಕ್ಕೆ ಹೋಗ್ಬೇಡ್ರಿ. ಸಾಧ್ಯ ಇದ್ದಷ್ಟು ತೋಟದೊಳಗೆ ಅಥವಾ ಮನೆಯಿಂದ ಭಾಳ ದೂರದೊಳಗೆ ಇದನ್ನು ಮಾಡಿರಿ. ಮಾಡಿ ಅದ್ರ ಮೇಲೆ ಹಿಂಗೆ ಪ್ಲಾಸ್ಟಿಕ್ ಹಾಕ್ರಿ. ಹಿಂಗೆ ಇಲ್ಲಿ ಮಣ್ಣು ಹಾಕಿಬಿಡ್ರಿ ಇದಕ್ಕೆ. ಅಂದ್ರೆ ಗಾಳಿ ಆಡಬಾರ್ದು. ಇದು ಗಾಳಿ ಆಡಿದ್ರೆ ವಾಸನೆ ಬರ್ತೈತಿ. ಹಾಂ, ಹೇಳ್ತೀನಿ. ಇದು 3 kg ಬಾಳೆಹಣ್ಣಿನ ಪೇಸ್ಟು, 3 kg ಪಪ್ಪಾಯ ಹಣ್ಣಿನ ಪೇಸ್ಟ್. ಹೌದಾ? ಇದಕ್ಕೆ ಒಂದು 2-3 kg ಅಷ್ಟು ಬೂದಿ. ಯಾವುದು ಅಂದರೆ ಬೆರಣಿ ಬೂದಿ. ಯಾವ ಬೂದಿ? ಬೆರಣಿ ಇರ್ತೈತಲ್ಲ ಅದ್ರ ಬೂದಿ ಹಾಕಿರಿ. ಇಷ್ಟನ್ನು ಹಾಕಿ ನೀವು ಎಷ್ಟು ದಿವಸ ಇಡ್ತೀರಿ ಇದನ್ನು? 90 ದಿವಸ ಇಡ್ತೀರಿ. 90 ದಿವಸ ಆದಮೇಲೆ ಇದನ್ನು ನೀವು ರೊಟೇಟ್ ಮಾಡ್ಕೊಳ್ರಿ. ಕರಗಿರ್ತೈತಿ, ಸ್ಮೆಲ್ ಇರ್ತೈತಿ ಒಂದಿಷ್ಟು. ಮತ್ತು ಸತ್ತು ಪ್ರಾಣಿ ಐತಿ ಅಂದ್ರೆ ಇರ್ತದೆ. ಇದೇನೈತಿ? ಎಲ್ಲದಕ್ಕಿಂತನೂ ತಾಕತ್ತು ಇದು. ಒಂದು ಬ್ಯಾರೆಲ್ ನಿಮ್ದು ರೆಡಿ ಆದರೆ 200 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರಕ್ಕೆ ಸಮ. ಎಷ್ಟು? ಇದು ಒಂದು ಬ್ಯಾರೆಲ್ಲಿಗೆ 8 ಲೀಟ್ರ್ ಹಾಕಿರಿ ಸಾಕು. ಒಂದು ಬ್ಯಾರೆಲ್ಲಿಗೆ ಎಷ್ಟು? ಹಾಂ, ಇದನ್ನು ಯಾರು ನಾ ಏನಂತೀನಿ, ಪ್ರಾಯೋಗಿಕವಾಗಿ ನೀವು ನೋಡ್ದ ಸ್ಪ್ರೇ ಮಾಡಬೇಡ್ರಿ. ಮೊದಲ ನೀವು 100 ml ಹಾಕ್ಯಂಡು ಹೊಡ್ಕೊಂಡು ನೋಡ್ರಿ. ಆಮೇಲೆ ನೀವು 150 ml ಹಾಕ್ಯಂಡು ನೋಡ್ರಿ. ಆಮೇಲೆ ನೀವು 200 ml ಅಂತೂ ಹೋಗಬೇಡ್ರಿ. 200 ಮೇಲೆ ಹೋಗಕ್ಕೆ ಹೋಗ್ಬೇಡ್ರಿ. ನಾವು ಇದನ್ನು 1/4 ಲೀಟ್ರ್ ಮಟ್ಟ ಅಷ್ಟೇ ಯೂಸ್ ಮಾಡೇವಿ, ಏನೂ ತೊಂದರೆ ಇಲ್ಲ. ಅಷ್ಟರ ಮೇಲೆ ಇದನ್ನು ಏನು ಮಾಡಬೇಡ್ರಿ, ಸ್ಪ್ರೇದೊಳಗೆ ಬಳಸಬೇಡ್ರಿ. ಸ್ಪ್ರೇನು ವಜ್ಜ ಅನ್ನಿಸ್ತೈತೆ ನನಗೆ. ಅವ್ನು ಹೊಡೆದು ಬಂದವನ್ನ ಬಾಜುಕ್ಕೆ ನಿಲ್ಲಕ್ಕೆ ಆಗಂಗಿಲ್ಲ. ನೀವು ಏನಾಗಂಗಿಲ್ಲ. ಸಾಧ್ಯ ಇದ್ದಷ್ಟು ಇದನ್ನು ಡ್ರಿಪ್ನಾಗ ಪಾಸ್ ಮಾಡೋಕ್ಕೆ, ಸಾಧ್ಯ ಇದ್ದಷ್ಟು ಇದನ್ನು ನೆಲಕ್ಕನ ಕೊಡೋಕೆ, ಇಲ್ಲ ಅಂದ್ರೆ ಸಾಧ್ಯ ಇದ್ದಷ್ಟು ನಿಮ್ದು ತಯಾರಾಗಿರ್ತಕ್ಕಂಥ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಕೊಡೋಕೆ ಪ್ರಯತ್ನ ಮಾಡಿ. ಸಗಣಿ ಗೊಬ್ಬರ ಇರ್ತೈತಿ, ಮಿಕ್ಸ್ ಮಾಡಿ ಕೊಡ್ರಿ. ಕುರಿ ಗೊಬ್ಬರ ಇರ್ತೈತಿ, ಮಿಕ್ಸ್ ಮಾಡಿ ಕೊಡ್ರಿ. ಹಿಂಗೆ ಕೊಡೋಕೆ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಅದರ ಜನ್ರಲ್ಲಾಗಿ ನೀವೇನೈತಿ ಡ್ರಿಪ್ನಾಗ ಪಾಸ್ ಮಾಡ್ತಿದ್ರಂತೂ ಭಾಳ ಬೆಸ್ಟು. ಇದು 90 ದಿವ್ಸಕ್ಕೆ ರೆಡಿ ಆಗೈತಿ. ಇದನ್ನು ನೀವು ಎಷ್ಟು ದಿವಸ ಇಟ್ಟರು ನಡೀತೀವಿ. ಟೈಮಿಂಗೇ ಇಲ್ಲ. ಇದು ಬೇಕಾದಷ್ಟು ದಿವಸ ಇಡ್ಬೋದು. ಯಾವುದು? 8 ಲೀಟ್ರ್. ಒಂದು ಬ್ಯಾರೆಲ್ ನೀರಿಗೆ 8 ಲೀಟ್ರ್. 200. ನಮ್ಮದು ಬ್ಯಾರೆಲ್ 200 ಚೇಂಜ್ ಆಗಿಲ್ಲ. ಏನಾಗಿಲ್ಲ? 1 ಲೀಟ್ರು ಚೇಂಜ್ ಆಗಿಲ್ಲ. ಇದ್ರಾಗ 200ರಾಗ ಅದೇನೋ ನಿಮ್ಗೆ ಆ ಕನ್ಫ್ಯೂಷನ್ ಆಗಬಾರ್ದು ಅಂತ ಬ್ಯಾರೆಲ್ ಫಿಕ್ಸ್ ಐಟನ್ನು ಬ್ಯಾರೆಲ್ಲ ಚೇಂಜ್ ಮಾಡಿಲ್ಲ ನಾನು. ಅದೇ ಬ್ಯಾರೆಲ್ನೊಳಗನೆ. ಯಾಕಂದ್ರೆ ನಿಮ್ಗೆ ಹೆಂಗೆ ಆಗೈತಿ ಅಂದ್ರೆ ಲಾಟಿಗೆ ಮತ್ತು ಬ್ಯಾರೆಲ್ನಾಗೂ ಕನ್ಫ್ಯೂಷನ್ ತೊಗೊಂಬಂದ್ಬಿಡ್ತೀರಿ. ನೀವು ಏನು ಮಾಡ್ತೀರಿ? ಹಾಂ, ಅದಕ್ಕೆ ಅಂಥದ್ದು ಯಾವುದೂ ಬರಬಾರ್ದು ಅಂಥೇಳಿ ನಮ್ದು ಅದೇ ಬ್ಯಾರೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಿ ಇಲ್ಲಿ ಮಟ್ಟ ಒಂದೇ ಬ್ಯಾರೆಲ್ನಾಗ ಮಾಡಕ್ಕೆ ಬರ್ತೈತಿ ಅನ್ನೋದನ್ನು ತೋರಿಸ್ಕೊಟ್ಟೇನೆ ನಿಮಗೆ. ಮತ್ತೆ ಅದು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದೇನೈತಿ ಫೈನಲ್ ಅಸೆಟ್. ಇದು ಏನಿದೆ? ಬಿಗ್ ಶಾಟ್. ಇದು ನಿಜವಾಗ್ಲೂ ಹೇಳ್ತೀನಿ, ಕೊನೆ ಇದು ಅಂತ ಹೇಳ್ಬೋದು. ಇದಕ್ಕೆ ನೀವೇನೈತಲ್ಲ, ನಾವೇನು ಸತ್ತ ಪ್ರಾಣಿದು ಏನೈತಿ, ಇದು ಹೆಂಗೆ ನಾವು ಇದನ್ನು ಲಿಕ್ವಿಡ್ ಮಾಡ್ತೀವಿ, ಹಂಗೆ ನೀವು ಸತ್ತಂಥ ಏನೋ ಪ್ರಾಣಿಗಳಿರಲಿ ಅದನ್ನು ಸುಟ್ಟು ಬೂದಿನೂ ನೀವು ಭೂಮಿಗೆ ತೊಗೊಂಬಂದ್ರೆ, ಒಂದು ಆಕಳ ಸತ್ತತಿ ಅದನ್ನು ಸುಟ್ಟವಿ ಅಂದರೆ 20 ಎಕರೆಗೆ ನಿಮ್ಗದು ಗೊಬ್ಬರ ರೂಪದ ಕೆಲಸ ಮಾಡೋದು. ಸುಟ್ಟ ಬೂದಿ ಭಾಳ ಅಂದ್ರೆ ಎಷ್ಟು ಬಂದಿರ್ತೈತಿ ನಿಮ್ಗದು? 5-6 kg ಬಂದಿರ್ಬೋದು ಕಟ್ಟಿಗೆ ಸೇರಿ. ಅದನ್ನು ನೀವೇನೈತಿ, ನೀವು ಯಾವ ಗೊಬ್ಬರ ಹಾಕ್ತಿರ್ತೀರಿ ಆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ, ಅಥವಾ ಯಾವ್ದು ದ್ರಾವಣ ಹಾಕ್ತಿರ್ತೀರಿ ಆ ದ್ರಾವಣ ಜೊತೆ ಮಿಕ್ಸ್ ಮಾಡಿ ನೀವು ಕೊಡೋಕೆ ನಿಮಗೆ ಅವಕಾಶ ಐತಿ. ಇವಿಷ್ಟು ಏನದಾವು? ಏನಿವು ಇಷ್ಟು ಫರ್ಟಿಲಿಟಿ ಅದಾವೆ. ಇವನ್ನ ಹೆಂಗೆ ಸೇರಿಸ್ತೀರಿ ಅದಕ್ಕೊಂದು ಹೆಸರು ಇಡ್ಬೋದು ನೀವು ಅಷ್ಟೇ. ಒಂದು ಬ್ಯಾರೆಲನ್ನು ಒಂದು ಬ್ಯಾರೆಲ್ ಜೊತೆಗೆ ಸೇರಿಸಿದ್ರೆ ಯಾವುದೇ ಮಿಸ್ಟೇಕ್ಗಳು ಏನೂ ಆಗಂಗಿಲ್ಲ. ನಿಮಗಂತ ಯಾವುದೇ ಕನ್ಫ್ಯೂಷನ್ ಬರೋದು ಬೇಡ. ಇವನ್ನೆಲ್ಲ ಬ್ಯಾರೆಲ್ ಮಾಡಿ ನಾವು ಇವನಷ್ಟು ಬ್ಯಾರೆಲ್ ತಯಾರು ಮಾಡಿ ಎಲ್ಲದ್ರಾಗಿಂದು ಒಂದೊಂದು ಕೊಡಪಾನನ ಒಂದು ಬ್ಯಾರೆಲ್ಲಿಗೆ ಹಾಕ್ಕೊಂಡು ಅದರದ್ದು ಒಂದು ಕೊಡಪಾನನ ಮತ್ತೊಂದು ಬ್ಯಾರೆಲ್ಲಿಗೆ ಹಾಕಿ ನೀರಿಗೆ ಹಾಕ್ಕೊಂಡು ಬಳಸಿರೋವು ದಾಖಲೆ ಅದಾವು. ಏನೂ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ. ಇದು ಒಂದು ತಿಪ್ಪಿ. ಇವು ಎಲ್ಲ ಏನಿವು ನೀರಾಗಿನ ತಿಪ್ಪಿ ಹೆಂಗೆ ಬೇಕಾದಂಗೆ ಇವನ್ನ ಸೇರಿಸ್ಬೋದು. ಇದ ಕನ್ಫ್ಯೂಷನ್ ಇರುತ್ತಲ್ಲ ಎಲ್ಲರಿಗೂ. ಇದು ಅದರ ಸೇರ್ತತನು, ಅದು ಇದರ ಸೇರ್ತತನು, ಇದನ್ನು ಇದಕ್ಕೆ ಸೇರಿಸಬಾರ್ದು, ಅದರ ಸೇರಿಸಿದ್ರೆ ಅದ್ರಾಗಿಂದ ಇದ್ರಾಗಿ ಏನಾಕೈತಿ, ಇದ್ರಾಗಿಂದ ಅದ್ರಾಗಿ ಏನಾಕೈತಿ ಇಂಥದ್ದು ಯಾವುದೂ ಕನ್ಫ್ಯೂಷನ್ ನಿಮಗೆ ಇಲ್ಲ. ಇವನ್ನೆಲ್ಲವನ್ನೂ ಸೇರಿಸೀವಿ. ಸೋರಿಸಿರೋ ಎಲ್ಲ ವೀಡಿಯೋನು ನಾನು ನಿಮಗೆ ಯೂಟ್ಯೂಬ್ ಚಾನಲ್ನಾಗ ಅದಾವೆ. ನಂದು ಚಾನಲ್ ಐತಿ. ನನ್ನ ಚಾನಲ್ನಾಗ 240 ವೀಡಿಯೋ ಅದಾವೆ. ಎಷ್ಟು? ಸಚಿನ್ ಕಬ್ಬೂರ್ ಅಂತ ಹೊಡೆದ್ರೆ ಸಾಕು ನೀವು.
ಸಚಿನ್ ಕಪೂರ್ ಅಂತ ಹೊಡೆದು ನೀವು ಯೂಟ್ಯೂಬ್ ಆನ್ ಮಾಡಿದರೆ ಫಸ್ಟ್ ಒಂದು ಸಗಣಿ ಗೊಬ್ಬರದ್ದು ವಿಡಿಯೋ ಬರ್ತೈತಿ. ನೀವು ಅಲ್ಲಿಂದ ಅದರೊಳಗೆ ಚಾಯ್ಸಿಂಗ್ ಹೋಗಿ ನಾನು ಕಮರ್ಷಿಯಲ್ ವಿಡಿಯೋ ಭಾಳ ಅದಾವೆ, ಅಂದರೆ ನನ್ನ ಕಂಪ್ನಿವು ಅವ್ನು ಬಿಟ್ಟು ಇವು ಅದಾವೆ ನಿಮಗೆ. ಅಂದರೆ ಇವು ಒಂದು 60-70 ವಿಡಿಯೋ ಅದಾವೆ. ನಿಮಗೆ ಯಾವ ಬೇಕು ಅವನ್ನ ನೀವು ಯೂಸ್ ಮಾಡಿಕೊಡ್ರಿ. ಹೌದಾ? ಅದ್ರಾಗ WDCದು ಐತಿ, ಜೀವಾಮೃತದ್ದು ಐತಿ, ದಶಪರ್ಣಿದು ಐತಿ, ಗೋಕೃಪಾಮೃತ ಜಲದ್ದು ಐತಿ, ಕುಣಪ ಜಲದ್ದು ಐತಿ. ನಂತರ ನಿಮಗೆ ನಾವು ಏನು ಸಾವಯವದು ಪ್ರೋಗ್ರಾಮ್ಗಳನ್ನು ಮಾಡ್ತೇವೆ. ಅಂದರೆ ಸಾವಯವ ಇವತ್ತು ಸಮಾಜಕ್ಕೆ ಯಾಕೆ ಅನಿವಾರ್ಯ ಐತಿ ಅನ್ನೋದ್ರ ಬಗ್ಗೆ ಐತಿ, ಅಥವಾ ಪುರಾತನ ಕಾಲದ ಏನು ಸಾವಯವ ತತ್ವಗಳಿದ್ದು ಅದ್ರ ಬಗ್ಗೆ ಐತಿ. ಸಗಣಿ ಗೊಬ್ಬರಗಳನ್ನು ನೀವು ಮತ್ತೆ ಫರ್ಟಿಲಿಟಿ ಮಾಡೋದಾದ್ರೆ ಒಂದು ಟ್ಯಾಕ್ಟರ್ ಸಗಣಿ ಗೊಬ್ಬರನ 10 ಟ್ಯಾಕ್ಟರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಇಂಥ ಲಿಕ್ವಿಡನ್ನು ಅದಕ್ಕೆ ಸೇರಿಸ್ಬಿಟ್ರೆ ಮುಗಿದೋದು. ಹಾಂ ಹಾಂ ಅಲ್ಲ, ಈಗ ಇದು ಬಂದಿರೋದು ಅದಕ್ಕೆ ಯಾವುದು, ಈಗ ದನ ಕಟ್ಟಿ ಸಗಣಿ ಮಾಡೋಕ್ಕಾಗಲ್ಲ ಅನ್ನೋಂಥ ಕಾನ್ಸೆಪ್ಟ್ ಏನಿಲ್ಲ. ಅದು ಮುಂದೆ ಪರಿಸ್ಥಿತಿ ಬರ್ತೈತಿ ಏನು, ದನ ಸಾಕಿದ್ರೆ ಎಷ್ಟು ರೊಕ್ಕ ಆಕೈತಿ ಅಂತ ಬಂದಾಗ ಮತ್ತು ದನನೂ ಇರೋದು ರೊಕ್ಕಕ್ಕಲ್ಲ. ಈಗ ಒಂದು ಆಕಳ ಸಾಕಿದ್ರೆ 1 ಕೋಟಿ ರೂಪಾಯಿ ಸಿಗ್ತೈತಿ ಅಂದ್ರೆ ಏನಾಗತ್ತೆ ಮುಂದೆ? ಅವಾಗ ಏನು ಸಾಕ್ತಾನವ? ದನನ ಸಾಕ್ಬೇಕಲ್ಲ ಅವ. ಅದಕ್ಕೆ ಅದರದ್ದು ಆದ ಬೆಲೆ ಬರೋ ಮಟ್ಟ ಅಷ್ಟೇ ನಮಗೇನದಾವು ಗ್ಯಾಪ್ ಅದಾವೆ. ಅದಕ್ಕೆ ಆ ಬೆಲೆ ಬಂತು ಅಂದಾಗ ಆಟೋಮೆಟಿಕ್ ಏನಾಗೈತಿ, ಆ ಬೆಲೆಗೆ ತಕ್ಕಂಗೆ ಎಲ್ಲರೂ ಚೇಂಜ್ ಹಾಕ್ಯಂತ ಹೋಗ್ತಾರೆ, ಏನು ತೊಂದರೆ ಏನಿಲ್ಲ. ಆದರೆ ನಿಮಗೆ ಇಷ್ಟು ಮೆಥಡ್ಗಳದಾವು ನೀವು ಫರ್ಟೈಲ್ ಮಾಡೋಕ್ಕೆ, ಇವನ್ನೆಲ್ಲವನ್ನೂ ನೀವು ಫರ್ಟೈಲ್ ಮಾಡೋಕ್ಕೆ ಅವಕಾಶಗಳದಾವೆ. ಇದ್ರಾಗ ಏನಾರ ನಿಮಗೆ ಡೌಟ್ಗಳಿದ್ದರೆ ನಾ ಕ್ಲಿಯರ್ ಮಾಡೋದು. ನಮ್ದು ಇದ್ರದ್ದು ಟೈಮಿಂಗ್ ಎಷ್ಟು ಊಟದ್ದು? ಟೈಮ್ ಎಷ್ಟಾಗೈತಿ ಎಲ್ಲಿವರೆಗೂ? ಈಗ ಎಷ್ಟಾಗೈತಿ? ಇನ್ನೊಂದು 5 ನಿಮಿಷ ಐತಿ. ಹಾಂ, ಇನ್ನೊಂದು 5 ನಿಮಿಷ ಐತಿ ಅಂತ. 2 ಗಂಟೆ ಮಟ್ಟ ಹೇಳೋಣ. ಈಗ ಚಾ ಕುಡ್ದಾರಂತ ಎಲ್ಲರೂ? ಹಾಂ, 2 ಗಂಟೆ. ಯಾರಿಗೆ? ಹಾಂ ಅಲ್ಲ, ಹಿಂಗೆ ಜನ ಹೇಳೋದ ಕಡಿಮೆ, ನೀವು ಒಪ್ಕೊಂಡಾರವ್ರು ಒಪ್ಗಿರಿ. ನೀವು 2ರ ಮಟ್ಟ ಒಪ್ಕೊಂಡಾರವ್ರು ಏನಲ್ಲ. ಇವತ್ತೊಂದು ದಿವಸ ಹಾಂ, ಏನರ ಡೌಟ್ ಇದ್ರೆ ಕೇಳ್ರಿ. ಒಂದು ಅರ್ಧ ಗಂಟೆ ಡೌಟ್ನೇ ಮುಗಿಸೋಣ. ಹಾಂ, ಮಾಡ್ಬೋದು. ಎಣ್ಣೆಕಾಳು ಹಿಂಡಿನೂ ಮಿಕ್ಸ್ ಮಾಡ್ಬೋದು, ಹತ್ತಿ ಕಾಳು ಹಿಂಡಿ, ಶೇಂಗಾ ಹಿಂಡಿ, ನೀವು ಅವನ್ನೆಲ್ಲ ಅದರ ಮಿಕ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮಾಡ್ಬೋದು ಮಾಡ್ಬೋದು. ಕೊಬ್ಬರಿ ಹಿಂಡಿ ಮಾಡಿದ್ರೆ ಚಲ್ಟಾನು ಹಾಕ್ಬೋದು, ಸೂರ್ಯಕಾಂತಿ ಹಿಂಡಿ ಚಲ್ಟಾನು ಬಳಸ್ಬೋದು. ಎಣ್ಣೆ ಹಾಕಂಗಿಲ್ಲ, ಎಣ್ಣೆದಲ್ಲ ಇದು ಪದ್ಧತಿ ನೋಡ್ರಿ. ಇದೇನು ಹಿಂಡಿ ಹೇಳೇನು, ಎಣ್ಣೆ ಸಮೇತ ಹಿಂಡಿ ಇದ್ರು ಓಕೆ, ಸಪ್ರೇಟ್ ಎಣ್ಣೆ ತಂದು ಅದ್ರಾಗೆ ಹಾಕಂಗಿಲ್ಲ. ಎಣ್ಣೆ ಅದ್ರಾಗ ಏನಾಗಲ್ಲ, ಡೈಲ್ಯೂಟ್ ಆಗಲ್ಲ. ಈ ಕೇಳಿದ್ದಕ್ಕೆ ಒಂದು ಇದನ್ನು ಮಾಹಿತಿ ಕೊಟ್ಬಿಡ್ತೀನಿ. ನಾವು ದಶಗವ್ಯದೊಳಗೆ ಪಂಚಗವ್ಯದೊಳಗೆ ತುಪ್ಪ ಸೇರ್ಸಾತೀವಲ್ಲ, ಈ ತುಪ್ಪನೂ ನೀವು ಸಗಣಿ ಒಳಗೆ 3 ದಿವಸ ಅಡ್ವಾನ್ಸ್ ಕಲಿಸಿಡ್ಬೇಕು. ಸಗಣಿ ಒಳಗೆ ಆ ತುಪ್ಪನ ಕಲಿಸಿಟ್ಟಿರ್ಬೇಕು ನೀವು 3 ದಿವಸ ಮೊದಲ. ಆಮೇಲೆನ ಪಂಚಗವ್ಯಕ್ಕೆ ಸೇರಿಸ್ಬೇಕು, ಇಲ್ಲಾಂದ್ರೆ ತೇಲ್ತದ. ನೀವು ಅದನ್ನು ಸಗಣಿ ಒಳಗೆ ಕಲಿಸಿದ್ರೆ ಏನಾಗತ್ತೆ, ಅದು ಮಿಕ್ಸಿಂಗ್ ಆಗುತ್ತೆ. ಒಂದು ಒಳ್ಳೆಯ ಕ್ವಶನ್ ಅದು. ಮತ್ತು ಯಾರೋ ಏನೇನೋ ಕೇಳ್ತಿದ್ರಿ ನಡುವೆ ಆಗಲೇ ಮಧ್ಯದೊಳಗೆ, ಅಲ್ಲಿ ಯಾರೋ ಏನೋ ಕೇಳಿದ್ರಿ. ಹಾಂ 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 ಬಾಳೆಹಣ್ಣು ಯಾವುದೇ ಹಣ್ಣು ಇರಲಿ, ನಾನೇನಂತೀನಿ, ಕಳಿಯುತ್ತ ಏನಿರಲಿ, ಕೊಳೆಯತ್ತ ಅಲ್ಲ. ಏನಲ್ಲ, ಕೊಳೆಯತ್ತ ಅಲ್ಲ, ಕಳಿತದ್ದಿರಲಿ. ಎಷ್ಟು ಹಣ್ಣು ಕಳಿತೈತಿ ಅಷ್ಟು ನಿಮಗೆ ಚಲೋ ಕೆಲಸ ಮಾಡು. ಮತ್ತು ನೀವು ಕೊಳತಿದ್ದು ತೊಗೊಂಬಂದು ಹಾಕಿರಿ, ಯಾವ ಬಾಳೆಹಣ್ಣು ಆದರೂ ಆಗುತ್ತೆ. ಬಾಳೆಹಣ್ಣಿನಾಗ ಚಂದ್ರ ಬಾಳೆ, ಕಲ್ಲು ಬಾಳೆ, ಜರ್ಸಿ ಬಾಳೆ, ಜವಾರಿ ಬಾಳೆ, ಎಷ್ಟು ಬಾಳೆ ಅದಾವೆ ಎಲ್ಲ ಬಾಳೆನೂ ಬಳಸಕ್ಕೆ ನಿಮ್ಗೆ ಅವಕಾಶ ಅದಾವೆ. ಹಾಂ ಹಾಂ, ನೀರು ಮಿಕ್ಸ್ ಇರುತ್ತೆ ಅದು. 20 ಲೀಟ್ರಿಗೆ ಒಂದು ಬ್ಯಾರೆಲಿಗೆ 20 ಲೀಟ್ರ್ ದಶಗವ್ಯ ಪಂಚಗವ್ಯ ಸೇರ್ತಾವೆ. ಹಾಂ 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 ಹೌದು. ಒಂದು ಬ್ಯಾರಲ್ ನೀರಲ್ಲಿ ಇದು 20 ಲೀಟ್ರ್ ಹಾಕಿಬಿಟ್ರೆ ಮುಗೀತು ನಿಮಗೆ. ಹಾಂ
ಇಲ್ಲಾಂದ್ರೆ ಜೀವಾಮೃತ ರೆಡಿ ಇದ್ರು ಜೊತೆಗೆ ಮಿಕ್ಸ್ ಮಾಡಿ ಕೊಡ್ಬೋದು. ಯಾವುದ್ರ ಜೊತೆಗೆ ಆದರೂ ಕೊಡ್ಬೋದು ನೀವು. ಬರೀ ಜೀವಾಮೃತ ಅನ್ನೋ ಹೆಸರನ್ನ ಇಡಕ್ಕೆ ಹೋಗ್ಬೇಡ್ರಿ. ಬೇಕಾದ ಮಿಶ್ರಣದೊಳಗೂ ನೀವು ಅದನ್ನು ಕೊಡಕ್ಕೆ ಅವಕಾಶ ಐತಿ. ಕೊನೆ ಹಂತದೊಳಗೆ ನೀರಿನೊಳಗೂ ಕೊಡಕ್ಕೆ ನಿಮ್ಗೆ ಅವಕಾಶ ಐತಿ. ಹಾಂ, ಚಟ್ನಿ ಮಾಡಿ ಹಾಕಿದ್ರೆ ಕೆಲಸ ಜಲ್ದಿ ಆಗುತ್ತೆ. ಹಂಗೆ ಎಲೆ ಹಾಕಿದ್ರು ಅದೇನಾಗೈತಿ ನಿಮ್ಗೆ ಅದು WDC ನೀರು ಅಥವಾ ಜೀವಾಮೃತದ ನೀರು ಆಗಿರೋದ್ರಿಂದ ಜಲ್ದಿ ಕಳೀತದೆ, ಅದೇನು ತೊಂದರೆ ಇಲ್ಲ. ಅದೇನು ಹಾಂ 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 ಕೆರೆ ಮಣ್ಣಿನೊಳಗೆ ಮೈಕ್ರೋಬ್ಸ್ ಇರ್ತತನು ಅನ್ನೋ ಒಂದು ವಿಚಾರ ಬಂತಲ್ಲ. ನನ್ನ ಪ್ರಕಾರ ಕೆರೆ ಮಣ್ಣನ್ನು ಬಳಸಬಾರ್ದು. ಏನು ಕೆರೆ ಮಣ್ಣು ಏನೈತಿ, ನಮ್ಮ ಹಿರಿಯರು ಎದ್ರ ಸಂಬಂಧ ನಿಮ್ಮ ತಿಪ್ಪಿ ಮೇಲೆ ಹಾಕಕ್ಕೆ ತಂದಿದ್ರು ಅವರು ನೆಳ್ಳಿಗೆ. ಎದಕ್ಕೆ ತಂದಿದ್ರು ಅದನ್ನೇ? ಆಮೇಲೆ ಅವ್ರ ಉದ್ದೇಶ ಎರಡು ಇದ್ವು. ಒಂದು, ಎಷ್ಟು ಮಣ್ಣಲ್ಲಿ ಹರಿದು ಹೋಗೈತಿ ಬ್ಯಾಲೆನ್ಸ್ ಮಾಡಾಕ. ಹಾಂ, ಕೆರೆನೂ ಸ್ವಚ್ಛ ಆಗ್ಬೇಕು, ಇಲ್ಲೇ ತಿಪ್ಪಿ ಮೇಲೆ ಒಂದು ನೆಳ್ಳು ಆಗ್ಬೇಕು ಅಂತ. ಯಾಕಂದರೆ ನೇರವಾಗಿ ತಿಪ್ಪಿಗೆ ಬಿಸಿಲು ಬಿದ್ದರೆ ತಿಪ್ಪಿ ತಂದ ತಾಕತ್ತನ್ನು ಕಳ್ಕೊಂತೈತಿ ಅನ್ನೋದಕ್ಕೆ ಅವ್ರು ಏನು ಮಾಡ್ತಿದ್ರು, ಮ್ಯಾಲೆ ತೊಗೊಂಬಂದು ಒಂದೀಟ ಹರಡು ಮಣ್ಣು ಹಾಕಿರ್ತಿದ್ರು ಅಷ್ಟೇ. ಈಗ ನಾವು ಹಾಕಾಗ್ತಿರೋದು ಡೈರೆಕ್ಟ್ ಹೊಲಕ್ಕೆ ಮಣ್ಣು ಹೊಡೆಯತ್ತಾರೆ ಜನ. ನಿಮಗೆ 1 ಇಂಚ್ ಮಣ್ಣು ರೆಡಿ ಹಾಕಿ, 1 ಇಂಚೂ ಅನ್ನಂಗಲ್ಲ ಅವರು, ಒಂದು ಹಾಳಿ ಅಂತಾರೆ ಅವ್ರು. ಏನು ಹಾಳಿ ಎಷ್ಟು ದಪ್ಪ ಇರ್ತೈತ್ರಿಪ್ಪ? 1000 ವರ್ಷ ಬೇಕಂತ. ಹಂಗಾರೆ ನೀವು ಎಷ್ಟು ಹಾಕಾಗಿದ್ದೀರಿ ಮಣ್ಣು? ಫೂಟ್ಗಟ್ಲೆ ಹಾಕಾಕತ್ತಾರೆ ಜನ. ಆಮೇಲೆ ಯಾರೋ ತಗ್ಗಿನ ಪ್ರದೇಶದೊಳಗೆ ಮಣ್ಣು ಹಾಕಾಕತ್ತಿದ್ರೆ, ಈಗ ಒಂದು ಹಿಂಗೈತಿ ನಿಮ್ಮ ಜಮೀನು, ಹೌದಾ? ಈ ಲೆವೆಲ್ ಮಾಡ್ಕೋಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಾರ ಅವರು. ಅಲ್ಲಿ ನೀರು ಬಂದಿಲ್ಲ ಆತೈತಿ, ಲಾಸ್ ಆತೈತಿ ಅಂತ. ಮೊದಲ ನೀವು ಈ ಲೇರಿನ ಮಣ್ಣು ತಕ್ಕೋಬೇಕು ಫಸ್ಟ್ 1 ಫೂಟಿಂದ. ಇದನ್ನು ಇಲ್ಲಿ ಸ್ಟಾಕ್ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಮಣ್ಣು ಮುಚ್ಚಿ ಈ ಮಣ್ಣು ಇಲ್ಲಿ ಮ್ಯಾಲೆ ಬಂದು ಬೀಳ್ಬೇಕು, ಅಂದ್ರೆ ಅಷ್ಟೇ ಬೆಳೆ ಬರ್ತೈತಿ. ನೀವು ಕ್ವಾಲಿಟಿ ಮಣ್ಣನ್ನು ತಳಗೆ ಹಾಕಿ ನೀವಂದ್ರಿ ಇಲ್ಲಿ ಏನು ಮಾಡ್ದಂಗೆ ಆಕೈತಿ ಅಂದರೆ, ಕುಸ್ತಿ ಪಟುಗಳನ್ನು ಅವನ್ನೂ ಕುತ್ತಿಗೆ ಮಠ ಉಸುಗನೆ ಹೋಗ್ಯೋದು, ಇವನ್ನೂ ಕುತ್ತಿಗೆ ಮಠ ಉಸುಗನೆ ಹೋಗೋದು, ಕುಸ್ತಿ ಆಡ್ರಿ ಅಂತ ಹೇಳ್ದಂಗೆ ಆಕೈತಿ. ಎಲ್ಲಿಂದ ಆಡ್ಬೇಕು ಅವ್ರು ಕುಸ್ತಿ? ಇದ್ರಾಗ ಮೈಕ್ರೋಬ್ಸ್ ಇರೋದು ಎಲ್ಲಿ ನಿಮ್ಮದು? ಈ ಮಣ್ಣಿನೊಳಗೆ. ಸಾವಿರಾರು ವರ್ಷದಿಂದ ಮೈಕ್ರೋಬ್ಸ್ ಜನ್ರೇಟ್ ಆಗಿರೋದು ಇಲ್ಲಿ. ನೀವೀಗ ತೊಗೊಂಬಂದು ಏನು ಮಾಡ್ತೀರಿ? ಫರ್ಟೈಲ್ ಮಣ್ಣ ಇರ್ಬೋದು ಇದು, ಆದ್ರೆ ಅದ್ರಾಗ ಏನಿಲ್ಲ, ಮೈಕ್ರೋಬ್ಸ್ ಇಲ್ಲ. ಹೀಗಾಗಿ ಅದು ನಿಮಗೆ ಆ್ಯಕ್ಷನ್ನಾಗ ಬರಲ್ಲ. ಇರ್ತೈತಿ. ಮತ್ತೀಗೇನು ಅಲ್ಲಿ ಮೀನು ಹಿಕ್ಕಿ ಹಾಕಿರ್ತೈತಿ, ನ್ಯೂಟ್ರಿಯೆಂಟ್ ಬರ್ತೈತಿ, ಅಲ್ಲಿಂದ ಇಲ್ಲಿಂದ ಏನೋ ಹರಿದು ಬಂದಿತ್ತು. ಆದರೆ ಹೊಳೆ ಮಣ್ಣು ಏನೈತಲ್ಲ, ಹೊಳೆ ಮಣ್ಣಿನ ಲೆವೆಲ್ಲಿಗೆ ಮೆಕ್ಕಲ ಮಣ್ಣು ಅಂತ ಏನು ಹೇಳ್ತೀವಲ್ಲ, ಆ ಲೆವೆಲಿಗೆ ಅಲ್ಲ. ಇದರ ನೈಟ್ರೋಜನ್ ಎಕ್ಸೆಸ್ ಇರೋದ್ರಿಂದ ಬೆಳೆಗೆ ತೊಂದರೆನ ಭಾಳ ಕೊಡ್ತೈತಿ. ಹೊಳೆ ಮೆಕ್ಕಲ ಮಣ್ಣು ಏನಂತವಲ್ಲ ಅದಲ್ಲ. ಇದು ಪೋಷಕಾಂಶದ ಪ್ರಮಾಣ, ಪೋಷಕಾಂಶ ದ್ರವ್ಯದ್ದು 3 ಥರದ್ದು 2 kg ಹಿಟ್ಟು, ಏಕದಳ ದ್ವಿದಳ ಎಣ್ಣೆಕಾಳು, ನಿಮಗಲ್ಲೇ ಬ್ಯಾಟ್ರಿ ಶೆಲ್ಲು, 10 ಕಬ್ಬಿಣದ ಮಳೆ, ನಂತರ ನಿಮಗೆ ಒಂದು ತಾಮ್ರದ ಯಾವುದಾರೆ ತಂತಿ ವೇಸ್ಟ್, ನಿಮ್ಮ ಬೋರಿನ ವೇಸ್ಟ್ ತಂತಿ ಆದರೂ ಬಳಸ್ಬೋದು. ಇಲ್ಲಾಂದ್ರೆ ಒಂದು ಯಾವ್ದಾರು ವೇಸ್ಟ್ ಹಳೇದು ಒಂದು, ನೀವು ಅವಾಗ ಲ್ಯಾಟ್ರಿನಿಗೆ ತಾಮ್ರದ ಚೆರಿಗಿದ್ದು ಅವೆಲ್ಲ ಹೋಗ್ಬಿಟ್ಟಾವಲ್ಲ, ಹೇಗೆ ಎಲ್ಲಿದಾವೆ ಹುಡುಗಿ ತೊಗೊಂಬಂದು ಒಂದು ಒಗದ್ರೆ ಸಾಕಾದ್ರೆ ಮಾಡ್ಬೋದು. ಒಂದು ಯಾವ್ದಾರ ಇದ್ದೇ ಇರ್ತೈತಿ ನಿಮಗೆ. ಇದನ್ನೇನು ಮಿಕ್ಸ್ ಮಾಡತ್ತೀರಿ ನೀವು, ಆ 3ರೊಳಗೆ ಒಂದು ಇದ್ದೇ ಇರ್ತೈತಿ. ನೀವು ಯಾವುದೇ ವಸ್ತು ತಯಾರು ಮಾಡಿದ್ರು 3ರೊಳಗೆ ಒಂದು ವಸ್ತು ಇದ್ದೇ ಇರ್ತೈತಿ. ಯಾವುದು? WDC ಇರ್ತೈತಿ, ಗೋಕೃಪಾಮೃತ ಜಲಾರ ಇರ್ತೈತಿ, ಜೀವಾಮೃತ ಇರ್ತೈತಿ. ಮತ್ತು ನೀವೇನು ಅಂದರೆ, ನಾ ಜೀವಾಮೃತ ಮಾಡತ್ತೀನಿ ಮತ್ತು ನಾ WDC ತರಬೇಕನು, ಕನ್ಫ್ಯೂಷನ್ ಬೇಡ. ನಾ WDC ಮಾಡತ್ತೀನಿ ಜೀವಾಮೃತ ಮಾಡ್ಬೇಕನು, ಕನ್ಫ್ಯೂಷನ್ ಬೇಡ. ಅಥವಾ ನಾ ಗೋಕೃಪಾಮೃತ ಜಲ ಮಾಡತ್ತೀನಿ, ನಾ ಅದನ್ನು ತರಬೇಕನು, ಕನ್ಫ್ಯೂಷನ್ ಬೇಡ ಅನ್ನೋದಕ್ಕೆ ಮೊದಲ 3 ಇಟ್ಬಿಟ್ಟೆ ನಾನು. ನಿಮ್ಮದು BA ಆಗೈತೋ, BSc ಆಗೈತೋ, BCom ಆಗೈತೆ, 3 ನಡೀತಾವೆ ನಮಗೆ. ಡಿಗ್ರಿ ಸಾಕು ನಮಗೆ. ಮತ್ತು ಆ ಕನ್ಫ್ಯೂಷನ್ನಾಗೂ, ಯಾಕಂದ್ರೆ ಇವೆಲ್ಲ ನಾನೀಗ ಹೆಚ್ಚು ಕಡಿಮೆ 18 ವರ್ಷ ಆಯ್ತು ಹಿಂಗೆ ಫೀಲ್ಡ್ನಾಗಿದ್ದು. ಏನು ಕ್ವಶನ್ ಬರ್ತಾವೆ ಅಂತ ಗೊತ್ತಾಗಿರ್ತದಲ್ಲ, ಅದಕ್ಕಾಗಿ ಅವೆಲ್ಲ ಮೊದಲು ಏನಿರಲಿ, ನಮ್ಮ ಸಂಶಯನ ಜಾಸ್ತಿ ಆಗ್ಬಿಟ್ಟವು ಕೆಲಸದಕ್ಕಿಂತ. ಎಷ್ಟು ಕೆಲಸ ಕಡಿಮೆ, ಕ್ವಶನ್ ಜಾಸ್ತಿ. ಇಲ್ಲ 30 ಮಳೆ. ಅದಕ್ಕೆ ನಿಮ್ಗೆ ತುಕ್ಕು ಹಿಡ್ದಿಲ್ಲ ಅಂದ್ರೆ ರೀಯೂಸ್ ಮಾಡ್ಬೋದು. ಅಂದ್ರೆ ನೀವೇನು ಅಂದ್ರೆ ಒಂದು ಸ್ವಲ್ಪ ನೀರಾಗ ಇಟ್ಟರೆ ಏನಾಗೋದಲ್ಲ ಅವು. ಇದ್ರಾಗ ಇದ್ದರೆ
ಜೀವಾಮೃತದಾಗರ WDC ಒಳಗರ ಎದ್ರಾಗರ ಇದ್ರೆ ಏನಾಗೋದಲ್ಲ ಅವು ಎತ್ತಿ ಹೊರಗಿಟ್ರೆ ಅಂದ್ರೆ ಏನಕ್ಕವು ಕಿಲಬ್ ಹತ್ತದ ಅದು ಕಿಲಬ್ ಹತ್ತದಂಗೆ ಅವ್ನು ನೋಡ್ಕೊಂಡ್ರೆ ನೀವು ಕರ್ಗಮಟನೂ ಯೂಸ್ ಮಾಡ್ಬೋದು. ಅಲ್ಲ ಅದು ಕಾಮನ್ ಇದು, ಅದು ಗಾಳಿಗೆ ಬರಬಾರ್ತದ ಅಷ್ಟ. ಗಾಳಿಗೆ ಬಂದ್ರೆ ಏನಾಕೈತಿ ಮತ್ತೆ ಹೊಸ ಮಳೆ ತರ್ಬೇಕಾಕೈತಿ ನೀವು ಅಂತ. ಹೌದಾ? ಸ್ವಲ್ಪ ನಾವೇನೈತಿ ವೇಸ್ಟನ್ನು ಮಾಡೋದು ಬೇಡ ಅಂತ. ಹಾಂ ಮತ್ತೆ ಅದಕ್ಕೆ ರೀಯೂಸ್ ಮಾಡಕ್ಕೆ ಬರ್ತೈತಿ. ನೀವು ಕುಣಪಜಲ ಹಾಂ ಇಲ್ಲ ಡಿಕಂಪೋಸರ್ ಪ್ರಕ್ರಿಯೆನೇ ಬೇರೆ, ಕುಣಪಜಲನೇ ಬೇರೆ. ಕುಣಪಜಲ ಏನೈತಿ ಇವತ್ತು ನಿನ್ನೆದಲ್ಲ, ಜಗತ್ತು ಯಾವತ್ತೈತಿ ಅವತ್ತಿನಿಂದನ ಕುಣಪಜಲ ಐತಿ. ಕುಣಪನ ಬಳಸ್ತಕ್ಕಂಥ ಪದ್ಧತಿ ಇವತ್ತೇನು ಹೊಸದಾಗಿ ಬಂದಿಲ್ಲ. ಯಾರ ಹಿಂದೆ ಹಿರಿಯರು ನೀವು ಏನೋ ಒಂದು ಗಿಡಗಳನ್ನು ಇವನ್ನ ಹಚ್ಚಬೇಕು ಅಂದ್ರೆ ಅವಾಗಂತ ಸತ್ತಂಥ ಪ್ರಾಣಿಗಳನ್ನು ಬಳಸ್ತಕ್ಕಂಥ ಪದ್ಧತಿಯನ್ನು ಅವ್ರು ಯಾವಾಗೂ ಬೆಳೆಸಿ ಬಂದಿದ್ರು. ಇದ್ರ ಜೊತೆಗೆ ನಿಮಗೇನೈತಿ ಅಂದರೆ ಇಂಥದ್ದೇನು ನೀವು ಮಾಡತ್ತೀರಿ, ಇದ್ರ ಜೊತೆಗೆ ಗೋಮೂತ್ರ ಅಂತ ಏನೈತಲ್ಲ, ಹೌದಾ? ಕಾಮನ್ನಾಗಿ ಗೋಮೂತ್ರ ನಂಬರ್ 1, ಹೌದಾ? ಇದ್ರಾಗ ಗರ್ಭ ಗೋಮೂತ್ರ ಆದರೆ ನಂಬರ್ 10 ಇದ್ದಂಗೆ ಇದೆ, ಭಾಳ ಪವರ್ಫುಲ್. ಹಾಂ, ಗರ್ಭಧರಿಸಿದ್ದು 3 ತಿಂಗಳದ ಗರ್ಭಧರಿಸಿದ ಆಕಳದ ಮೂತ್ರ ಏನೈತಿ ಮುಂದಿಂದು 6 ತಿಂಗಳದ ಮಟ್ಟ ಇದಕ್ಕಿಂತ ಪವರ್ಫುಲ್ಲು. ಅದ್ರದ್ದು ಮತ್ತೆ ಫರ್ಟಿಲಿಟಿ ಜಾಸ್ತಿ ಇರುತ್ತೆ. ಹಾಂ, ನಂತರ ಇದು ಕರು ಹಾಕಿದ ಮೇಲೆ ನಿಮಗೊಂದು ಉಚ್ಚಿ ಬುಲ್ಡೆ ನೀರು ಅಂತ ಬರ್ತೈತೆ, ಹೌದಾ? ಅದು ಇದಕ್ಕಿಂತ ಫರ್ಟೈಲ್. ಎದ್ರಕ್ಕಿಂತ? ಗರ್ಭ ಗೋಮೂತ್ರ ಅಂತ ಏನೈತಿರಲ್ಲ ಅದಕ್ಕಿಂತ ಫರ್ಟೈಲ್. ಅವನ್ನೂ ನೀವು ಅದರಲ್ಲಿ ಹಾಕಿದ್ರೆ ಅದು ಕರಗ್ತೈತೆ. ಅವನ್ನೂ ನೀವು ಬಳಕೆಗೆ ತರಕ್ಕೆ ಅವಕಾಶ ಅದಾವೆ. ಬಳಕೆಗೆ ನಿಮಗೆ ಬೇಕಾದಷ್ಟು ಸಿಗುತ್ತೆ. ಹೇಳ್ತಾ ಹೋದ್ರೆ ಅದಕ್ಕೇನು ಲಿಮಿಟೇಷನ್ ಇಲ್ಲ. ಇವನ್ನೆಲ್ಲವನ್ನೂ ಬಳಸೀನಿ ನಾನು, ಪ್ರತಿಯೊಂದನ್ನು ಅಗ್ರಿಕಲ್ಚರ್ನೊಳಗೆ ಬಳಕೆ ಮಾಡಿರ್ತಕ್ಕಂಥದ್ದು, ಹೌದಾ? ನೀವು ಅಲ್ಲಿ ಬಳಕೆ ಮಾಡೋಕೆ ಇವೆಲ್ಲ ಅವಕಾಶ ಅದಾವು. ಹಂಗೆ ಮಾಡಿದಾಗನೇ ನಿಮಗೆ 1 ಎಕರೆಗೆ 12 ಲಕ್ಷ ರೂಪಾಯಿ ಮೆಣಸಿನ್ಕಾಯಿ ಬರ್ತೈತಿ ಅಂದಾಗ ನಿಮಗೇನು ಅನ್ನಿಸ್ತೈತಿ? ಬರ್ತೈತೆ? ಹೆಂಗೆ ಬರ್ತೈತಿ ರೀ ಅದು? ಏನು ನಾವು ಬೆಳಿಲಾರ್ದಾರನು ಅನ್ನೋ ಲೆವೆಲಿಗೆ ಬರ್ತೈತಿ. ಆದರೆ ಒಂದೊಂದು ಸಾಲಿ ಒಂದೊಂದು ಚೀಲ ಎರೆಹುಳು ಗೊಬ್ಬರ, ಒಂದೊಂದು ಸಾಲಿ ಪ್ರತಿ ಸಲ ನೀರು ಬಿಡ್ಬೇಕಾರೆ ಸಗಣಿ ರಾಡಿ ತುಳ್ಕೊಂತಿರೋದು. ಸಗಣಿ ಅಲ್ಲಿ ತಿಪ್ಪೆ ಹಾಕಂಗೆ ಇಲ್ಲ, ಡೈರೆಕ್ಟ್ ಎಲ್ಲಿ ತಂದು ಹಾಕೋದು ಸಾಲಿಗೆ. ನೀರು ಬಿಡ್ಬೇಕಾರೆ ಏನು ಮಾಡ್ಬಿಡೋದು, ಅದನ್ನೇ ತೋದು ಬಿಡೋದು. ಬರಲ್ಲ ಹಿಂಗೆ ಮಾಡಿದರೆ? ಮದುವೆ ಮನ್ಯಾಗ ಉಂಡಿ ಎಷ್ಟು ತಿಂತೀರಿ ನೀವು? ಮದುವೆ ಮನ್ಯಾಗ ಉಂಡಿ ಎಷ್ಟಿರ್ತಾವೆ? ಮದುವೆ ಮನ್ಯಾಗ ಉಂಡಿ ಎಷ್ಟಿರ್ತಾವೆ? ಅಲ್ಲಿ ಬುಟ್ಟಿ ತುಂಬಿರ್ತಾವೆ. ನೀವು ಎಷ್ಟು ತಿಂತೀರಿ? 1, 2, ಮಿಕ್ಕಿದವ ಎಷ್ಟು? ಮಿಕ್ಕಿದವ. ಹಂಗನ ನಾನೇನು ಹೇಳತ್ತೀನಿ, ನೀವೇನು ಸಗಣಿ ಭೂಮಿಗೆ ಬಳಸೋದೈತಲ್ಲ, ಮಿಕ್ಕಿದ್ದು ಬಳಸಬೇಡ್ರಿ. ಅದರದ್ದು ಒಂದು ಪ್ರಮಾಣ ಇರ್ತೈತಲ್ಲ. ನಿಮಗೆ 1 ಎಕರೆ ಜಮೀನಿಗೆ 10 ಫುಟ್ ಸಗಣಿ ವಜ್ಜಾಗೈತೆ. ಸಗಣಿನ ಗುಂಪಿ ಹಾಕಿದಾಗ ಬರೋ ಪ್ರಾಬ್ಲಮ್ ಅದ ನಿಮಗೆ. ಹೆಂಗೆ ಬರೋದದ? ಗುಂಪಿ ಹಾಕ್ತಿರಲ್ಲ ಅದನ್ನು, ಇದು ಏನಾಗಿ ಹೋಗತ್ತೆ ನಿಮಗೆ? ಡೈಲ್ಯೂಟ್ ಆಗಿ ಹೋಗ್ಬಿಟ್ಟಿರ್ತೈತಿ ನಿಮಗೆ, ಭೂಮಿ ಒಳಗೆ ಸ್ಪ್ರೆಡ್ ಆಗಿ ಹೋಗಿರ್ತೈತಿ. ಅದಕ್ಕಾಗಿನ ನಿಮಗೆ ಜೀವಾಮೃತ ಹೇಳ್ಯಾರಲ್ಲ. ಮತ್ತು ಹಂಗಾರೆ ಅಲ್ಲಿಯೂ ಸಗಣಿ ಹಾಕ್ತೀರಿ, ನೀವು ಕೆಡ್ತೈತಿ ಹಂಗಾರೆ? ಇಲ್ಲ, ಅದನ್ನು ಹಾಕೋ ಪದ್ಧತಿಗಳು ಗೊತ್ತಿರಬೇಕು ಅಂತ. ನೀವೇನು ಸಗಣಿನ ನೀವು ಡೈರೆಕ್ಟ್ ಭೂಮಿ ಬಳಸೋದಾದರೆ ಅದೊಂದು ಪದ್ಧತಿ ಐತಿ. ಅವ್ರಿಗೊಂದು ಚಪಾಳಿ ಕೊಡ್ರಿ. ಯಾಕಂದರೆ ಈ ಸಗಣಿನ ನೀವು WDC ನೀರಿನ ಹಾಕೊಂಡ್ರೆ ಅಂಥವು ಯಾವ ಪ್ರಾಬ್ಲಮ್ ಬರೋಲ್ಲ. ಈಗ ನೀವು ಒಂದು ಬ್ಯಾರಲ್ WDC ಐತಿ, ಇದ್ರಾಗ ಒಂದು ಅರ್ಧ ಬ್ಯಾರಲ್ WDC ಮಾಡ್ಕೊಳ್ರಿ. ಇದ್ರಾಗ ಏನು ಮಾಡಿರಿ, ಸಗಣಿ ಹಾಕಿರಿ. ಈ ಸಗಣಿ ಆ ಮೈಕ್ರೋಬ್ಸ್ ಏನು ಮಾಡ್ತೈತೆ, ಅದನ್ನು ಡೈಲ್ಯೂಟ್ ಮಾಡ್ತೈತಿ. ಫಾರ್ಮರ್ ರೆಡಿ ಆಕೈತಿ. ಅದನ್ನ ನೀವು ಹಿಂಗೆ ಬಳಸೋಕೆ ಈಸಿ ಅದು. ನೀವು ಇಲ್ಲಿ ಈಗ ನಾವು ತುಳಿತೀವಿ ಅಂತವಲ್ಲ, ಅದು ತುಳ್ದಾಗ ಕೊಟ್ಬಿಡ್ತೈತಿ. ಯಾವುದು? ಬ್ಯಾಕ್ಟೀರಿಯಾ. ಇಷ್ಟೇ ಇರೋದು ಅದ್ರಾಗೆ, ಬೇರೆ ಏನಿಲ್ಲ. ಅದ್ರೊಳಗೂ ಬ್ಯಾಕ್ಟೀರಿಯಾ ಅದಾವೆ, ಎದ್ರೊಳಗೆ ಸಗಣಿ ಒಳಗೆ. ಅದು ದಪ್ಪ ಬಿದ್ದಾಗ ಮಾಡೋ ಕೆಲಸ ಬೇರೆ. ಎರೆಹುಳು ಗೊಬ್ಬರಕ್ಕೆ ನೀವು ಹಾಕ್ತಿರಲ್ಲ, ಎರೆಹುಳು ಗೊಬ್ಬರನ ನೀವು ಸಗಣಿ ಏನು ಎರೆಹುಳಕ್ಕೆ ಹಾಕ್ತಿರಲ್ಲ, ನೀವು ಎರೆಹುಳು ಬಾನಿ ಇರ್ತೈತಲ್ಲ, ರಾಡಿ ಮಾಡಿ ಹಾಕೋದ್ಕಿಂತ ಉಂಡಿ ಇಡೋದ ಬೆಸ್ಟು. ಎರೆಹುಳು ಬಾನ್ಯಾಗೆ ಭಾಳ ಮಂದಿ ಏನು ಮಾಡ್ತೀರಿ, ರಾಡಿ ಮಾಡಿ ಹಾಕ್ತೀರಿ. ರಾಡಿ ಮಾಡಿ ಹಾಕಿರಿ ಕಾವು ಹಾಕತ್ತಲ್ಲೇ. ನೀವು ಹೆಂಗೆ ಇಡ್ಬೇಕು ಅದ್ರಾಗೆ? ಅಲ್ಲೆಲ್ಲೇ ಉಂಡಿ ಇಡಬೇಕು, ಗ್ಯಾಪ್ ಇರಬೇಕು, ಏಕ ಪ್ಯಾಕ್ ಮಾಡಬಾರ್ದು. ನೀವು ಉಂಡಿ ಪೂರ್ತಿ ಇದು ಖಾಲಿ ಆಗೋ ಮಟ್ಟ ಮತ್ತೆ ಅಲ್ಲಿ ಉಂಡಿ ಬರಬಾರ್ದು. ಆ ಟೈಪ್ ಮಾಡಿದರೆ ಎರೆಹುಳು ಗೊಬ್ಬರ ನಿಮಗೆ
ಇನ್ನೂ ಸ್ಟ್ಯಾಂಡರ್ಡ್ ಆಗಿ. ಆಮೇಲೆ ಎರೆಹುಳು ಗೊಬ್ಬರ ಮಾಡ್ಬೇಕಾದ್ರೆ ತಳಗಿನ ಒಂದು ಲೇಯರ್ ಏನೈತಲ್ಲ ಪೂರ್ತಿ ಕಸ ಜಾಸ್ತಿ ಇರ್ಬೇಕು, ಗ್ಯಾಪ್ ಇರ್ಬೇಕು ಆ ಕಸದೊಳಗೆ ಗಾಳಿ ಆಡಂಗೆ. ಯಾಕಂದ್ರೆ ಎರೆಹುಳ ಎಲ್ಲಿ ಬಂದು ವಸ್ತಿ ಹೊಡಿಬೇಕು, ಲಾಸ್ಟಿಗೆ ನೀವು ಗೊಬ್ಬರ ತಗೊಳ್ಬೇಕಾರೆ ಆ ಜಾಗದೊಳಗೆ ಅದು ವಸ್ತಿ ಹೊಡೆಯಂಗಿರ್ಬೇಕು. ಯಾಕಂದ್ರೆ ಗೊಬ್ಬರ ತೆಗ್ದಂಗೆ ಎಲ್ಲಿ ಹೋಗತ್ತದು. ಹಾಂ, ಈ ಸಿಸ್ಟಮ್ನೊಳಗೆ ಭೂಮಿ ಒಳಗೂ ಹಂಗೆ ಇರ್ತದೆ. ದಪ್ಪ ಹಾಕಿದ್ರೆ ಅಷ್ಟೇ ನಿಮಗೆ ಸಗಣಿ ಗೊಬ್ಬರ ಏನಾಕೈತಿ ತೊಂದರೆ ಕೊಡ್ತೈತಿ. ಆದರೆ ಹಿಂಗೆ ನೀವು ಲೈಟಾಗಿ ಹಾಕಿದರೆ ಯಾವ ತೊಂದರೆನೂ ಅಲ್ಲೇ ಬರಲ್ಲ. ಏನು ಅಂಥದ್ದು ಯಾವುದೂ ತೊಂದರೆ ಅದ್ರೊಳಗೆ ನಿಮಗೆ ಇಲ್ಲ, ಸೈಡ್ ಎಫೆಕ್ಟ್ಗಳು ಇಲ್ಲ. ನೀವು ಹಂಗೂ ಸಗಣಿನ ಡೈರೆಕ್ಟ್ ಬಳಸೋಕೆ ಹಿಂಗೆ ಅವಕಾಶ ಅದಾವೆ. ಅಂದರೆ ಈ ಟೈಪು ಫರ್ಟಿಲಿಟಿನ ನಾವು ಲ್ಯಾಂಡಿಗೆ ಕೊಟ್ಟಾಗ ನಿಮಗೆ ಅದ್ರ ರಿಸಲ್ಟ್ ಏನೈತಿ ಟಾಪ್ ಲೆವೆಲ್ನಾಗನೇ ಇರ್ತಾವೆ. ಇಷ್ಟು ಅದಾವೆ, ಇಷ್ಟನ್ನು ಮಾಡಿದ್ರೆ ನೀವು ಬೆಳೆ ಚೆನ್ನಾಗಿ ಬರಲ್ಲ ಅಂತ ಯಾರು ಹೇಳೋರು ಅದೇ ನಮ್ಮ ಇದ್ರಾಗ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಅದನ್ನು ಮಾಡಿ ನೋಡಿದಾಗ ಇವನ್ನೆಲ್ಲ ನಾವು ಅಡಿಕೆ ತೋಟಕ್ಕೆ ಮಾಡಿದ್ದೈತಿ, ತೆಂಗಿನ ತೋಟಕ್ಕೆ ಮಾಡಿದ್ದೈತಿ, ಫ್ಲವರಿಗೆ ಮಾಡಿದ್ದೈತಿ. ನಮ್ಮಲ್ಲಿಗೆ ರೈತರು ಒಬ್ಬ ಬೆಳ್ಳುಳ್ಳಿ ನಿಮಗೆ ಕರೆಕ್ಟ್ 6 ಗುಂಟೆಗೆ 700 ಕ್ವಿಂಟಲ್ ಬೆಳ್ಳುಳ್ಳಿ ತೆಗೆದಾನ. ಎಷ್ಟು ಗುಂಟೆಗೆ? 6 ಗುಂಟೆಗೆ 700 ಕ್ವಿಂಟಲ್ ಬೆಳ್ಳುಳ್ಳಿ ಅಂದರೆ ಎಷ್ಟಾಯ್ತು? 50 ಕ್ವಿಂಟಲ್ ಮೇಲೆ ಹೋಗ್ಬಿಡ್ತದೆ ಒಂದು ಎಕರೆಗೆ. ಬರಲ್ಲ ಅಂತಲೇ ಐತಿ ಇದು ಕ್ವಶನಿಗೆ. ನಿಮಗೆ ಬರ್ತೈತಿ ಅಂತ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್ ಒಂದು 6 ಗುಂಟೆ 4 ವರ್ಷ ಸತತ ಸೇವಂತಿಗೆ ಮಾಡತ್ತಾನೆ 2,40,000 ನಾವು ಗಳಿಸಿದ ದಾಖಲೆನೇ ಇಲ್ಲ. ಆದ್ರೆ ನಾವು ಒಂದು ಎಕರೆಗೆ ಮಾಡಿದ್ರೂ ಅಷ್ಟು ಗಳಿಸಿಲ್ಲ. ಕಾರಣ ಏನು ಅಂದರೆ ಈ ನಿಯಮಿತ ಕೆಲಸಗಳಿಲ್ಲ ನಮ್ಮ ಹತ್ರ. ನಾವೇನಂತೀವಿ ಅರ್ಜೆಂಟಿಗೆ ನಮ್ಮದು ಫಿಕ್ಸ್. ಯಾವಾಗ ನೀವು ಬಿತ್ತನೇನೂ ನಮ್ದು ಹಿಂದಿನ ದಿವಸ ಫಿಕ್ಸ್ ಇರಲ್ಲ. ರಾತ್ರಿ 12ಕ್ಕೆ ಮಳೆ ಆಕೈತಿ, ಬೆಳಗ್ಗೆ ಎಚ್ಚರ ಆದ್ಮೇಲೆ ನೆಲ ನೋಡ್ತೀವಿ, ಅರ್ಜೆಂಟ್ ಅವಾಗ ಬೀಜ ನೋಡ್ತೀವಿ. ಅವನ ಮನ್ಯಾಗ ಬೀಜ ಇರಲ್ಲ, ಯಾರ್ದಾರ ಮನ್ಯಾಗ ಹೋಗಿ ಕೇಳ್ತೀವಿ, ಅವ ಯಾವ ಬೀಜ ಕೊಟ್ಟಾನ ಗೊತ್ತಿಲ್ಲ. ಬಿತ್ತಿಗೆಂಡು ಬಂದು 12 ಗಂಟೆ ಕೊಟ್ರೆ ರಿಲ್ಯಾಕ್ಸ್ ಆಗ್ಬಿಡ್ತೀವಿ. ಬೀಜ ಅದು ಗೊತ್ತಿತ್ತ ನಿಮಗೆ? ಹಿಂದಿನ ಹಿರಿಯರು ಬೀಜದ ಪದ್ಧತಿ ಹೆಂಗಿತ್ತು? ಅವರೊಂದು ಕಪ್ನಾಗ ಹಾಕಿ ಬೀಜ ಚೆಕ್ ಮಾಡ್ಕೊಂತಿದ್ರು. ಅವ್ರೇನು ಮಾಡ್ತಿದ್ರು, ಈ ಕಪ್ಪಿ ಚಿಪ್ನ ಇದನ್ನೇನು ತೆಂಗಿನ ಚಿಪ್ ಇತ್ತಲ್ಲ, ತಮ್ಮ ಹೊಲದ ಮಣ್ಣು ಹಾಕ್ತಿದ್ರು, ತಮ್ಮ ಕೈಯಾಗಿದ್ದು ಬೀಜ ಹಾಕ್ತಿದ್ರು. 10 ಬೀಜ ಹಾಕಿ 10 ಕತ್ತು ಇದು ಹುಡ್ತತಿ ಎಲ್ಲ ನೋಡ್ತಿದ್ರು. ಇದು ಹುಡ್ತತಿ ಅನ್ನೋದಾದ್ರೆ ಇದನ್ನೇನು ಮಾಡ್ತಿದ್ರು ಅವರು? ಬಿತ್ತನೆಗೆ ಬಳಸ್ತಿದ್ರು. ಇದಕ್ಕೆ ಒಂದು ಶಬ್ದ ಇಟ್ಟರವರು, ಬೆಳೆಯುವ ಸಿರಿನ ಮೊಳಕೆಯಲ್ಲಿ ನೋಡು ಅಂದರು. ನಾವು ಅದನ್ನು ಆ ಮೊಳಕೆ ಎಲ್ಲಿ ನೋಡಕ್ಕೆ ಹೊಂಟೇವಿ? ಈಗ ಪೂರ್ತಿ ಹೊಲ ಬಿತ್ತು ನೋಡಕ್ಕೆ ಹೊಂಟೇವಿ ನಾವು. ಅವ್ರು ಎಲ್ಲಿ ನೋಡಂತ ಹೇಳಿದ್ರು ನಮಗೆ? ಇಲ್ಲ, ಹೇಳೋ ಶಬ್ದನೂ ನಾವು ಗಾದಿ ಮಾತು ನಮಗೆ ತಕ್ಕಂಗೆ ಹೇಳಿಲ್ಲ ನಮ್ಮ ಹಿರಿಯರೇ. ಬೆಳೆಯುವ ಸಿರಿ ಮೊಳಕೆ ನೋಡಂದ್ರು, ಮೊಳಕೆ ಕಡಿಮೆ ಹುಟ್ಟೈತಿ, ಕಡಿಮೆ ಇಳುವರಿ ಬರ್ತೈತಿ ಹೇಳ್ಬಿಡ್ತಾನೆ. ಇಲ್ಲ ಡೈಲಾಗ್ ಫಿಕ್ಸ್ ಹಂಗೆ ಹೇಳಿಲ್ಲ ಅವರು. ಬಿತ್ತನೆಗಿಂತ ಮೊದಲೇ ಎಲ್ಲಿ ನೋಡ್ಬೇಕು ನಾವು? ಅದನ್ನ ಇಲ್ಲಿ ನೋಡ್ಬೇಕು. ಇದನ್ನ ನಿಮಗೆ ಸೀಡ್ಸ್ ಕಂಪ್ನಿಯವ್ರು ಏನಂತಾರ, ಜರ್ಮಿನೇಷನ್ ನೋಡೋದು ಅಂತ ಹೇಳ್ತಾರೆ. ಪರ್ಸೆಂಟೇಜ್ ಎಷ್ಟೈತಿ ಅಂತ. ನೀವು ಯಾರ ಸೀಡ್ಸ್ ಕಂಪ್ನಿಯವ್ರು ನಿಮಗೆ ಬೀಜ ಕೊಟ್ಟಿದ್ರೆ ಬೀಜದ ಹಿಂದೆ ಓದಿರೇ ನೀವು 60% ಹುಡ್ತೈತಿ ಅಂತ ಬರ್ದಿರ್ತಾನೆ ನಾವು. ಎಷ್ಟು ಬರ್ದಾನ? ನಿಮ್ಮ ಬೀಜ ಹಾಕಿ ನೋಡ್ರಿ 100% ಹುಡ್ತೈತಿ. ಇಲ್ಲ 100ಕ್ಕೆ 100 ಹುಡ್ತೈತಿ ನೋಡ್ರಿ ಬೇಕಾದ್ರೆ. ಆದ್ರೆ ನೀವು ಬೀಜನ ತೆಗಿಬೇಕಾರೆ ಪದ್ಧತಿ ಪ್ರಕಾರ ತೆಗಿಬೇಕು. ಈಗ ಭತ್ತದೊಳಗಾದ್ರೆ ಭತ್ತ ತೆಗಿಬೇಕಾರೆ ಹೆಂಗೆ ಉಳ್ಳಿ ಹಿರಿಯೋದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಉಳ್ಳಿ ಹಿರಿಯೋದು ಅಂತ ಹೇಳ್ತಾರೆ. ಉಳ್ಳಿ ಹಿರಿಯಬೇಕಾದ್ರೆ ಏನು ಉದುರಿರ್ತೈತಿ, ಆ ಭತ್ತ ಬೀಜಕ್ಕೆ ಬರಬೇಕು, ಕಲ್ಲು ಹೊಡೆದಿದ್ದಲ್ಲ. ಹೌದಾ? ನಾವು ರೂಲ್ ಹೊಡೆದ ಮೇಲೆ ಭತ್ತದ ಬೀಜ ತಗೊಳ್ಳೋದಲ್ಲ. ಎಲ್ಲಿ ತಗೋಬೇಕು ನಾವು ಅದನ್ನೇ? ಉಳ್ಳಿನೊಳಗೆ. ಯಾಕಂದ್ರೆ ಉಳ್ಳಿ ಹಿರಿದಾಗ ಬರೋದು ಬಲ್ತ್ ಭತ್ತ, ಕಲ್ಲು ಹೊಡೆದ ಬರೋ ಭತ್ತ ಯಾವುದು? ಹಾಗಾದ್ರೆ ಬೀಜ ತಕ್ಕಳ ಪದ್ಧತಿಗಳು ಹಿಂದೆ ಹಿರಿಯರಿಗೆ ಏನು ಗೊತ್ತಿತ್ತು. ಆಮೇಲೆ ಈ ಬೀಜಗಳನ್ನು ರಕ್ಷಣೆ ಮಾಡೋದು ಯಾವಾಗ? ಅವರು ಅಮಾಸಿಗೆ ಬಿಸಿಲಿಗೆ ಹಾಕಿ ಆಮೇಲೆ ಅದನ್ನು ಅವ್ರು ಏನು ಮಾಡ್ತಿದ್ರು, ರಾತ್ರಿ 12 ಗಂಟೆ ನಂತರ ಅದನ್ನು ತುಂಬಿಡ್ತಿದ್ರು. ಅದನ್ನು 1 ವರ್ಷ ಇಟ್ಟರು, ಅದ್ರಾಗ ಏನು ಹಾಕಿದ್ದಿಲ್ಲ, ಹುಳ ಹಾಕಿದ್ದಿಲ್ಲ. ಇವತ್ತು ನೀವು ಬುರ್ಲಿ ಹಾಕಾವು, ನುಸಿ ಹಾಕಾವು ಅಂತ ಏನು ಮಾತಾಡ್ತೀರಿ, ಅವನ್ನ ನೀವೇನಾರ ರಕ್ಷಣೆ ಮಾಡೋದಾದರೆ ಅಮಾಸಿ ದಿವಸ, ಯಾವ ಅಮಾಸಿ ಮತ್ತು ಅದು ಅಮಾಸಿ ನೋಡ್ಕೋಬೇಕು ನೀವು. ದೀಪಾವಳಿ ನಂತರದ ಅಮಾವಾಸಿ, ಮಳೆಗಾಲದ ಅಮಾಸೆ ಅಲ್ಲ. ಯಾಕಂದ್ರೆ ಇದರ ಮಾಯ್ಶ್ಚರ್ ಇರ್ತೈತಿ. ದೀಪಾವಳಿ ನಂತರದ ಅಮಾಸಿಗಳು ಏನದಾವು? ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಮಠ ಪೆಚ್ ಮುರಿತಾರೆ ನಿಮಗೆ. ಅಲ್ಲಿಂದ ಮುಂದೆ ಏನು ಮುರಿಯಂಗಿಲ್ಲ, ಪೆಚ್ ಮುರಿಯಂಗಿಲ್ಲ. ಹಂಗಾದ್ರೆ ಆ ಅಮಾವಾಸಿಗೆ ನೀವು ಅದನ್ನು ಬಿಸಿಲಿಗೆ ಹಾಕಿ 12 ಗಂಟೆ ನಂತರ ನೀವು ಅದನ್ನು ಗೋಣಿ ಚೀಲದ ತುಂಬಿಟ್ರೆ 10 ವರ್ಷ ಇಡ್ರಿ, ಅದ್ರಾಗ ಒಂದು ನುಸಿ ಆಗದ. ಆದ್ರೆ ತೆಗಿಯೋ ಪದ್ಧತಿನೂ ಹೆಂಗಿತ್ತು? ಅವನು ವಾಪಸ್ ಅವ್ರು ತೆಗಿಯೋದಾಗಿದ್ರೆ ಮನೆಯನ್ನು ಹಿರಿಯರು, ಹಳೆ ನಿಮ್ಗೆ ಯಾರ ಮುದುಕಿಯರು ಇವತ್ತು ಮುದುಕರು ಗೊತ್ತಿದ್ರೆ ನೀವು ಹೋಗಿ ಕೇಳ್ರಿ. ಮನೆಯಾಗಿನ ಉಪ್ಪಿನಕಾಯಿ ಸಹಿತಕ್ಕೆ ಅಮಾಸಿ ದಿವಸ ಒಂದೇ ದಿವಸ ತೆಗಿತಿದ್ರು. ಯಾಕೆ ಅಮಾಸಿಗೆ ತೆಗಿತಿದ್ರು ಅದನ್ನೇ? ಉಪ್ಪಿನಕಾಯಿ ಅಮಾಸಿ ತೆಗಿಯೋ ಉದ್ದೇಶ ಏನು ಅಂದ್ರೆ ಅದ್ರಾಗ ಏನು ಹೋಗಬಾರ್ದು, ಮಾಯ್ಶ್ಚರ್ ಹೋಗಬಾರ್ದು. ಮಾಯ್ಶ್ಚರ್ ಹೋದ್ರೆ ಏನು ಕೆಡ್ತೈತಿ? ಉಪ್ಪಿನಕಾಯಿ ಕೆಡ್ತೈತಿ. ಹಂಗಾರೆ ನಮ್ಮ ಜಗತ್ತಿನೊಳಗೆ ಕೆಡಲಾರದು 2 ವಸ್ತು ಯಾವೀಗ ಸದ್ಯದ್ರೊಳಗೆ ಆಹಾರದೊಳಗೆ?
ಎರಡು ವಸ್ತು, ಒಂದು ತುಪ್ಪ, ಇನ್ನೊಂದು ಜೇನುತುಪ್ಪ, ಎರಡು ಕೆಡಂಗಿಲ್ಲ ಇವು. ಯಾಕೆ ಕೆಡಂಗಿಲ್ಲ ಇವು? ಇದ್ರಾಗ ಮಾಯ್ಶ್ಚರ್ ಇರಂಗಿಲ್ಲ. ಏನು ಇರಂಗಿಲ್ಲ ಇದ್ರಾಗ? ಅದಕ್ಕಾಗಿನ ತುಪ್ಪ ಇಡಬೇಕಂದ್ರೆ ಏರ್ ಕಾಸ್ತಾರೆ. ಜೇನುತುಪ್ಪನೂ ಕೆಡಂಗಿಲ್ಲ, ತುಪ್ಪನೂ ಕೆಡಂಗಿಲ್ಲ. ಎಷ್ಟು ವರ್ಷ ಇಡ್ರಿ ನೀವು? ಏನಂದ್ರಿ? ಅದು ನಮ್ದು ಇದ್ದ ಇರ್ತೈತಿ, ಅದು ಇಂಪ್ಲಾಯ್ಡ್ ಅದ. ನೀವು ಮತ್ತು ನಾವು ನಮ್ಗೆ ಬೇರೆ ನಾವು ಹಸುನ ಅನ್ನಂಗಿಲ್ಲ. ಏನು ಅನ್ನಂಗಿಲ್ಲ ಅವನ್ನ? ಅವು ವಿರೋಧದ ಮಾತಾಕವು. ಮತ್ತೆ ನಾವು ಏನನ್ನಲ್ಲ, ಹಸುನ ಅನ್ನಂಗಿಲ್ಲ ನಾವು. ನಮ್ದು ಹಸು ಅಂದ್ರೆ ಯಾವುದು? ಹೌದಲ್ಲ? ಯಾಕೆಂದ್ರೆ ನಮ್ಗೆ ಅದು ಹಸುನ ಅಲ್ಲ, ನಾವು ಅದನ್ನು ಕನ್ಸಿಡರ್ ಮಾಡಿಲ್ಲ. ನೀವು ಅದನ್ನು ಲಾಭಕ್ಕೆ ತಗೊಂಬಂದು ಸಾಕಿರಿ. ನಮ್ಗೆ ಅದೇನು, ನಾವು ಅದನ್ನು ಆ ಶಬ್ದನ ಅದ್ರೊಳಗೆ ಬಳಸಂಗೇ ಇಲ್ಲ. ರೆಡಿ ಮಾಡ್ಕೊಂತೀನಿ. ಈಗ ನಾನು ರೆಡಿ ಮಾಡ್ಕೊಂಡು ಏನ್ ಸೀಡ್ಸ್ ನಾನು ಯಾವ್ದೋ ಒಂದು ತರಕಾರಿ ಸೀಡ್ಸ್ ಇರ್ಬೋದು ಹೊಲದಲ್ಲಿ ಹಾಕ್ಬೇಕಾದ್ರೆ ಆ ಸೀಡ್ಸ್ ಕೂಡ ಆರ್ಗ್ಯಾನಿಕ್ ಇರ್ಬೇಕಾ, ಇಲ್ಲ ಅದೇ ಸೀಡ್ಸ್ ಹಾಕಿ ಕಲ್ಚರ್ ಕೊಟ್ರು ಅದು ಆರ್ಗ್ಯಾನಿಕ್ ಕನ್ವರ್ಟ್ ಆಗುತ್ತೆ? ಇಲ್ಲ ಇನ್ನೊಮ್ಮೆ ಹೇಳ್ರಿ. ಈಗ ನಾನು ಈ ಜೀವಾಮೃತ ಮತ್ತೆ ಗೋಮೂತ್ರ ಎಲ್ಲ ರೆಡಿ ಮಾಡ್ಕೊಂತೀನಿ ಕಲ್ಚರ್. ಈಗ ನಾನು ಯಾವ್ದೋ ಒಂದು ತರಕಾರಿ ಹಾಕ್ಬೇಕು, ಟೊಮೊಟೊ ಆಗಿರ್ಬೋದು, ಬದನೆಕಾಯಿ ಹಾಕ್ಬೋದು. ಸೊ ಹೊಲದಲ್ಲಿ ಹಾಕ್ಬೇಕಾದ್ರೆ ಈಗ ನನಗೆ ಬೀಜ ಸಿಗೋದಂದ್ರೆ ಸೀಡ್ಸ್ ಅಂಗಡಿಯಲ್ಲಿ ಅದು ಯಾವುದೇ ಬೀಜ ತಂದು ನಾನು ಈ ಕಲ್ಚರ್ನ ನಾನು ಅಪ್ಲೈ ಮಾಡಿದ್ರೆ ಸೊ ಬರುವಂಥದ್ದು ಸಾವಯವನೇ ಬರುತ್ತೆ. ನೋಡ್ರಿ, ನಾನೇನಂತೀನಿ, ನೀವು ಕಾನ್ಸೆಪ್ಟ್ ಬೇರೆ ಹೋಗಿರಿ. ಈಗ ಬೀಜ ಹೈಬ್ರಿಡು, ಕೆಲಸ ಆರ್ಗ್ಯಾನಿಕ್. ಆಹಾರ ಆರ್ಗ್ಯಾನಿಕ್ ಬರ್ಬೋದು, ಬೀಜ ಯಾವುದದು? ಹೈಬ್ರಿಡ್. ಅದು ನಿಮ್ಮ ಆಹಾರ ಏನು? ಆರ್ಗ್ಯಾನಿಕ್. ಆದ್ರೆ ನಿಮ್ಮ ಬೀಜ ಯಾವುದು? ಎಲ್ಲ ಸಿಗುತ್ತೆ. ನೀವು ಜವಾರಿ ಬೀಜಗಳು ಬೇಕು ಅಂದ್ರೆ ಅವು ನಿಮ್ಗೆ ಅದ್ರದ್ದು ಅದು ಏನದಾವು, ಬೀಜ ಬ್ಯಾಂಕ್ ಅದಾವು. ನೀವು ಅಲ್ಲಿಗೆ ಹೋಗಿ ಮುಟ್ಟಿದ್ರೆ ಅದು ನಿಮ್ಗೆ ಸಿಗ್ತೈತಿ. ಪ್ರತಿಯೊಂದಕ್ಕೂ ವ್ಯವಸ್ಥೆ ಐತಿ. ವ್ಯವಸ್ಥೆ ಒಳಗೆ ಏನೈತಿ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೀವೇನು ಮಾಡ್ಬೇಕಾಗೈತಿ? ಸಂಪರ್ಕ ಮಾಡ್ಬೇಕಷ್ಟೇ. ನೀವು ಕಾಂಟ್ಯಾಕ್ಟ್ನಾಗಿಲ್ಲ ನಿಮ್ಗೆ ಅದು ಸಿಗಲ್ಲ. ನೀವು ಬೇಕಂದ್ರೆ ಮೈಸೂರಿಗೆ ಹೋದ್ರೆ ಬೋರೇಗೌಡರು ಅಂತ ಅದಾರ, 280 ವೆರೈಟಿ ಭತ್ತ ಐತೆ ಅವ್ರ ಕಡೆ. ಎಷ್ಟು? 280 ವೆರೈಟಿನೂ ನೀವು ಹೆಂಗೆ ನೋಡ್ಬೋದು ಅಂದರೆ ಗಿಡದ ಸಮೇತ ನೋಡ್ಬೋದು. ಅವ್ರ ಮನೆಯಾಗೆ ನಿಲುವನ್ಯಾಗೆ ಇಟ್ರ ಭತ್ತಾನ ನೋಡಾಕು ಲ್ಯಾಬ್ನಾಗ ಇಟ್ಟಿರ್ತಾರಲ್ಲ ಹಂಗೆ. ನೀವು ಭತ್ತ ಎಷ್ಟು ಹೈಟ್ ಬೆಳೆದಿದ್ದಿ, ನೀವು ಮತ್ತೆ ಭತ್ತ ಕೈ ಹಿಡ್ಕೊಂಡಿದ್ದು ಎಷ್ಟು ಫೂಟ್ ಬರ್ತೈತಿ ಅನ್ನ ಬರ್ತವ್ರಿಗೆ. ನಿಮ್ಗೆ ಆ ಭತ್ತದ ಮುಂದೆ ನಿಲ್ಲಿಸಿ ಭತ್ತ ಕೈ ಕೊಡ್ತಾರ ಅವ್ರು. ಸಾಕಷ್ಟು ನಿಮ್ಮ ಕ್ವಶನ್ ಏನಾಗಬೇಕು, ಅಲ್ಲೇನೆ ಸಾಲ್ವ್ ಆಗ್ಬೇಕು. ಆಮೇಲೆ ಪ್ರತಿ ಭತ್ತಕ್ಕೂ ಅವ್ರು ಬರ್ದಿಟ್ಟಾರ. ಡಯಾಬಿಟೀಸ್ಗೆ ಯಾವ್ದು ಬರ್ತೈತಿ, ಮೂಲವ್ಯಾಧಿಗೆ ಯಾವ್ದು ಬರ್ತೈತಿ, ಇದಕ್ಕೆ ಯಾವ್ದು ಬರ್ತೈತಿ. ನೀವು ಹಿಂಗೆಲ್ಲ ಕೇಳ್ತಿರಲ್ಲ, ಅವ್ರು ಏನು ಮಾಡ್ತಾರೆ, ಒಂದು ರೌಂಡ್ ಹೋಗಿ ಬಂದ್ಬಿಡು ಅಂತಾರೆ ಅವ್ರು. ಯಾಕಂದ್ರೆ ಆ ಪಾಪ ಅವರು ಹೇಳಿ ಅವ್ರಿಗೂ ಏನಾಗೈತಿ, ಹಾಂ ಧ್ವನಿ ಅಲ್ಲ, ಇವೆಲ್ಲ ಪರಿಸ್ಥಿತಿ ಏನಾಕವು. ಪಾಪ ಯಾರೋ ಆಕ್ಸಿಡೆಂಟ್ ಆಗಿತ್ತಂತೆ, ಆಕ್ಸಿಡೆಂಟ್ ಆಗೈತಿ, ಜನ ನೋಡಕ್ಕೆ ಬರ್ತಾರೆ. ನೋಡಕ್ಕೆ ಬರೋದು ಅಂದ್ರೆ ಏನಾಗತ್ತೆ ಅಲ್ಲಿ, ಎಲ್ಲರೂ ಕೇಳಾರೆ ಹೆಂಗೆ ಬಿದ್ದಿ ಇವು ಹೇಳೋದ ತಲೆ ಕೆಟ್ಟು ಏನು ಮಾಡಿದಂತ ಯಾರಿಗೆ ಹೇಳ್ಬೇಕಾರೆ ಒಂದು ರೆಕಾರ್ಡ್ ಮಾಡ್ಕೋಣ. ಬಂದು ಯಾರ ಬಂದು ಕೇಳಿದ್ರೆ ಏನು ಮಾಡವ, ರೆಕಾರ್ಡ್ ಆನ್ ಮಾಡಿಬಿಡ್ತಿದ್ದಂತೆ. ಮತ್ತು ಚಲೋ ಮತ್ತು ಆಫ್. ಇದು ಎಲ್ಲೋ ದೂರ ಸುದ್ದಿ ಹೋಗಿ ಅವ್ಗೆ ಹೆಣ್ಣು ಕೂಡ ಅತ್ತಿಗೆ ಹೋಗಿ ಗೊತ್ತಾಗ್ಬಿಡ್ತದೆ. ಅಲ್ಲಿ ಹೇಳಿದೆ, ಅಳಿಯ ಬಿದ್ದಾನ ನಿಮ್ಗೆ ಗೊತ್ತಿಲ್ಲನು ಅಂತ. ಪಾಪ ಅವಳು ನೋಡಕ್ಕೆ ಬಂದಂತೆ, ಏನು ಅಳಿಯ ಏನಾತನೈತಿ ಆಕಿ ಆನ್ ಮಾಡಿದಂತೆ. ಅದಾತು ಕೇಳ್ಕೊಂಡು ಹೋದ್ಲಕ್ಕಿ. ಊರಾಗ ಹೋಗಿ ಇವ್ರು ಹೇಳಿದ್ದ ಬೇರೆ, ಆಕೆ ಹೇಳೋದ ಬೇರೆ. ಇವ್ರು ಹೇಳಿದ್ದೇನು ಕಾಲಟ ಮುರ್ದತಿ ಅಂತಾರ, ಬಾಯಿನೂ ಹೋಗೈತೆ ಒಂದು ಅಂದ್ಲಂತಾಗಿ. ಕಾನ್ಸೆಪ್ಟ್ ನಮಗೆ ಏನದಾವು ಈಜಿ ಅಷ್ಟಿಲ್ಲ. ನಾವು ಯಾವುದನ್ನು ಸರಳ ತಿಳ್ಕೊಳ್ತಕ್ಕಂಥದ್ದು ಪದ್ಧತಿ ನಮ್ಮಲ್ಲೇ ಇಲ್ವೇ ಇಲ್ಲ. ಅದ್ರಾಗ ಒಂದು ನಮಗೇನು ಬೇಕು, ಟ್ವಿಸ್ಟ್ ಬೇಕು. ನಮಗೆ ಟ್ವಿಸ್ಟ್ನರ್ ನಾವೆಲ್ಲ ತಿರುವಾಡಿ ಕೇಳೋರು ನಾವು. ಪಾಪದ ಜೀವಾಮೃತ ತನ್ನ ಪಾಡಿಗೆ ಹಾಕಿರ್ತೈತಿ. ಕ್ವಶನ್ ಹೇಳಿದ್ವಲ್ಲ, ಅದನ್ನು ಹಂಗೆ ಇದನ್ನು ಹಿಂಗೆ ಏನಾರ ಇರಲಿ ಮಾಡೋ ಮನಸ್ಥಿತಿ ಇರೋ ಏನೋ ಯಾವ ಒಂದೇ ಸಲಿಗೆ ಯಾರ ಡಿಗ್ರಿ ಹಾಕಾಕತ್ತೆ ಇಲ್ಲ. ಪ್ರಾರಂಭದೊಳಗೆ ಎಡ್ರು ತೋಡ್ರೆ ಇದ್ದೇ ಇರ್ತಾವೆ. ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ಬೋದು. 10 kg ಅಂದ್ರೆ 10 kg ಕರೆಕ್ಟ್ ಹಿಂಗೆ. ಮತ್ತು ಅದಕ್ಕೆ ಕಾಟಕಲ್ಲಿ ಎಲ್ಲಿಂದ ತರಲಿ? 10 ಲೀಟ್ರ್ ಅಂದರೆ ನೀವು ಇದು ಮಾಪ್ ಸೇರಿ ಮಾಪ್ ಒಳಗಿಂದ ಹೊರಗೆ ಇವೆಲ್ಲ ಬರಬಾರ್ದು. ಸಣ್ಣ ಪುಟ್ಟ ಅವೆಲ್ಲ ಅವೇನವು ಅಂದಾಜು. ಯಾಕಂದ್ರೆ ನಮ್ಮ ಕೃಷಿ ಏನೈತಿ ಅವನ್ನೆಲ್ಲನೂ ನಡೆಸ್ಕೊಂಡು ಹೊಂಟೈತಿ. ಆದ್ರೆ ನಮಗೆ ಅಂಥವು ಮಾಡೋದಕ್ಕಿಂತ ನಮ್ಮ ಕೆಲಸದೊಳಗೆ ನಾವೇನಿರ್ಬೇಕು, ಫಾಸ್ಟ್ ಇರಬೇಕು. ಇವೆಲ್ಲ ಏನದಾವು ನಿಮಗೆ ಪೂರಕ. ಇವೆಲ್ಲ ನೀವು ಮಾಡ್ತಕ್ಕಂಥ ಕೆಲಸಗಳು ಏನದಾವು ಪೂರಕ ಅದಾವು. ಊಟ ಮುಗಿಸ್ಕೊಂಬಂದು ನಾವು ಯಾವುದ್ರ ಬಗ್ಗೆ ಬೆಸ್ಟ್ ಡೇಟು, ಸಂಗೀತ ಹೆಂಗೆ ಕೃಷಿ ಒಳಗೆ ವರ್ಕ್ ಆಕೈತಿ, ವಾರಗಳು ಹೆಂಗೆ ನಿಮಗೆ ಕೃಷಿ ಒಳಗೆ ಕೆಲಸ ಮಾಡ್ತಾವೆ, ನಕ್ಷತ್ರಗಳು ಹೆಂಗೆ ಕೆಲಸ ಮಾಡ್ತಾವೆ, ಹೋಮ ಫಾರ್ಮಿಂಗು, ಯೋಗ ಕೃಷಿ, ಯಾವುದು
ಯೋಗಿಕ ಕೃಷಿ ಅಂತ ಹೇಳ್ತಾರೆ. ಇವೆಲ್ಲವನ್ನು ನಾವು ಯಾವಾಗ ತಗೊಳ್ಳೋಣ, ಒಂದು ಮಧ್ಯಾಹ್ನದ ಮೇಲೆ 1 ಅವರ್ ಸೆಷನ್. ಹಾಂ, ಮಧ್ಯಾಹ್ನದ ಮೇಲೆ 1 ಅವರ್. ಹಾಂ ಹಾಂ, ಎಲ್ಲ ಇದ್ರಾಗ ಬರ್ತಾವೆ ಪೂರ್ತಿ. ನಿಮಗೇನು ನಾನೇನಂತೀನಿ, ನೈಸರ್ಗಿಕ ಕೃಷಿ ಬಗ್ಗೆ ನಾವು ಯಾರಿಗೂ ಹೇಳೋದು ಬೇಡ. ಅವೆಲ್ಲ ಏನದಾವು ನ್ಯಾಚುರಲ್ ಆಗಿ ಎಲ್ಲರಿಗೂ ಗೊತ್ತಿರೋದೇ ಇರ್ತೈತಿ. ಅವ್ನು ಯಾರು ಡೂಪ್ಲಿಕೇಶನ್ ಮಾಡೋಕ್ಕಾಗಲ್ಲ. ಅವ್ನು ಯಾರು ಫಾಲೋ ಮಾಡೋದು ಏನೈತಲ್ಲ ಅಷ್ಟು ಈಜಿ ಅಷ್ಟಲ್ಲ, ಏನಲ್ಲ. ಆ ಲೆವೆಲಿಗೆ ಹೋಗ್ಬೇಕಂದ್ರೆ ಇವ್ನು ದಾಟೇ ಹೋಗ್ಬೇಕು. ನೀವು ಆ ಲೆವೆಲಿಗೆ ಹೋಗ್ಬೇಕಂದ್ರೆ ಇವನ್ನೆಲ್ಲ ದಾಟಿ ಹೋಗ್ಬೇಕು. ಅಷ್ಟಂತೂ ಜಂಪ್ ಹೊಡ್ಯಾಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮ್ಮಲ್ಲಿ ಬೀಜ ಇದೆಯಲ್ಲ ಸರ್, ಈಗೆಲ್ಲ ಮೊದಲು ಇದನ್ನ ಈ ಲಕ್ಕಿ ಎಲೆಯನ್ನು ಪುಡಿ ಮಾಡಿ, ಬೆರಣಿ ಆಕರ್ಷಣೆ ಬೆಣ್ಣೆಯನ್ನು ಪುಡಿ ಮಾಡಿ ಹುಲ್ಲಲ್ಲಿ ಕಟ್ಟಿರ್ತೀವಿ.